ಒಳ್ಳೇದಾಯ್ತು. ಅವ್ರು ಎಂಥ ವಿಜ್ಞಾನಿನೇ. ದೇವ್ರಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಇಲ್ಲದೆ ಮಕ್ಕಳಿರೋದಿಕ್ಕೆ ಸಾಧ್ಯನಾ? ಏನ್ ವಿದ್ಯಾವಂತರೋ ಏನೋ ಎಂದು ಡಾಕ್ಟರ್ ಪಾಟೀಲರ ಬಗ್ಗೆ ಕೃಷ್ಣಗೌಡ ಗೊಣಗಿದ. ಅವನಿಗೆ ಜಯಂತಿ ಆ ದಿನ ಕಾಲೇಜಿನಲ್ಲಿ ನಡೆದ ಘಟನೆಗಳನ್ನು ಹೇಳುತ್ತಿದ್ದಳು. ಉದ್ದವ ವೆಂಕಟೇಶ್ವರ ಸ್ವಾಮಿ ಭಕ್ತ ಸಮುದಾಯಕ್ಕೆ ಸೇರಿದ ಕೃಷ್ಣಗೌಡನಿಗೆ ಪಾಟೀಲರು ದೇವಸ್ಥಾನದ ಮೈಕಿನ ಕಿರುಚಾಟಕ್ಕೆ ವಿರೋಧಿಗಳಾಗಿದ್ದಾರೆಂದು ತಿಳಿದು ಕೋಪವಿತ್ತು. ಜಯಂತಿ ಏನನ್ನೋ ಕೃಷ್ಣಗೌಡನಿಗೆ ಹೇಳುತ್ತಲೇ ಇದ್ದಳು. ಆದರೆ ಕೃಷ್ಣಗೌಡನಿಗೆ ತಲೆಯೊಳಗೆ ಓಡುತ್ತಿದ್ದುದು ಬೇರೆಯೇ. ಇದ್ಯಾಕೋ ಮನುಷ್ಯರ ಕೆಲಸ ಕಂಡಂಗ್ ಕಾಣ್ನಿಲ್ಲ ಎಂದು ಚೀಂಕ್ರ ಕಲ್ಲು ಬೀಳುವುದರ ಬಗ್ಗೆ ಹೇಳಿದ್ದು ನೋಡಿ ಅವನು ಕಂಗಾಲಾಗಿದ್ದ. ಯಾಕೆಂದ್ರೆ ಎಂಥ ವೈರಿಯನ್ನಾದರೂ ಎದುರಿಸಬಹುದು. ಈ ದೆವ್ವಾಪಿಶಾಚಿಗಳಂಥ ಅಧ್ವನ್ನ ವೈರಿಗಳನ್ನು ಹೇಗೆ ಹೆದರಿಸುವುದು? ಕಲ್ಬೀಳತ್ತಾನೆ, 4 ದಿನ ಬೀಳುತ್ತದೆ, ಆಮೇಲೆ ತಾನಾಗಿ ನಿಲ್ಲದೆ ಎಂದುಕೊಂಡ. ಆದರೆ ನಿಜವಾಗಿಯೂ ಅವನಿಗೆ ಇದಕ್ಕಿಂತ ಮುಖ್ಯವಾಗಿ ತಲೆ ಕೊರೆದು ತಿನ್ನುತ್ತಿದ್ದುದು ಎಂದ್ರೆ ಕೃಷ್ಣಗೌಡರ ದಾಸ್ತಾನಿನ ವಿಲೆಕ್ಕೆ ಎಲ್ಲವನ್ನೂ ಹರಾಜಿನಲ್ಲಿ ಕೂಗಿ ಯಾವನೋ ಕೊಂಡುಕೊಂಡಿದ್ದ. ಈ ರೀತಿ ಲಕ್ಷಾಂತರ ರೂಪಾಯಿ ಮಾಲುಗಳನ್ನು ಒಮ್ಮೆಗೆ ಬಿಕರೆ ಮಾಡಿದವ ಯಾರು ಎಂದು ತನಿಖೆ ಮಾಡಲಾಗಿ ಕೃಷ್ಣಗೌಡನಿಗೆ ಸಿಡಿಲು ಹೊಡೆದಂತೆ ಅರಿವಿಗೆ ಬಂತು. ಆತ ಸುಲೇಮಾನ್ ಯೂಸುಫ್ ಬೇರಿ ಕಡೆಯವನು ಎಂದು. ಸುಲೇಮಾನ್ ಯೂಸುಫ್ ಬೇರಿ ಕೆಸರೂರಿಗೆ ಆಗಮಿಸಿದ್ದು ಒಣಮೀನು ಮಾರಾಟ ಮಾಡಲು. ಆತ ಕೆಲವೇ ವರ್ಷಗಳಲ್ಲಿ ಕೆಸರೂರಿನ ಕೋಟ್ಯಾಧಿಪತಿಯಾಗಿದ್ದು ಮಾತ್ರ ಯಾರಿಗೂ ತಿಳಿಯದ ಸಂಗತಿಯಾಗಿತ್ತು. ಕೆಲವರು ಆತ ಮಾರಾಟಕ್ಕೆ ತಂದ ಒಣಮೀನಿನ ಚೀಲದಲ್ಲಿ ಒಮ್ಮೆ ಕಳ್ಳಸಾಗಾಣಿಕೆದಾರರ ಚಿನ್ನದ ಗಟ್ಟಿಗಳು ದಾರಿ ತಪ್ಪಿ ಬಂದುಬಿಟ್ಟಿತ್ತೆಂದು, ಅಂದಿನಿಂದ ಸುಲೇಮಾನ್ ಯೂಸುಫ್ ಬೇರಿಯ ನಸೀಬು ಬದಲಾಗಿ ಹೋಯ್ತೆಂದು ಹೇಳುತ್ತಿದ್ದರು. ಮತ್ತೆ ಕೆಲವರು ಇವರು ಕೋಯಮತ್ತೂರಿನಿಂದ ನೋಟ್ ಪ್ರಿಂಟ್ ಮಾಡುವವರನ್ನು ಕರೆಸಿ ಅವರಿಂದ ಲಕ್ಷ ಲಕ್ಷ ನೋಟ್ ಪ್ರಿಂಟ್ ಮಾಡಿಸಿ ಆಮೇಲೆ ಅವರನ್ನು ಮೂವರನ್ನು ಮುಗಿಸಿದನೆಂದು ಮಾತಾಡುತ್ತಿದ್ದರು. ಹೀಗೆ ಒಟ್ಟಿನಲ್ಲಿ ತಕ್ಷಣದ ಶ್ರೀಮಂತಿಕೆಗೆ ಯಾವ ಯಾವ ಕ್ಷಿಪ್ರ ಮಾರ್ಗಗಳಿವೆ ಎಂದು ತಮ್ಮ ಕಲ್ಪನೆಗೆ ಹೊಳೆಯುತ್ತಿತ್ತೋ ಅವನ್ನೆಲ್ಲ ಸುಲೇಮಾನ್ ಬೇರಿಗೆ ಆರೋಪಿಸಿ ಮಾತಾಡುತ್ತಿದ್ದರು. ಸುಲೇಮಾನ್ ಬೇರಿ ಬಳಿ 3 ಹಡಗುಗಳಿದ್ದವು. ಅರಬ್ ದೇಶಗಳೊಂದಿಗೆ ಆತ ರಫ್ತು ವ್ಯಾಪಾರ ಮಾಡುತ್ತಿದ್ದ. ಅಲ್ಲಿಂದ ಖರ್ಜೂರವನ್ನು ಭಾರತಕ್ಕೆ ಸಾಗಿಸಿ ಇಲ್ಲಿಂದ ಹುಣಸೆ ಹಣ್ಣು ಇತ್ಯಾದಿಗಳನ್ನು ರಫ್ತು ಮಾಡುತ್ತಿದ್ದ. ಇದರೊಂದಿಗೆ ಏಲಕ್ಕಿ ಮುಂತಾದವುಗಳ ಕಳ್ಳಸಾಗಾಣಿಕೆಯನ್ನೂ ನಡೆಸುತ್ತಿದ್ದ. ಅವನ ಈಚಿನ ಹೊಸ ವ್ಯಾಪಾರ ಎಂದ್ರೆ ಕೆಸರೂರಿನಲ್ಲಿ ಒಂದು ಏಲಕ್ಕಿ ಮಂಡಿ ತೆರೆದು ಅವನೇ ಕೊಂಡು ನೇರ ರಫ್ತು ವ್ಯಾಪಾರಕ್ಕೆ ಇಳಿಯುವುದು. ಅದಕ್ಕಾಗಿ ಕೆಸರೂರಿನಲ್ಲಿ ಕಕ್ಕುಂಜಿ ಬೇರಿ ಮಳಿಗೆಯನ್ನು ಕೊಂಡು ಮಲಬಾರ್ ಏಲಕ್ಕಿ ಮಂಡಿ ತೆರೆಯುವ ಹವಣಿಕೆಯಲ್ಲಿದ್ದ. ಇದೇ ನಿಜವಾಗಿಯೂ ಕೃಷ್ಣಗೌಡನಿಗೆ ತಲೆ ತಿನ್ನುತ್ತಿದ್ದುದು. ಏಕೆಂದ್ರೆ ಆತನಿಗೆ ಸುಲೇಮಾನ್ ಬೇರಿ ಜೊತೆ ಪೈಪೋಟಿ ನಡೆಸುವುದು ಸಾಧ್ಯವಿರಲಿಲ್ಲ. ಇನ್ನೊಂದು ಕೃಷ್ಣಪ್ಪಗೌಡನಿಗಿದ್ದ ಪ್ರತಿಕೂಲ ಪರಿಸ್ಥಿತಿ ಎಂದ್ರೆ ಏಲಕ್ಕಿ ಚಿಲ್ಲರೆ ವ್ಯಾಪಾರವೆಲ್ಲ 100ಕ್ಕೆ 100ರಷ್ಟು ಬೇರಿಗಳೇ ನಡೆಸುತ್ತಿದ್ದರು. ಈಗ ಸುಲೇಮಾನ್ ಬೇರಿ ಮಂಡಿ ತೆರೆದೊಡನೆ ಈ ವಾಣಿಜ್ಯ ಮಾರ್ಗಗಳೆಲ್ಲ ನೇರವಾಗಿ ಅವನ ಮಂಡಿಯ ಮಾರ್ಗವನ್ನೇ ಹಿಡಿಯುತ್ತವೆ. ಸುಲೇಮಾನ್ ಬೇರಿ ಕಳ್ಳಸಾಗಾಣಿಕೆ, ಲಂಚ, ಅರಣ್ಯನಾಶ ಮುಂತಾದವನೇಕವನ್ನು ನಡೆಸಿದ್ದರೂ ಕೆಸರೂರಿನ ಜನರ ತಲೆಗೆ ಇವ್ಯಾವೂ ತಾಗಿಯೇ ಇರಲಿಲ್ಲ. ಆದರೆ ಸುಲೇಮಾನ್ ಬೇರಿಯ ಅಪಾಯ ಅವರಿಗೆ ತಟ್ಟಲು ಆರಂಭಿಸಿದ ರೀತಿಯೇ ಬೇರೆ. ಸುಲೇಮಾನ್ ಬೇರಿ ಹೋದೆಲ್ಲೆಲ್ಲ ತನ್ನ ಕಡೆಯ ಜನಗಳಿಗೆ ಕೆಲಸ ಕೊಡುತ್ತಿದ್ದ. ಎಲ್ಲೆಲ್ಲಿ ಯಾವ್ಯಾವ ಕಾಂಟ್ರಾಕ್ಟು ಹಿಡಿಯಲಿ, ಎಲ್ಲೆಲ್ಲಿ ಇದ್ದಿಲು ಮಾಡಲು ಅರಣ್ಯದ ಕೂಪು ಮಾಡಲಿ, ಅಲ್ಲೆಲ್ಲ 100 ಕೇರಳ ಬೇರಿಗಳು ಬಂದು ಬೀಡುಬಿಟ್ಟಿದ್ದರು. ಅವರು ಹಾಕಿದ ವಠಾರದ ಜಾಗಗಳನ್ನೆಲ್ಲ ಸುಲೇಮಾನ್ ಬೇರಿ ತಹಶೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರರು, ಸರ್ವೇಯರರುಗಳು ಇವರೆಲ್ಲರನ್ನೂ ಹಿಡಿದು ಲಂಚದ ಬುಟ್ಟಿಗೆ ಬೀಳಿಸಿ ಅವರಿಗೇ ಮಂಜೂರಾಗುವಂತೆ ಮಾಡಿಸುತ್ತಿದ್ದ. ಈ ದೊಡ್ಡ ದೊಡ್ಡ ಸಾಬರ ವಠಾರಗಳನ್ನು ನೋಡುತ್ತಿದ್ದಂತೆಯೇ ಕೆಸರೂರಿನ ಜನರ ಕಣ್ಣು ಕೆಂಪಾಗತೊಡಗಿತು. ಮಸೀದಿಗಳೆದ್ದು ಮೈಕುಗಳ ಕೂಗಾಟ ಆರಂಭವಾದೊಡನೆ ಸುಲೇಮಾನ್ ಬೇರಿಯ ಉದ್ದೇಶ ಅರ್ಥವಾಗತೊಡಗಿತು. ಬೇರಿ ಹಣ, ಧರ್ಮ, ರಾಜಕೀಯಗಳನ್ನೆಲ್ಲ ಒಂದರೊಳಗೆ ಒಂದು ಸೇರಿಸಿ ಬಲವರ್ಧನೆ ಮಾಡಿಕೊಳ್ಳತೊಡಗಿದ. ಕೆಸರೂರಿನ ಒಕ್ಕಲಿಗರು, ಲಿಂಗಾಯತರು ಇತ್ತ ತಮ್ಮ ಆಸ್ತಿಪಾಸ್ತಿ ತಮ್ಮಲ್ಲೇ ಉಳಿಸಿಕೊಳ್ಳಲು ತಮ್ಮಲ್ಲೇ ಹೆಣ್ಣು ಕೊಟ್ಟು ತಂದು ತಮ್ಮ ಕುಟುಂಬ ರಕ್ಷಣೆ ನಡೆಸುತ್ತಿರಬೇಕಾದರೆ ಅವರಿಗೆ ಸುಲೇಮಾನ್ ಬೇರಿಯ ಸವಾಲು ಬಂದಿದ್ದು ತಿಳಿಯಲೇ ಇಲ್ಲ. ಸುಲೇಮಾನ್ ಬೇರಿ ಕಡೆಯವರೊಂದಷ್ಟು ಜನ ತಾಲೂಕ್ ಬೋರ್ಡ್ ಮೆಂಬರುಗಳಾಗಿ ನಮ್ಮ ಕೆಸರೂರಿನ ಪಟೇಲ್ ಪಾಳೆಗಾರರುಗಳ ಪಕ್ಕ ಕುಳಿತರು. ಕೆಸರೂರಿನ ಒಕ್ಕಲಿಗರು, ಲಿಂಗಾಯತರು ಗಾಬರಿ ಬಿದ್ದರು. ಕೃಷ್ಣಗೌಡನಿಗೆ ಕೆಸರೂರಿನ ಸಂಸ್ಕೃತಿಯ ಅವಸಾನವನ್ನು ಅದರ ವಿಸ್ತೃತ ಸ್ವರೂಪದಲ್ಲಿ ಅರಿಯಲು ಸಾಧ್ಯವಿಲ್ಲದ್ದರೂ ತನ್ನ ಅನುಭವಕ್ಕೆ ಬಂದ ರೀತಿಯಲ್ಲಿ ಗ್ರಹಿಸಿ ಕೆಸರೂರಿಗೆ ಏನೋ ಕೇಳುಗಾಲ ಬಂದಿದೆ ಎಂದು ಶಂಕಿಸಿದ. ಅದಕ್ಕೆ ಸರಿಯಾಗಿ ಆತನ ಮನೆ ಮೇಲೆ ಕಲ್ಲು ಬೀಳುವ ಹೊಸದೊಂದು ಸಮಸ್ಯೆ ಉದ್ಭವವಾಗಿತ್ತು. ಕೆಸರೂರು ನಾಶವಾಗುತ್ತಿತ್ತು. ಕಾಡಿನ ಮೂಲಕ, ಮತಗಳ ಧರ್ಮಗಳ ಮೂಲಕ, ಕೊನೆಗೆ ಜೋಗಿಹಾಳರ ಸಾವಿನ ಮೂಲಕವೂ ಸಹ. ಅಲ್ಲಯ್ಯ ರಾಮಚಂದ್ರ, ನೀನು ವಿಚಾರವಾದಿ ಅಂತಿ, ಮತ್ತೆ ನನ್ನಾಕೆ ಇಲ್ಲಿ ಭವಿಷ್ಯ ಹೇಳದಿಕ್ಕೂರಿಸ್ಕೊಂಡಿದ್ದೀರಿ ಎಂದು ಜಯರಾಮ್.
ಭವಿಷ್ಯ ಅಲ್ಲಯ್ಯ, ಭೂತ. ಹಿಂದೆ ಏನಾಗಿದ್ದಿರಬಹುದು ಅಂತ ಹೇಳು ಎಂದ ರಾಮಚಂದ್ರ. ಏನಾಗಿದ್ದಿರಬಹುದು ಅಂತ ಸತ್ಯಸಂಗತಿಗಳ ತುಣುಕುಗಳ ಮೇಲೆ ನೀವು ಸೃಷ್ಟಿಶೀಲ ಬರಹಗಾರ ಅಂತಿರೋದ್ರಿಂದ ಕತೆ ಹೇಳಿ ಅಂತ ಇದ್ದೀವಿ. ಯಾಕೆಂದ್ರೆ ಈ ತುಣುಕುಗಳನ್ನು ಹೇಗೇಗೋ ಜೋಡಿಸಿದ ಒಂದು ಕಥೆ ಬೇಕಾಗಿದೆ ನಮಗೆ. ಅದನ್ನು ಹಿಡಿದು ತನಿಖೆ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಕೊನೆ ಪಕ್ಷ ನಿಮ್ಮ ಕಥೆ ಸುಳ್ಳು ಅಂತನಾದ್ರೂ ನಾವು ಸಾಧಿಸಿದ್ರೆ ಆ ಮೂಲಕ ನಿಜ ಏನಂತ ಹೊರಬೀಳುತ್ತೆ. ಅಂಗಾಡಿ, ನೀವು ಜೋಗಿಹಾಳರ ಸಾವಿನ ಬಗ್ಗೆ ಈವರೆಗೆ ತಿಳಿದುಕೊಂಡಿರೋ ವಿಷಯ ಮತ್ತು ಈಚಿನ ದಿನಗಳಲ್ಲಿ ಕೆಸರೂರಿನ ಏಲಕ್ಕಿಗೆ ಒದಗಿರುವ ಗತಿ ಇವೆಲ್ಲವನ್ನೂ ಗಮನಿಸಿದ್ರೆ ನನ್ನ ಕಲ್ಪನೆ ಕೆಸರೂರಿನ ಪರಿಸರ ಮೀರಿದ ಕಥೆ ಹೇಳುತ್ತೆ. ಮೊದಲೇ ನೋಡಿ, ಜೋಗಿಹಾಳರ ಸಾವಿನ ಬಗ್ಗೆ ಒಬ್ಬೊಬ್ರು ಒಂದೊಂದು ಥರ ಕಥೆ ಕಟ್ಟಿ ವ್ಯಾಖ್ಯಾನಿ ಮಾಡಿ ಆಧ್ವಾನ ಆಗಿದೆ. ಇನ್ನು ನನ್ನದೊಂದು ಬಾಕಿ ಇತ್ತು ಎಂದು. ಆನಂತರ ಜಯರಾಮ್ ಮಾತಾಡದೆ ಗಂಭೀರವಾಗಿ ಯೋಚಿಸತೊಡಗಿದ. ಜಯರಾಮ್ ಏನನ್ನು ಕಲ್ಪಿಸಬಹುದು ಎಂದು ಅಲ್ಲಿದ್ದವರೆಲ್ಲರೂ ಒಂದೊಂದು ಕಥೆಯನ್ನು ಕಲ್ಪಿಸತೊಡಗಿದರು. ಹೆಗ್ಡೆ, ಸಿದ್ದಪ್ಪ ಇಬ್ಬರೂ ಜೋಗಿಹಾಳರ ಮರಣ ಕೇವಲ ಆಕಸ್ಮಿಕ ಎಂದು ಯೋಚಿಸಿದರು. ಜೋಗಿಹಾಳರು ಅಕಸ್ಮಾತ್ತಾಗಿ ಸತ್ತಿದ್ದಾರೆ, ಅದರಲ್ಲಿ ರಹಸ್ಯ ಏನೂ ಅವರಿಗೆ ತೋರಲೇ ಇಲ್ಲ. ಜಯರಾಮ್ ಇದಕ್ಕಿಂತ ಅನ್ಯವಾದದ್ದನ್ನು ಏನನ್ನು ತಾನೇ ಹೇಳಿಯಾನು ಎಂದು ಅಚ್ಚರಿಪಟ್ಟರು. ಅಂಗಾಡಿ ಮಾತ್ರ ಖಾಲಿ ಮನಸ್ಸು ಮಾಡಿಕೊಂಡೇ ಕುಳಿತಿದ್ದ. ಯಾಕೆಂದ್ರೆ ಅವನಿಗೆ ಸಾಕ್ಷ್ಯಾಧಾರಗಳ ಮುಖೇನ ಮುಂದೇನನ್ನೂ ಯೋಚಿಸಲಾರದಂಥ ಕೊನೆ ಮುಟ್ಟಿ ಕಲ್ಪನೆ ಕೈಕಟ್ಟಿ ಕುಳಿತಿತ್ತು. ಜೋಗಿಹಾಳರಿಗೆ ಯಾರಾದರೂ ಪ್ರೇಯಸಿಗಳಿದ್ದರೆ ರಾಮಚಂದ್ರನ ತಲೆಯೊಳಗೆ ವಿಚಿತ್ರ ಕಲ್ಪನೆ ಒಂದು ಸುಳಿದು ಹೋಯಿತು. ಆದರೆ ಅಂಗಾಡಿ ತಿಳಿಸಿದ ತನಿಖೆಯ ತುಣುಕುಗಳಲ್ಲೆಲ್ಲೂ ಈ ಬಗೆಯ ಸಂಗತಿ ತೋರಿ ಬಂದಿರಲಿಲ್ಲ. ಜಯರಾಮ್ ಏನನ್ನು ತಾನೇ ಹೇಳಿಯಾನು ಎಂದು ರಾಮಚಂದ್ರನೂ ಅಚ್ಚರಿಪಟ್ಟರು. ಜಯರಾಮ್ ತುಂಬ ಹೊತ್ತು ಸುಮ್ಮನೆ ಕುಳಿತವನಾನಂತರ ಗಂಭೀರವಾಗಿ ತನ್ನ ಕಥೆ ಆರಂಭಿಸಿದ. ಇವರ್ಯಾರೂ ಊಹಿಸಲು ಸಾಧ್ಯವಾಗದ ದಿಕ್ಕಿನಲ್ಲಿ ಜಯರಾಮನ ಕಥೆ ಬೆಳೆದಿತ್ತು. ಕೆಸರೂರಿನ ಜನ ಊಹಿಸಲಸಾಧ್ಯವಾದ ಕಾರಣಗಳಿಂದ ಜೋಗಿಹಾಳರ ಕೊಲೆ ಸಂಭವಿಸಿತ್ತು. ಅದು ಹಾಗೆ ಕೊಲೆ ಅಂತೀರಿ? ಅಷ್ಟೊಂದೆಲ್ಲ ಪೊಲೀಸ್ ತನಿಖೆ ನಡೆದಿದೆ, ಖನಿಯಂತ ಒಂದೇ ಒಂದು ಸರಿಯಾದ ಸಾಕ್ಷ್ಯ ಇಲ್ಲ, ಅಂಥದ್ರಲ್ಲಿ ನೀವು ಒಳ್ಳೆ ಆರಂಭ ಅಂತ ಏಕದಂ ಖೂನಿ ಅಂದ್ಬಿಟ್ರೆ ಹೇಗಯ್ಯ ಎಂದು ಮೊದಲಿನಲ್ಲೇ ಹೆಗ್ಡೆ ತಕರಾರು ತೆಗೆದ. ಅಂಗಾಡಿ ಅದಕ್ಕೆ, ಮಿಸ್ಟರ್ ಹೆಗ್ಡೆ, ಪೊಲೀಸ್ ತನಿಖೆನ ನಾನು ಆ ಮೂಲಕ ನೋಡಿದ್ದೀನಿ. ಪ್ರತಿಯೊಬ್ಬರೂ ಅದನ್ನ ಕೂನಿ ಅಂತಾನೆ ಹೇಳಿ ಬೇರೆಯವರ ಮೇಲೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಥರ ಕೆಸರೂರಿನ ಜನರ ತರಲೆ ಬುದ್ಧಿ ದೆಸೆಯಿಂದಾನೇ ಒಂದೇ ಒಂದು ಸರಿಯಾದ ಸಾಕ್ಷ್ಯಾಧಾರ ಇಲ್ಲ. ಅನಂತರ ಯಾವುದೋ ಹಂತದಲ್ಲಿ ಆ ತನಿಖೆ ಕೈಬಿಡಲಾಗಿದೆ. ಬಹುಶಃ ಒಬ್ಬರ ಮೇಲೊಬ್ಬರು ಫಿರ್ಯಾದು ಮಾಡೋ ಪ್ರಯತ್ನದಲ್ಲಿ ಊರಿಗೆ ಊರೇ ಪ್ರಕ್ಷುಬ್ಧವಾಗತೊಡಗಿತ್ತು ಅಂತ ಕಾಣುತ್ತೆ. ಅಷ್ಟರಲ್ಲಿ ಜಯರಾಮ್ ಅವರ ವಾಗ್ವ್ಯಾದ ಅಷ್ಟಕ್ಕೆ ತಡೆದ. ನೋಡಿ ಹೆಗ್ಡೆ, ಅಂಗಾಡಿ, ನಿಮಗೆ ಹೇಳೋನೆ ನಾನು. ಇಲ್ಲಿ ಕಥೆಗಾರನ್ನ ಅದನ್ನ ಯಾಕೆ ಹೀಗೆ ಹೇಳಿದ ಅಂತ ನೀವು ಕಥೆ ಹೇಳುವಾಗ ಕೇಳಲೇ ಕೂಡದು. ಒಬ್ಬ ಪೊಲೀಸ್ ಪತ್ತೇದಾರ ನಡೆದುದನ್ನು ತನಿಖೆಯಿಂದ ನಿರ್ಮಾಣ ಮಾಡೋ ಕ್ರಮವೇ ಬೇರೆ. ಒಬ್ಬ ಕಲಾವಿದನ ಪ್ರತಿಭೆ ಕಥೆ ನಿರ್ಮಿಸುವ ಕ್ರಮವೇ ಬೇರೆ. ನಾನು ಹೇಳಿದ್ದನ್ನ ಆನಂತರ ನೀವು ಸುಳ್ಳೋ ನಿಜವೋ ತನಿಖೆ ನಡೆಸಿ ತಿಳುಕೊಳ್ಬೇಕೇ ಹೊರತು ಇದನ್ನು ಹಾಗೆ ಕಲ್ಪಿಸಿದ್ರೆ ಸರಿಯಲ್ಲ, ಹೀಗೆ ಕಲ್ಪಿಸಿದ್ರೆ ಸರಿ ಅಂತ ಟೀಕಿಸೋದಿಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ನನ್ನ ಸೃಷ್ಟಿಕ್ರಿಯೆ ಮಿಂತೆ ಹೋಗುತ್ತೆ ಎಂದು ಹೇಳಿದ. ಇಡೀ ಕೆಸರೂರಿನ ಜನ, ರಸ್ತೆಗಳು ಎಲ್ಲ ಸ್ವಚ್ಛವಾಗಿ ದೀಪಗಳು ಒಂದೊಂದಾಗಿ ಆರುತ್ತಿದ್ದವು. ಜಯರಾಮ್ ಕಥೆ ಹೇಳುವ ಮೊದಲೇ, ಈ ನನ್ನ ಕಥೆಗೆ ಯಾವ ತನಿಖೆಗಾಗಲಿ ಪತ್ತೇದಾರನಿಗಾಗಲಿ ಸಹಾಯ ಮಾಡುವ ಉದ್ದೇಶ ಇಲ್ಲ, ಇದೊಂದು ಸಾಹಿತ್ಯ ಸೃಷ್ಟಿ, ನಿಮ್ಮೆಲ್ಲರ ಉದ್ದೇಶಗಳನ್ನು ಅಲಕ್ಷಿಸುತ್ತಿದ್ದೇನೆ ಎಂದು ತಪ್ಪು ತಿಳಿಯಬೇಡಿ ಎಂದು ಹೇಳಿ ಕಥೆ ಆರಂಭಿಸಿದ. ಜಯರಾಮ್ ಹೇಳಿದ ಕಥೆ ಸಂಕ್ಷಿಪ್ತವಾಗಿ ಹೀಗಿತ್ತು. ಜೋಗಿಹಾಳ್ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಯಾಗಿ ಮ್ಯಾಕ್ಸೇಸೆ ಬಹುಮಾನಕ್ಕೆ ಆಯ್ಕೆಯಾಗುವ ಹಂತ ಬಂದ ಕೂಡಲೇ ಇತರ ರಾಷ್ಟ್ರಗಳ ದೃಷ್ಟಿ ಇವರ ಮೇಲೆ ಬಿತ್ತು. ಏಲಕ್ಕಿ ರಫ್ತು ವ್ಯಾಪಾರದಲ್ಲಿ 100ಕ್ಕೆ 100ರಷ್ಟು ಏಕಸ್ವಾಮ್ಯ ಉಳಿಸಿಕೊಂಡಿದ್ದ ಭಾರತದ ಮೇಲೆ ಇನ್ನೂ ಹಲವಾರು ರಾಷ್ಟ್ರಗಳು ಕಣ್ಣಟ್ಟಿದ್ದವು. ಹಿಂದುಳಿದ ರಾಷ್ಟ್ರಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಆಯಾ ರಾಷ್ಟ್ರಗಳ ಶ್ರೇಷ್ಠ ವಿಜ್ಞಾನಿಗಳೆಲ್ಲರನ್ನೂ ತೀರಿಸಬೇಕೆಂಬ ಅಂತಾರಾಷ್ಟ್ರೀಯ ಒಳಸಂಚುಕೂಟ ನಿರ್ಮಾಣವಾಯಿತು. ಭಾರತದ ಕೆಲವು ಅಣುವಿಜ್ಞಾನಿಗಳು, ಇಂಧನ ಸಂಶೋಧನೆಯ ತಜ್ಞರು, ಸಸ್ಯತಳಿಶಾಸ್ತ್ರಜ್ಞರು ಮುಂತಾದವರೆಲ್ಲ ಇದರ ಗುರಿಯಾಗಿದ್ದರು. ಅದರಲ್ಲಿ ಕೃಷಿಶಾಸ್ತ್ರಜ್ಞ ಜೋಗಿಹಾಳ್ ಒಬ್ಬರು. ಅರಬ್ ರಾಷ್ಟ್ರಗಳಿಗೆ ಏಲಕ್ಕಿ ರಫ್ತಿನಲ್ಲಿ ಭಾರತಕ್ಕೆ ಪ್ರಮುಖ ಪ್ರತಿಸ್ಪರ್ಧಿಯಾದ ಗ್ವಾಟೆಮಾಲಾ ವಾಣಿಜ್ಯಕೂಟ ಈ ಒಳಸಂಚಿನಲ್ಲಿ ಸೇರಿಕೊಂಡು ಜೋಗಿಹಾಳರ ಕೊಲೆಗೆ ಕಾರಣವಾಯಿತು. ಗ್ವಾಟೆಮಾಲಾದಿಂದ ಹಲವು ಸ್ಲೈಡ್ಗಳನ್ನು ಜೋಗಿಹಾಳರಿಗೆ ಅಭಿಪ್ರಾಯಕ್ಕಾಗಿ ಕಳುಹಿಸಿಕೊಡಲಾಯಿತು. ಅದರಲ್ಲಿ ಕೆಸರೂರು ಕಾಯಿಲೆಯ ಜೀವಂತ ವೈರಸ್ಗಳಿದ್ದವು. ಅವುಗಳನ್ನು ಪ್ರೊಜೆಕ್ಟರಿಗೆ ಹಾಕುತ್ತಿದ್ದಂತೆಯೇ ಅವು ಸಿಡಿಯುವ ವ್ಯವಸ್ಥೆ ಮಾಡಲಾಗಿತ್ತು.
ಅದರಿಂದ ಜೋಗಿಹಾಳರು ನಿಧನರಾದರು. ವೈರಸ್ಗಳು ಸ್ಫೋಟದಲ್ಲಿ ಪ್ರಸಾರವಾಗಿ ಭಾರತದ ಏಲಕ್ಕಿಗೆ ರೋಗ ತಗಲಿಕೊಂಡು ಭಾರತದ ರಫ್ತು ವ್ಯಾಪಾರ ದಿನದಿಂದ ದಿನಕ್ಕೆ ಕುಸಿಯಿತು. ಅರಬ್ಬರ ಎಣ್ಣೆ ಇತರ ರಾಷ್ಟ್ರಗಳ ದಿಕ್ಕಿನಲ್ಲಿ ಹರಿಯಿತು. ಈ ಕೊಲೆಗಡುಕರ ಒಳಸಂಚು ಅನೇಕ ವಿಜ್ಞಾನಿಗಳ ಸಾವಿಗೆ ಕಾರಣವಾಯಿತು. ಎಲ್ಲ ಹಿಂದುಳಿದ ರಾಷ್ಟ್ರಗಳನ್ನು ಈ ಒಳಸಂಚಿನ ಕೂಟ ಕೊನೆ ಪಕ್ಷ ಅಭಿವೃದ್ಧಿ ಪಥದಲ್ಲಿ 20 ವರ್ಷ ಹಿಂದಕ್ಕೆ ಹಾಕಿತು. ಇಷ್ಟು ಕಥೆಯನ್ನು ಜಯರಾಮ್ ದಟ್ಟ ವಿವರಗಳೊಂದಿಗೆ ನಾಟಕೀಯವಾಗಿ ಅವರೆದುರು ಮಂಡಿಸಿದ್ದ. ಹೆಗ್ಡೆ, ಸಿದ್ದಪ್ಪ ಕಥೆ ಕೇಳುತ್ತಾ ಕೇಳುತ್ತಾ ಬಿಳಿಚಳಿಕೊಂಡಿದ್ದರು. ಜಯರಾಮ್ ಏಲಕ್ಕಿ ರೋಗಗಳ ಬಗ್ಗೆ, ಅವುಗಳು ಪ್ರಸಾರ ವಿಧಾನಗಳ ಬಗ್ಗೆ ಕಥೆಯೊಳಗೆ ಹೇಳಿದ್ದರಲ್ಲಿ ಬಹುಪಾಲು ವಿವರಗಳು ಸಿದ್ದಪ್ಪ ಹೆಗ್ಡೆ ಅವರಿಗೊಂದಿಗಿನ ಸಂಭಾಷಣೆಯಿಂದಲೇ ಜಯರಾಮ್ ಸಂಗ್ರಹಿಸಿದ್ದಾಗಿತ್ತು. ಒಬ್ಬ ಕಥೆಗಾರನ ಕೈಯಲ್ಲಿ ಹೇಗೆ ಯಾವ್ಯಾವ ಸಂಗತಿಗಳು ಬಂದು ಅರ್ಥಬದ್ಧವಾಗಿ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ಹೋಗುತ್ತದೆ ಎನ್ನುವುದು ಅವರಿಗೆ ಬಿಳಿಚಳಿಕೊಳ್ಳುವಷ್ಟು ಗಾಬರಿ ತಂದಿತ್ತು. ಕಥೆ ಕೇಳುತ್ತಾ ಕೇಳುತ್ತಾ ಅವರೆಲ್ಲರೂ ಯಾವ ರೀತಿ ತಲ್ಲೀನರಾಗಿದ್ದರೆಂದರೆ, ಹೀಗೆ ಜೋಗಿಹಾಳರ ಸಾವಿನ ಬಗ್ಗೆ ಜಯರಾಮ್ ವ್ಯಾಖ್ಯಾನ ಬಿಟ್ಟು ಬೇರೊಂದು ಅವರಿಗೆ ಹೊಳೆಯುವುದು ಅಸಾಧ್ಯವಾಗಿತ್ತು. ಜಯರಾಮ್ ಕಥೆ ಹೇಳಿ 4 ಪ್ರೇಕ್ಷಕರ ಮುಖ ನೋಡಿದ. ತನ್ನ ಕಲೆಗಾರಿಕೆಯ ಬಗ್ಗೆ ಅವನಿಗೆ ಸಂಪೂರ್ಣ ನಂಬಿಕೆ ಇತ್ತು. ಅದು ಸುಳ್ಳಿರಲಿ ನಿಜವಿರಲಿ, ಅದನ್ನು ಕೇಳಿದಷ್ಟು ಕಾಲ ಅವರಿಗೆ ನಿಜ ಅನ್ನಿಸುವಂತೆ ಮಾಡುತ್ತೇನೆಂದುಕೊಂಡೇ ಕಥೆ ಆರಂಭಿಸಿದ್ದ. ಅವರು 4 ತನ್ನ ಕಥೆಯ ವಾತಾವರಣದಲ್ಲೇ ಇರುವುದರಿಂದ ಕೂಡಲೇ ವಿಮರ್ಶಿಸುವುದು ಅಸಾಧ್ಯ ಎಂದೆನಿಸಿತು. ತಾನು ನಡೆದುದನ್ನು ಕರಾರುವಾಕಾಗಿ ಕಲ್ಪಿಸುತ್ತೇನೆಂಬುದರ ಬಗ್ಗೆ ಜಯರಾಮ್ಗೆ ಚೂರೂ ನಂಬಿಕೆ ಇರಲಿಲ್ಲ. ಕೇವಲ ಸಾಹಿತ್ಯ ದೃಷ್ಟಿಯಿಂದ ಉತ್ತಮವೆನ್ನಬಹುದಾದ ಕಥೆ ಹೇಳಿದ್ದ. ಆದರೆ ಮುಂದೆ ಆತನ ಕಥೆ ತೀರ ವಿಚಿತ್ರವಾದ ವಿಮರ್ಶೆಗೆ ಗುರಿಯಾಗುವುದಿತ್ತು. ನಿಜ ಜೀವನದಲ್ಲಿ ಇದು ನಡೆಯಿತೇ ಇಲ್ಲವೇ ಎನ್ನುವ ಕಥೆಯ ಯಥಾವತ್ ಸ್ವರೂಪವನ್ನು ಅಂಗಾಡಿ ಪತ್ತೆ ಮಾಡ ಹೊರಟಿದ್ದ ಸಿದ್ದಪ್ಪ ಹೆಗ್ಡೆ. ಇಬ್ಬರು ಅದಕ್ಕೆ ತಕ್ಕ ಪರಿಕರಗಳನ್ನು ಅಂಗಾಡಿಗೆ ಒದಗಿಸಲು ಸಿಕ್ಕಿದ್ದರು. ಎಲ್ಲರೂ ಅಂಗಾಡಿ ಕಡೆ ಅಭಿಪ್ರಾಯಕ್ಕಾಗಿ ತಿರುಗಿದರು. ಅಂಗಾಡಿ: ಜಯರಾಮ್, ನಿಮ್ಮ ಕಥೆ ಒಂದು ರೋಮಾಂಚಕ ಅನುಭವ. ಆದರೆ ಇದನ್ನು ನಾನು ಕೇವಲ ಒಬ್ಬ ವಾಚಕನಂತೆ ನೋಡುವಂತಿಲ್ಲ. ನಾನು ಮಾಡುವ ಕೆಲಸವೆಂದರೆ ಈ ಕಥೆಯ ಮುಖ್ಯಾಂಶಗಳನ್ನೆಲ್ಲ ನೋಟ್ ಮಾಡಿಕೊಂಡು ಒರೆ ಹಚ್ಚುತ್ತಾ ಹೋಗುವುದು. ಅಲ್ಲಿಯವರೆಗೆ ಈ ಕಥೆ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಎಂದ. ಬೆಳಿಗ್ಗೆ ಕೃಷ್ಣಗೌಡ ಏಲಕ್ಕಿ ಮಂಡಿ ಬಾಗಿಲು ತೆಗೆಯುತ್ತಿದ್ದಂತೆಯೇ ಕೆಸರೂರಿನ ರಿಟೈರ್ ಸಬ್ ರಿಜಿಸ್ಟ್ರಾರ್ ಆಚಾರಿ, ಕಾಲೇಜು ಪ್ರಿನ್ಸಿಪಾಲ್ ವೆಂಕಟರಾಯ ಮತ್ತು ಸುಬ್ಬೇಗೌಡ ಇತ್ಯಾದಿಗಳ ಜೊತೆ ಹಾಜರಾದ. ಕೃಷ್ಣಗೌಡನ ತಲೆಯೊಳಗೆ ಇನ್ನೂ ಸುಲೇಮಾನ್ ಬೇರಿಯ ಮಲ್ಬಾರ್ ಏಲಕ್ಕಿ ಮಂಡಿ ವಿಷಯವೇ ಕೊರೆಯುತ್ತಿತ್ತು. 3 ಹಿಂದೆ ಇನ್ನೊಬ್ಬ ಕೆಂಚು ಮೀಸೆಯ ವಿಚಿತ್ರ ವೇಷದ ಆಗಂತುಕನು, ಅಷ್ಟೇ ವಿಚಿತ್ರ ಚರ್ಯೆಯ ಹೆಂಗಸೂ ಇರುವುದನ್ನು ಅವನು ಗಮನಿಸಲಿಲ್ಲ. ಅವರು ಆಗಿಂದಾಗ್ಗೆ ಕೆಸರೂರಿಗೆ ಭೇಟಿ ಕೊಡುತ್ತಿದ್ದವರಾದರೂ ಕೃಷ್ಣಗೌಡನಿಗೆ ಪರಿಚಯ ಹತ್ತದುದರಿಂದ ಆಚಾರಿಯೇ ಅವರಿಬ್ಬರನ್ನೂ ಪರಿಚಯಿಸಿದ. ಅವನ ಹೆಸರು ಮೆಜಿಷಿಯನ್ ಮುತ್ತು ಎಂದು. ಕೃಷ್ಣಗೌಡನ ಮನೆ ಹಿಂದಿನ ಬಯಲಿನಲ್ಲಿ ಬಂದು ಬೀಡುಬಿಟ್ಟಿದ್ದ ಗೋಸಾಯಿಗಳಲ್ಲಿ ಇವನು ಒಬ್ಬ. ಅವನ ಕೆಲಸ ಬಹುವಾಗಿ ಬಸ್ ಸ್ಟ್ಯಾಂಡಿನಲ್ಲಿ, ಸಂತೆಮಾಳದಲ್ಲಿ ಜನ ಸೇರುವಂಥ ಕಡೆಗಳಲ್ಲಿ ಮ್ಯಾಜಿಕ್ ಮಾಡುವುದು. ಎಲ್ಲಿ ಜನ ಸೇರಿದರೂ ತನ್ನ ಮ್ಯಾಜಿಕ್ ಪರಿಕರಗಳನ್ನು ಬಿಚ್ಚಿಕೊಂಡು 1 2 3 4 ಎಂದು ಮ್ಯಾಜಿಕ್ ಆರಂಭಿಸುತ್ತಿದ್ದ. ಪ್ರೇಕ್ಷಕರಿಂದ ಗಿಟ್ಟಿಸಿದ 3 ಕಾಸು 6 ಕಾಸುಗಳನ್ನು ಒಟ್ಟು ಮಾಡಿ ಸಾಯಂಕಾಲ ಒಂದು ಬಾಟಲ ಶರಾಬಿಗೆ ಏರ್ಪಾಡು ಮಾಡಿಕೊಳ್ಳುತ್ತಿದ್ದ. ರಾತ್ರಿಯೆಲ್ಲ ತನ್ನ ಗುಂಪಿನವರೊಡನೆ ಮೊಲ, ನರಿ ಮುಂತಾದವುಗಳನ್ನು ಶಿಕಾರಿ ಮಾಡಿ ಬೆಳಿಗ್ಗೆ ಊಟಕ್ಕೆ ತಯಾರಿ ಮಾಡುತ್ತಿದ್ದ. ಅವನಿಗೆ ಹಿಂದಿ, ಇಂಗ್ಲಿಷ್, ಉರ್ದು, ತೆಲುಗು, ತಮಿಳು, ಬಂಗಾಳಿ ಎಲ್ಲಾ ಭಾಷೆಗಳನ್ನು ಕೊಂಚ ಕೊಂಚ ಆಧ್ವಾನವಾಗಿ ಮಾತಾಡಲು ಬರುತ್ತಿತ್ತು. ಈ ಗೋಸಾಯಿಗಳ ಹೆಂಗಸರಸ್ತೂ ಜನ ಸಾಂಗೋಪಾಂಗವಾಗಿ ಸೂಳೆಗಾರಿಕೆ ನಡೆಸುತ್ತಿದ್ದರು. ಕೆಂಪಗಿರುವ ತೆಳ್ಳನೆಯ ನಡುವಿನ ಈ ಹೆಂಗಸರ ರುಚಿ ನೋಡಲು ಕೆಸರೂರಿನ ಗೌಡರಿಗೆ ಒಂದು ವಿಚಿತ್ರವಾದ ತೆವಲು. ಹಾಗಾಗಿಯೇ ಈ ಮೆಜಿಷಿಯನ್ ಮುತ್ತು ಆಚಾರಿಗೂ ಸುಬ್ಬೇಗೌಡನಿಗೂ ಅಷ್ಟೊಂದು ಆತ್ಮೀಯವಾಗಿ ಗೊತ್ತಾಗಿದ್ದು. ಈ ಸಾರಿ ಅವರನ್ನು ಊರಿಂದ ಮುಂದಕ್ಕೆ ಹೋಗಲು ಬಿಡದೆ ಶಾಶ್ವತವಾಗೇ ಊರಲ್ಲಿ ಉಳಿಸಿಕೊಂಡು ಅಷ್ಟೂ ಹೆಂಗಸರ ರುಚಿ ನೋಡಬೇಕೆಂಬುದೇ ಆಚಾರಿಯ ಉದ್ದೇಶವಾಗಿತ್ತು. ಕೃಷ್ಣಗೌಡ ಕೆಸರೂರು ಪಂಚಾಯಿತಿ ಅಧ್ಯಕ್ಷನಾದ್ದರಿಂದ ಕೃಷ್ಣಗೌಡನ ತೆವಲು ತಿಳಿದ ಆಚಾರಿಯೇ ಮುತ್ತುಗೆ ಹೇಳಿ ಅವರ ಟೆಂಟಿನಿಂದ ಒಂದು ಕನ್ಯಾರತ್ನವನ್ನು ತಮ್ಮೊಟ್ಟಿಗ ಕರೆತಂದಿದ್ದ. ಹಿಂದೂ ಮುಂದು ನೋಡದೆ ಅವಳನ್ನು ಮುತ್ತುವಿನ ಮಗಳೆಂದು ಕೃಷ್ಣಗೌಡನಿಗೆ ಪರಿಚಯಿಸಿದ. ಇದೆಲ್ಲ ಪರಿಚಯ ಇತ್ಯಾದಿಗಳು ಮುಗಿದ ಮೇಲೆ ಆಚಾರಿ ಹೇಳಿದ, ಇವರಿಗೆ ಗ್ರಾಮ ಪಂಚಾಯಿತಿಯಿಂದ ಮನೆದಳಕ್ಕೆ ಜಾಗ ಮಂಜೂರು ಮಾಡಬೇಕು, ಅವರ ಕೈಲಿ ಅರ್ಜಿ ಕೊಡಿಸ್ತೇನೆ ಎಂದು. ಕೃಷ್ಣಗೌಡ ಏನೇನೋ ಯೋಚನೆಯಲ್ಲಿದ್ದವನು ಆಚಾರಿಯ ಯೋಜನೆಗೆ ಒಮ್ಮೆಲೆ ಅಸಮ್ಮತಿ ಸೂಚಿಸಿ ಆ ಜಾಗ ಗೋಮಾಳ ಎಂದು, ಅಲ್ಲಿ ಮನೆದಳಕ್ಕೆ ಕೊಡಲಾಗುವುದಿಲ್ಲ ಎಂದು ಹೇಳಿದ. ಆಚಾರಿ ಹೇಳಿದ, ಗೌಡರೇ ಇರ್ಲಿ, ಹಾಗೆ ಏಕ್ದಮ್ ಇಲ್ಲ ಅಂತ ಹೇಳಬೇಡಿ. ರಾಮಾಂಜನೇಯ ದೂಡಿನಾಯಾಂಶ ಅಲ್ಲ, 30% ಸಮಗನಿಗೆ ವಿಜಯ ತಿಳಿಸೋದಿದೆ. ಆಮೇಲೂ ನಿಮಗೆ ಬೇಡ ಅಂತ ಅನ್ಸಿದ್ರೆ ನಿಮ್ಮಿಷ್ಟ ಎಂದ. ಆನಂತರ ಮುತ್ತುವನ್ನು, ಅವನ ಜೊತೆಗಿದ್ದ ಕನ್ಯಾರತ್ನವನ್ನು ಸಾಯಂಕಾಲ ಗೌಡರನ್ನು ನೋಡಿ ಈಗ ಹೋಗಿ ಎಂದು ಹೇಳಿ ಕಳಿಸಿದ. ಆಚಾರಿಯದು ಮಹಾಪ್ರಳಯಾಂತಕ ತಲೆ. ಅವನನ್ನು ತಲೆಬಿಸಿ ಆಚಾರಿ ಎಂದೇ ಎಲ್ಲ ಕರೆಯುತ್ತಿದ್ದರು.
ಆಚಾರಿಯ ಕುತಂತ್ರ ಬುದ್ಧಿಗಾಗಿ ಹೆದರಿಯೇ ಬಹುವಚನದಲ್ಲಿ ಅವನನ್ನು ಮಾತಾಡಿಸುತ್ತಿದ್ದರು. ಆಚಾರಿಗೆ ಕಚ್ಚೆಹರಕು ಬುದ್ಧಿ ಇಲ್ಲದಿದ್ರೆ ಅವನು ಈ ವೇಳೆಗಾಗಲೇ ಸುಲೇಮಾನ್ ಬೇರಿಯನ್ನು ಮೀರಿಸುವಂಥ ಕುಳುವಾಗಿರುತ್ತಿದ್ದ. ಆದರೆ ಅವನಿಗೆ ಪ್ರಪಂಚದಲ್ಲಿ ಹೆಂಗಸಿನ ಸೊಂಟವೊಂದನ್ನು ಬಿಟ್ಟು ಇನ್ಯಾವುದಕ್ಕೂ ಆಸೆಯಾಗಲಿ ಬೆಲೆಯಾಗಲಿ ಇರಲಿಲ್ಲ. ಎಲ್ಲ ತೋಟ, ಮನೆ, ಕಾರು ಇತ್ಯಾದಿಗಳನ್ನು ಹೊಂದಲು ಪರಿತಪಿಸುತ್ತಾ ಇರಬೇಕಾದರೆ ಆಚಾರಿ 60ರ ಮುದುತನದಲ್ಲೂ ಕಿಂಚಿತ್ ಲಕ್ಷ ಹರಿಸದೆ ಸಂತೆಯಿಂದ ಹಿಡಿದು ಜಾತ್ರೆಗಳವರೆಗೆ ಹೆಂಗಸರನ್ನು ಹುಡುಕಿಕೊಂಡು ಮೂಸುತ್ತಾ ತಿರುಗುತ್ತಿದ್ದ. ಅವನ ಕೂದಲು ಬೆಳ್ಳಗಾಗಿರುವುದೊಂದನ್ನು ಬಿಟ್ಟರೆ ಅವನ ಸಣಕದ ದೇಹದ ಮೇಲೆ ಮತ್ಯಾವುದೇ ವೃದ್ಧಾಪ್ಯದ ಚಿಹ್ನೆಗಳಿರಲಿಲ್ಲ. ಅವನಿಗೆ ಒಂದೊಂದು ಹೆಂಗಸರ ಸಹವಾಸವೂ ಒಂದೊಂದು ಹೊಸ ಹೊಸ ಸಾಹಸಯಾನವಿದ್ದಂತೆ. ಹೆಂಗಸಿನ ಪ್ರಶ್ನೆ ಬಂದಾಗೆಲ್ಲ ಅವನ ಬುದ್ಧಿ ಪ್ರಚಂಡವಾಗುತ್ತಿತ್ತು. ಹೇಗಾದರೂ ಮಾಡಿ ಈ ಸಾರಿ ಗೋಸಾಯಿಗಳನ್ನು ಸಾಕಷ್ಟು ಕಾಲ ಊರಲ್ಲಿ ಉಳಿಸಲು ಹವಣಿಕೆ ಹಾಕಿದ್ದ. ಅದಕ್ಕೆ ಗೋಸಾಯಿಗಳ ಮುಖಂಡರಾದ ಮುತ್ತೋಜಿ, ತಾನಾಜಿ, ಶಿವಾಜಿ ಮುಂತಾದವರನ್ನೆಲ್ಲ ಹಿಡಿದು ಇಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನಕ್ಕೆ ಅರ್ಜಿ ಹಾಕಿ ಎಂದು ಚಿತಾವಣೆ ಮಾಡಿದ. ಆ ಗೋಸಾಯಿಗಳಾದರೂ ಅಲ್ಲಿ ಮನೆ ಕಟ್ಟಿಕೊಳ್ಳಬೇಕೆಂಬ ಅಭಿಲಾಷೆ ಏನೂ ಇರಲಿಲ್ಲ. ಏಕೆಂದರೆ ಅವರು ಇಲ್ಲಿನ ನರಿ, ಮೊಲ, ಗೌಜಲು ಹಕ್ಕಿಗಳು, ಕಾಡುಕೋಳಿ, ಹಳ್ಳಗುಂಡಿಗಳಲ್ಲಿರುವ ಮೀನುಗಳನ್ನು, ಊರವರ ಬೆಕ್ಕು, ಕುರಿ, ಕೋಳಿಗಳನ್ನು ಹಿಡಿದು ಮುಗಿಸಿ ಕದಿಯಬಹುದಾದ ಸಾಮಾನುಗಳನ್ನು ಕದ್ದು, ಕಚ್ಚೆಹರುಕುಗಳಿಗೆ ಹಿಡಿಸಬಹುದಾದ ಕಾಯಿಲೆಗಳನ್ನೆಲ್ಲ ಹಿಡಿಸಿ ಅನಂತರ ಬೇರೊಂದೆಡೆಗೆ ಕಾಲು ಕೀಳುವುದೇ ಅವರ ಜೀವನದ ಪರಿಯಾಗಿತ್ತು. ಆದರೆ ಅವರಿಗೆ ಆಚಾರಿ ಹೇಳಿದ್ದ, ಮನೆಗೂ ಸರ್ಕಾರವೇ ಹಣ, ಹೆಂಚು, ಮರ, ಮುಟ್ಟು ಇತ್ಯಾದಿಗಳನ್ನು ಒದಗಿಸುತ್ತದೆ. ಜೊತೆಗೆ ನಿಮಗಿಲ್ಲಿ ಜಮೀನು ಕೊಟ್ಟ ಕೂಡಲೇ ವೋಟಿನ ಹಕ್ಕು ಸಿಗುತ್ತದೆ. ತಾಲೂಕು ಬೋರ್ಡ್ ಚುನಾವಣೆ ಬಂತು, ಎರಡೂ ಪಾರ್ಟಿಯವರು ನಿಮ್ಮ ವೋಟಿಗೆ ಬೇಕಾದ ಹಾಗೆ ಹಣ ಚೆಲ್ಲುತ್ತಾರೆ ಇತ್ಯಾದಿ ಮಾತಿನ ಮಾಯಾಜಾಲವನ್ನೇ ಅವರೆದುರು ಬೀಸಿದ. ಅವರಿಗೂ ಇವರ ಮಾತು ಸರಿ ಎನಿಸಿತು. ಮೆಜಿಷಿಯನ್ ಮುತ್ತು ಅತ್ತ ಹೋಗುತ್ತಿದ್ದಂತೆಯೇ ಕೃಷ್ಣಗೌಡ ಇದೆಲ್ಲ ಏನು ಎನ್ನುವಂತೆ ಆಚಾರಿ ಕಡೆ ನೋಡಿದ. ಆಚಾರಿ ತನ್ನ ಮಾತಿಗೆ ಒಂದು ಗುರುತ್ವ ಬರಲಿ ಎಂದೇ ಕಾಲೇಜು ಪ್ರಿನ್ಸಿಪಾಲರನ್ನು ತನ್ನೊಟ್ಟಿಗೆ ನಿಷ್ಕಾರಣವಾಗಿ ಎಳೆದು ತಂದಿದ್ದ. ಬೆಳಿಗ್ಗೆ ಪ್ರಿನ್ಸಿಪಾಲರ ಮನೆಗೆ ಹೋಗಿ, ನಿನ್ನೆ ನಿಮ್ಮ ಕಾಲೇಜಿನಲ್ಲಿ ಗಲಾಟೆಯಾದದ್ದೆಲ್ಲ ಈ ಸುಲೇಮಾನ್ ಬೇರಿ ಕಡೆಯವರ ಕುತಂತ್ರದಿಂದಲೇ. ಈಗಲೇ ಅವರಿಗೆ ಸರಿಯಾದ ತಿರುಮಂತ್ರ ಹಾಕದಿದ್ರೆ ನಿಮ್ಮ ಕಾಲೇಜಿನಲ್ಲಿ ಇನ್ನು ಮುಂದೆ ಅತ್ಯಾಚಾರ, ಅನಾಚಾರಗಳು ಆರಂಭವಾಗುತ್ತವೆ. ನಾನಿದಕ್ಕೆಲ್ಲ ಸರಿಯಾದ ಯೋಚನೆ ಮಾಡಿದ್ದೇನೆ. ನೀವು ನನ್ನೊಟ್ಟಿಗೆ ಬನ್ನಿ ಎಂದು ಆ ಬಡಪಾಯಿ ಮೂರ್ಖ ಶಿಖಾಮಣಿಯನ್ನು ತನ್ನ ಬೆನ್ನಿಗೆ ಹಾಕಿಕೊಂಡು ತಿರುಗುತ್ತಿದ್ದ. ಅವನು ತನಗೇನೋ ಈ ಊರಿನ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರ ದೊರಕಿದೆ ಎಂದು ತಿಳಿದು ಕುರಿಯಂತೆ ತಲೆ ತಗ್ಗಿಸಿ ಆಚಾರಿಯ ಬೆನ್ನು ಹಿಡಿದಿದ್ದ. ಕೃಷ್ಣಗೌಡ ಇವರತ್ತ ತಿರುಗಿದ ಕೂಡಲೇ ಆಚಾರಿ ಏಕಾಂತದಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವುದಿದೆ ಎಂದು ಹೇಳಿ ಪ್ರಿನ್ಸಿಪಾಲರನ್ನು, ಸುಬ್ಬೇಗೌಡನನ್ನು ಅಲ್ಲೇ ಕೂರಿಸಿ ಕೃಷ್ಣಗೌಡನನ್ನು ಕರೆದುಕೊಂಡು ಒಳಕೋಣೆಗೆ ನಡೆದ. ಏಕಾಂತದಲ್ಲಿ ಕೃಷ್ಣಗೌಡನದು, ಆಚಾರ್ಯದು ಏಕವಚನದ ಸಂಭಾಷಣೆ ಆರಂಭವಾಯಿತು. ಹೆಂಗಸರ ಮರ್ಮಸ್ಥಳಗಳ ಬಗ್ಗೆ ಎಲ್ಲ ಮಾತಾಡುವಷ್ಟು ಆತ್ಮೀಯರಾಗಿದ್ದರೆ ಬಹುವಚನದ ಗೋಡೆ ಇರುತ್ತದೆಯೇ? ಅಲ್ಲೋ ಆಚಾರಿ, ನಿಂದೇನಯ್ಯ ಸಮಾಚಾರ? ನಿನಗೆ ತೆವಲಿದ್ರೆ 4 ಜನ ಹೆಂಗಸರಿಗೆ ಮಜಾ ಉಡಾಯಿಸಿ ಕೈ ತೊಳ್ಕೋಬಿಡು. ಅದು ಬಿಟ್ಟು ಅವರನ್ನ ಊರೊಳಗೆ ಖಾಯಮ್ಮಾಗಿ ಇಟ್ಟುಕೊಂಡು ಯಾರನ್ನ ಹಾಳು ಮಾಡ್ಬೇಕಂತ ಮಾಡಿದ್ದೀಯಾ? ನಮ್ಮ ತೋಟದ ಬೇಲಿ ಹಿಂದೇನೆ ಈ ಸೂಳೆ ಮಕ್ಕಳು ಒಕ್ಕರಿಸಿದ್ದಾರೆ. ಅವರಿಗೆ ಅಲ್ಲಿ ಜಾಗ ಖಾಯಂ ಮಾಡಿದ್ರೆ ನಮ್ಮ ಕೋಳಿ ಕುರಿ ಒಂದಾದ್ರೂ ಉಳಿತದೇನೋ ಎಂದು ಕೃಷ್ಣಗೌಡ ದಬ್ಬಾಯಿಸಿದ. ಕೃಷ್ಣಪ್ಪ, ನೋಡು, ನಿಂದು ಇದೇ ತಪ್ಪು. ನಾನೇನು ಹೆಂಗಸರಿಗೆ ಬಾಯಿ ಬಿಟ್ಟುಕೊಂಡು ಕೂತಿದ್ದೀನಂತ ಮಾಡಿದ್ದೀಯಾ? ಇಂಥವರೆಷ್ಟು ಜನ ಹೆಂಗಸರನ್ನು ನೋಡಿಲ್ಲ. ನಾನು ಯಾವ ದೂರದೃಷ್ಟಿಯಿಂದ ನಿನಗೆ ಈ ಮಾತನ್ನು ಹೇಳುತ್ತಿದ್ದೀನಿ ಎನ್ನುವುದನ್ನು ಯೋಚಿಸು. ನೀನು ಅವರಿಗೆ ಮನೆದಳಕ್ಕೆ ಜಾಗ ಕೊಟ್ಟರೂ ಅವರೇನು ಅಲ್ಲಿ ಉಳಿತಾರೆ ಅಂತ ತಿಳಿದಿದ್ದೀಯಾ? ಅಲೆಮಾರಿ ತಿರುಕರಲ್ಲೇನೋ ಅವು. ಈಗೊಂದಿಷ್ಟು ಮನೆದಳ ಅಳತೆ ಮಾಡಿಸಿಕೊಡು. ಅಲ್ಲಿಗೆ ಅವರಿಗೆ ಓಟು ಸಿಗುತ್ತವೆ. ಸುಲೇಮಾನ್ ಬೇರಿ ಕಡೆಯವರನ್ನು ಸುಲಭವಾಗಿ ಮಟ್ಟ ಹಾಕಬಹುದು. ಇಲ್ಲ ಅಲ್ಲಾದರೂ ಅಪ್ಪಿತಪ್ಪಿ ಈ ಹರಿಜನರು ಸಾಬರಿಗೆ ಓಟು ಕೊಟ್ಟರು ಅನ್ನೋ. ಈ ಸಾರಿ ವಿಪಿ ಚೇರ್ಮನ್ಗಿರಿ ತಾಲೂಕು ಬೋರ್ಡ್ ಅಧ್ಯಕ್ಷತೆ ಎಲ್ಲ ಸುಲೇಮಾನ್ ಬೇರಿ ಕಡೆಯವರಿಗೆ ಹೋಗ್ತದೆ. ನಿನಗೆ ಒಂದು ದಿನ ಮನೆಗೆ ಬಂದು ಅವರ ಕಡೆಯವರೆಷ್ಟಿದ್ದಾರೆ, ನಮ್ಮ ಕಡೆಯವರೆಷ್ಟಿದ್ದಾರೆ ಲೆಕ್ಕ ಹಾಕಿ ತೋರಿಸಿಕೊಡುತ್ತೇನೆ. ಈಗ ಸುಮ್ಮನೆ ನಾನು ಹೇಳಿದ್ದಕ್ಕೆ ಆಯಿತು ಅನ್ನೋ. ಸಾಯಂಕಾಲ ಮುತ್ತು ಅವನ ಮಗಳ ಜೊತೆ ಬಂದು ನೋಡ್ತಾನೆ. ಪಾಪ ಹೆಣ್ಣುಗಳು ಏನೋ ಒಂದು ಆಸೆ ಇಟ್ಟುಕೊಂಡಿರುತ್ತೆ, ಬೇಡ ಅನ್ಬೇಡ. ಆಚಾರಿ ಕೃಷ್ಣಪ್ಪನ ಎಲ್ಲಾ ಇಂದ್ರಿಯಗಳ ಮೇಲೂ ಸಂಮೋಹನ ಬೀರುವಂತೆ ಮಾತಾಡಿದ. ಸುಲೇಮಾನ್ ಬೇರಿ ಕೃಷ್ಣಪ್ಪನಿಗೆ ಮತ್ತಿ ಮರೆತಿದ್ದ ಚಿಂತೆ ಮರುಕಳಿಸಿತು. ಗೋಸಾಯಿಗಳು ಬೀಡು ಬಿಟ್ಟಿದ್ದ ಜಾಗಕ್ಕೆ ಹಿಂದೊಮ್ಮೆ ಸುಲೇಮಾನ್ ಬೇರಿಯೇ ಸಾಮಿಲ್ಲಿಗಾಗಿ ಅರ್ಜಿ ಹಾಕಿದ್ದ. ಅದನ್ನು ಹೇಗೋ 108 ತಕರಾರು ತೆಗೆದು ಒಕ್ಕಲಿಗರು, ಲಿಂಗಾಯತರು ಅವನಿಗೆ ದಕ್ಕದಂತೆ ಮಾಡಿದ್ದರು. ಕೃಷ್ಣಪ್ಪನಿಗೆ ಆಚಾರಿಯ ಮಾತುಗಳಲ್ಲಿಯೂ ಸತ್ಯಾಂಶ ಇದೆ ಎನಿಸಿತು. ಆದರೂ ಆಚಾರಿಯ ಚಟುವಟಿಕೆಗಳಿಗೆ ಮೂಲ ಸ್ಫೂರ್ತಿ ಆ ಗೋಸಾಯಿ ಹೆಂಗಸರೇ ಎಂದು ಅವನಿಗೆ ಗುಮಾನಿ ಮಾತ್ರ ಇದ್ದೇ ಇತ್ತು. ಅಲ್ಲೋ ಆಚಾರಿ, ನೀನು ಈ ಹೆಂಗಸರ ಹಿಂದೆ ಬಿದ್ದು ನಿನ್ನ ಜಾಗ, ಭೂಮಿ ಎಲ್ಲವನ್ನೂ ಕಳಕೊಂಡದ್ದಲ್ಲದೆ ಈಗ ಲೋಕಾನೆಲ್ಲ ಹಂಚೋದಕ್ಕೆ ಹೊರಟಿದ್ದೀಯಾ? ಸದ್ಯಕ್ಕೆ ಹೆಗ್ಗಡೆ ಒಬ್ಬಳು ಬೇಗ ಕಣ್ಣುಚ್ಚಿ ಬಚಾವಾದಳು. ಇಲ್ಲಿವರೆಗೆ ಸುಲೇಮಾನ್ ಬೇರಿ ವಿರುದ್ಧ ಚಕಾರ ಎತ್ತದವನು ಈಗೇನಯ್ಯ ನಿನಗೆ ಅವನ ಮೇಲೆ? ನಿನಗೇನು ಗೊತ್ತಾಗದೆ ಹೆಚ್ಚೆ ಕಳಕೊಂಡವರ ತಾಪತ್ರಯ. ಅಂಥ ಹಳೆ ಮನೆಯಲ್ಲಿಟ್ಟುಕೊಂಡೇ ನಿನ್ನ ಪೊಗಲು ತಡೆಯೋಕಾಗ್ತಿಲ್ಲ. ನಿನ್ನ ಪೀಳಿಗೆ ಬಸ್ ಸ್ಟ್ಯಾಂಡಿನಲ್ಲೆಲ್ಲ ಓಡಾಡ್ತಿವೆ. ಅದಿಲ್ಲಿ ಸುಲೇಮಾನೇ ಬೇರಿ ನಿನ್ನ ಮಂಡಿ ಎದುರೇ ಇನ್ನೊಂದು ಏಲಕ್ಕಿ ಮಂಡಿ ತೆರೆಯುತ್ತಾನಂತೆ. ತಿಳ್ಕೋ,
ನಾನು ಬಂದಿರೋದು ನನ್ನ ಹೆಂಗಸರ ತೆವಲಿಗಲ್ಲ ಕೃಷ್ಣಪ್ಪ, ನನ್ನ ಜೊತೆ ಪ್ರಿನ್ಸಿಪಾಲ್ ವೆಂಕಟರಾಯರು ಬಂದಿದ್ದಾರೆ. ಈಗ ಕಾಲೇಜಿನಲ್ಲಿ ಯಕ್ಷಗಾನ ನಡೆಯೋದಕ್ಕೆ ಬಿಡದೆ ಕೊನೆಗೆ ಪೊಲೀಸ್ಕೋರು ಬಂದು ದೊಂಬಿ ನಿಲ್ಲಿಸಿದಂತೆ. ಎಲ್ಲಿಗೆ ಬಂತು ನಮ್ಮ ಹಣೆಬರ? ನೀನು ನಿನ್ನ ಗ್ರಾಮದಲ್ಲಿ ಅಂಗೈಯಗಲ ಜಾಗ ಕೊಡೋಕೆ ಅಳಿತಿದ್ದೀಯಾ? ಅಲ್ಲಿ ಸುಲೇಮಾನ್ ಬೇರಿ ಊರಿಗೆ ಊರನ್ನೇ ನುಂಗಾಕ್ತಿದ್ದಾನೆ, ನೋಡ್ಕೊಂಡು ಕೂತಿದ್ದೀರಿ. ಕೃಷ್ಣಪ್ಪನ ಮರಕ್ಕೆ ಆಚಾರಿಯ ಒಂದೊಂದು ಮಾತ್ರ ತಾಗತೊಡಗಿದವು. ಹೆಂಗಸರಿಗಾಗಿ ಆಚಾರಿ ತನ್ನ ಎಲ್ಲ ಬುದ್ಧಿಶಕ್ತಿ ವಾಕ್ಯಶಕ್ತಿಗಳನ್ನು ಕೃಷ್ಣಗೌಡನ ಮೇಲೆ ಪ್ರಯೋಗಿಸಿದ. ಈ ಬ್ರಾಹ್ಮಣನ ಪ್ರಚಂಡ ನಾಲಿಗೆ ಬಡಪಾಯಿ ಕೃಷ್ಣಪ್ಪನ ಬುದ್ಧಿಶಕ್ತಿ ತತ್ತರಿಸತೊಡಗಿತು. ಸರಿ ಆಚಾರಿ, ನಾನು ಆಯಿತು ಅಂದ್ರ ಇನ್ನೂ ಸುಮಾರು ಜನ ವಿಪಿ ಮೆಂಬರ್ಗಳು ತಹಶೀಲ್ದಾರರು ಎಲ್ಲ ಇದ್ದಾರಲ್ಲಯ್ಯ, ಅವರೆಲ್ಲ ಸಮಜಾಯಿಷಿ ಹೇಳೋದು ಹೇಗೆ? ಸುಲೇಮಾನ್ ಬೇರಿಗೆ ಮಾತ್ರ ಆ ಜಾಗ ಕೊಡಬಾರದು ಎಂದು ತಕರಾರು ಮಾಡಿ ಈಗ ಈ ಗೋಸಾಯಿಗಳಿಗೆ ಮಂಜೂರು ಮಾಡೋದಕ್ಕೆ ಹೋದರೆ ಏನಂತಾರೆ ಅವರೆಲ್ಲ ಎಂದು ಕೃಷ್ಣಗೌಡ ಅವನ ಮಾತಿನಲ್ಲಿ ಅವನದೇನೋ ಒಪ್ಪಿಗೆ ಇದ್ದಂತಿತ್ತು. ಅದಕ್ಕೆಲ್ಲ ನಾನ್ ಮಾಡ್ತೇನೆ, ಅದಕ್ಕೆ ಸುಬ್ಬೇಗೌಡನನ್ನು ಪ್ರಿನ್ಸಿಪಾಲರನ್ನು ಕರೆಕೊಂಡು ಬಂದಿರೋದು. ಸರ್ಕಾರದವರು ಬಡವರಿಗೆ ನಿವೇಶನ ಎಂದು ಒಂದು ಯೋಜನೆ ತಯಾರು ಮಾಡಿದ್ದಾರೆ. ಅದನ್ನ ಹಿಡುಕೊಂಡು ತಹಶೀಲ್ದಾರನ್ನ ಬಗ್ಗಿಸಬಹುದು. ಮಿಕ್ಕೋರತ್ರ ಪ್ರಿನ್ಸಿಪಾಲರನ್ನ ಕಳಿಸ್ತೇನೆ. ಆಚಾರಿ ಸ್ಥಳದಲ್ಲೇ ಯೋಚನೆ ಮಾಡಿ ಮುಂದಿನ ಯೋಜನೆಯ ನೀಲಿ ನಕ್ಷೆ ಕೊಟ್ಟ. ಆಚಾರಿಯ ಪ್ರಚಂಡ ಬುದ್ಧಿಯನ್ನು ಎಂದೋ ತಿಳಿದ ಕೃಷ್ಣಪ್ಪ ಆಚಾರಿಯ ಯೋಜನೆಗೆ ಮೆಚ್ಚಿ ತಲೆಯಾಡಿಸಿದ. ಕೋಣೆಯಿಂದ ಕೃಷ್ಣಪ್ಪಗೌಡ ಜೊತೆಗೆ ಹೊರಬಂದ ಆಚಾರಿ ಪ್ರಿನ್ಸಿಪಾಲರಿಗೆ ಎಲ್ಲ ಮಾತಾಡಿದ್ದೇನೆ, ಮುಂದಿನ ಕೆಲಸ ಏನಿದ್ದರೂ ನೀವೇ ಮಾಡಬೇಕು, ವಿಷಯ ತಿಳಿಸುತ್ತೇನೆ, ವೆಂಕಟೇಶ್ವರನ ಕೃಪೆ ಏನಿದ್ದರೂ ಸರಿ ಹೋಗ್ತದೆ ಎಂದ. ಹಿಂದೂ ಗೊತ್ತಿಲ್ಲದ ಮುಂದೂ ಗೊತ್ತಿಲ್ಲದ ಪ್ರಾಚಾರ್ಯ ಮಹಾಶಯ ತನ್ನ ಹೆಡ್ಡತನ ಮುಚ್ಚಿಕೊಳ್ಳಲು ತಲೆಯಾಡಿಸಿ ಆಚಾರಿಯೊಂದಿಗೆ ಎದ್ದು ಹೊರಟ. ಬೀಡರ್ ಮಹಮ್ಮದ್ ನಿಜಕ್ಕೂ ಚಿಂತೆಗೊಳಗಾಗಿದ್ದ. ಜೋಗಿಹಾಳರ ನಿಧನಾನಂತರ ಆ ಕೇಸಿನಲ್ಲಿ ಅವನನ್ನು ಸಿಕ್ಕಿ ಹಾಕಿಸಲು ಅನೇಕರು ಪ್ರಯತ್ನ ಮಾಡಿದ್ರು. ಅದು ಅವನ ಮನಸ್ಥೈರ್ಯವನ್ನು ತೀರಾ ಕಲಕಿತ್ತು. ಹೇಗಾದರೂ ಮಾಡಿ ಇಲ್ಲಿಂದ ವರ್ಗ ಮಾಡಿಸಿಕೊಳ್ಳಬೇಕೆಂದು ಅವನು ಪ್ರಯತ್ನಿಸಿದ್ದ. ಆದರೆ ಶಾಸಕರಿಂದ ಹಿಡಿದು ಎಲ್ಲಾ ಪ್ರಭಾವಿ ವ್ಯಕ್ತಿಗಳು ಆತನನ್ನು ಗುಮಾನಿಯಿಂದ ನೋಡುವವರೇ ಆಗಿದ್ರು. ಹಾಗಾಗಿ ಅವನು ತನ್ನ ಜಾತಿ ಬಾಂಧವ್ಯವನ್ನು ಉಪಯೋಗಿಸಬೇಕಾಗಿ ಬಂದಿತ್ತು. ಸುಲೇಮಾನ್ ಬೇರಿ ಆತನಿಗೆ ಕತಾರ್ನಲ್ಲಿ ಕೆಲಸ ಕೊಡಿಸುತ್ತೇನೆ, ಈ ದೇಶವನ್ನೇ ಬಿಟ್ಟು ಹೋಗು, ಅಲ್ಲಿ ಕೈತುಂಬಾ ಸಂಬಳ ದೊರೆಯುತ್ತದೆ ಎಂದು ಭರವಸೆ ಕೊಟ್ಟಿದ್ದ. ಅದಕ್ಕಾಗಿ ಮಹಮ್ಮದ್ ವೀಸಾ ಪಾಸ್ಪೋರ್ಟ್ ಇತ್ಯಾದಿಗಳನ್ನೆಲ್ಲ ಮಾಡಿಸಿದ್ದ. ಆದರೆ ಕತಾರ್ನಲ್ಲಿ ಇನ್ನೂ ಕೆಲಸದ ಭರವಸೆ ದೊರೆಯದೆ ಆತ ಸದ್ಯಕ್ಕೆ ದೇಶ ಬಿಡುವ ಗಳಿಗೆ ಹತ್ತಿರಾಗಿರಲಿಲ್ಲ. ಆದರೆ ಈ ನಡುವೆ ಕೆಸರೂರಿನ ಪರಿಸ್ಥಿತಿ ಹದಗೆಡುತ್ತಲೇ ಹೋಯಿತು. ಮಸೀದಿಯವರಿಗೂ ವೆಂಕಟೇಶ್ವರ ಭಕ್ತರಿಗೂ ಮಸೆದಾಟ ಜೋರಾಗತೊಡಗಿತು. ಮಹಮ್ಮದ್ ನಿರ್ಲಿಪ್ತನಾಗಿರಲು ತೀರಾ ಹೆಣಗಬೇಕಾಯಿತು. ಕತಾರಿಗೆ ಹೋಗುವ ಯೋಜನೆಯ ದೆಸೆಯಿಂದಲೇ ಮಹಮ್ಮದ್ ಮದುವೆಯನ್ನು ಕೂಡ ಆಗದೆ ಕುಳಿತಿದ್ದ. ಇಂಥ ಸನ್ನಿವೇಶದಲ್ಲಿ ಮಹಮ್ಮದ್ ಹಠಾತ್ತಾಗಿ ಭಯಚಕಿತನಾಗುವಂಥ ಒಂದು ಸಂದರ್ಭ ಒದಗಿತು. ಮಹಮ್ಮದ್ ಸಂಜೆ ಇವನ್ನೇ ಚಿಂತಿಸುತ್ತಾ ಬರುತ್ತಿರಬೇಕಾದ್ರೆ ಹಿಂದಿನಿಂದ ಏನೋ ನೆರಳು ಬಂದಂತಾಯಿತು. ಯಾರೆಂದು ತಿರುಗಿ ನೋಡಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಹುಷಾರ್, ಕತ್ತು ತಿರುಗಿಸಿದ್ರೆ ನಿನ್ನ ತಲೆ ಹಾರುತ್ತೆ ಎಂದು ಧ್ವನಿ ಎಚ್ಚರಿಸಿತು. ಬೆನ್ನಿನ ಬಳಿ ಚೂರಿಯ ಮೊನಚು ತಾಗಿದ್ದು ಮಹಮ್ಮದ್ ಚೆನ್ನಾಗಿ ಗೊತ್ತಾಯಿತು. ಮಹಮ್ಮದ್ ತನ್ನ ಕೊನೆಗಾಲ ಸನ್ನಿಹಿತವಾಯಿದೆ ನೆನೆಸಿತು. ಅಲ್ಲಾಡದೆ ನಿಂತ. ಬೆನ್ನು ಹಿಂದಿನ ಧ್ವನಿ ಉರ್ದುವಿನಲ್ಲಿ, ಏನೋ ಮುಸಲ್ಮಾನ್ಗೆ ದ್ರೋಹ ಬಗಿತೀಯಾ? ನಿನಗೆ ಕತಾರಲ್ಲಿ ಕೆಲಸ ಬೇಕು, ಬೆಹರಿಂಗ್ನಲ್ಲಿ ಕೆಲಸ ಬೇಕು, ಇಲ್ಲಿ ಮಾತ್ರ ನಮಕ್ ಹರಾಮ್ ಕೆಲಸ ಮಾಡ್ತೀಯಾ ಎಂದಿತು. ಮಹಮ್ಮದ್ಗೆ ಇವನ್ಯಾವನೋ ಸುಲೇಮಾನ್ ಬೇರಿ ಕಡೆಯವನೇ ಇರಬೇಕು ಎಂದು ಅನುಮಾನ ಬಂತು. ನಾವ್ಯಾಕೆ ಮುಸಲ್ಮಾನ್ಗೆ ದ್ರೋಹ ಬಗೆಯಲಿ? ನಾನು ಯಾರಿಗೂ ದ್ರೋಹ ಬಗೆದಿಲ್ಲ, ಯಾರ ತಂಟೆಗೂ ಹೋಗಿಲ್ಲ ಎಂದ. ಹಾಗಾದ್ರೆ ಒಂದು ವಿಷಯ ಕೇಳಿನಿ, ನಿಜ ಹೇಳು. ಗೊತ್ತಿದ್ರೆ ಗೊತ್ತಿದ್ದನ್ನು ಹೇಳ್ತೀನಿ. ಆ ಅಂಗಾಡಿ ಯಾಕೆ ಬಂದಿದ್ದಾನೆ ಬೊಗುಲು? ಅಂಗಾಡಿ ಏಲಕ್ಕಿ ಬೋರ್ಡಿನ ಇಂಟೆಲಿಜೆನ್ಸ್ ಆಫೀಸರು. ಏಲಕ್ಕಿ ರಿಸರ್ಚ್ ಏನ್ ನಡೀತಿದೆ, ಮಾರ್ಕೆಟಿಂಗ್ ಹೇಗಿದೆ ತನಿಖೆ ಮಾಡೋದಕ್ಕೆ ಬಂದಿದ್ದಾರೆ. ಜಯರಾಮ್ ಹೇಳಿದ ಕಥೆ ಹೆಚ್ಚು ಕಡಿಮೆ ಸತ್ಯ ಆಗುವಂತೆಯೇ ತೋರುತ್ತಿದೆ ರಾಮಚಂದ್ರ. ಬಹುಶಃ ಮನುಷ್ಯನ ಚರ್ಯಗಳು ಪೂರ್ವ ನಿರ್ದೇಶಿತ ಎನ್ನುವ ವಾದವೇ ಸತ್ಯವೇನೋ ಅಂತ ನನಗನ್ನಿಸುತ್ತದೆ. ಜಯರಾಮನ ಕಥೆಯ ಕೆಲವೊಂದು ನ್ಯೂನತೆಗಳನ್ನು ನಾನು ಪತ್ತೆ ಮಾಡಿಲ್ಲದಿದ್ರೆ ಜೋಗಿಹಾಳರ ಖುನೆ ಪಿತೂರಿಯಲ್ಲಿ ಜಯರಾಮ್ ಕೂಡ ಓರ್ವ ಸದಸ್ಯನೇನೋ ಎಂದು ನನಗೆ ಅನುಮಾನವೇ ಬಂದುಬಿಡುತ್ತಿತ್ತು. ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಒಬ್ಬ ಕಲಾವಿದ ಸತ್ಯಕ್ಕೆ ಇಷ್ಟೊಂದು ಹತ್ತಿರಾಗಿ ಘಟನಾವಳಿಗಳನ್ನು ಜೋಡಿಸಬಲ್ಲ ಎನ್ನುವುದು ನಂಬಲಾರದಂಥ ಆಶ್ಚರ್ಯಕರ ಸಂಗತಿ. ಅಂಗಾಡಿ ಟಿವಿಯಲ್ಲಿ ಕುಳಿತುಕೊಂಡು ರಾಮಚಂದ್ರನೊಡನೆ ಮಿಕ್ಕ ಸ್ನೇಹಿತರ ಬರವನ್ನು ಕಾಯುತ್ತಾ ಹರಟಿದ. ಜಯರಾಮನ ಕಥೆ ಅಂಗಾಡಿಗೆ ಬಹುಪಾಲು ಸತ್ಯಕ್ಕೆ ಹತ್ತಿರಾಗಿ ಸಾಗಿದಂತೆ ಕಂಡಿತು. ಜಯರಾಮನ ಸೃಷ್ಟಿಶಕ್ತಿ ಅಲ್ಲಾವುದ್ದೀನನ ಅದ್ಭುತ ದ್ವೀಪದಂತೆ ಕಂಡಿತ್ತು ಅಂಗಾಡಿಗೆ. ರಾಮಚಂದ್ರ ಯಾವೊಂದು ತೀರ್ಮಾನಕ್ಕೂ ಬರದೆ ಸಿಗರೆಟ್ ಹೊಗೆ ಬಿಡುತ್ತಾ ಸುಮ್ಮನೆ ಕುಳಿತಿದ್ದ. ಕೊಂಚ ಹೊತ್ತಾದ ನಂತರ ರಾಮಚಂದ್ರ ಅಂಗಾಡಿ ಕಡೆ ತಿರುಗಿ, ನೀವು ಕಮ್ಯುನಿಸ್ಟ್ ಆಗಿದ್ದೀರಾ ಅಂಗಾಡಿ ಎಂದು ಕೇಳಿದ. ರಾಮಚಂದ್ರನ ಪ್ರಶ್ನೆಯಿಂದ ಚಿಕಿತನಾದ ಅಂಗಾಡಿ, ಇದೇನು ಈ ರೀತಿ ಕೇಳ್ತಿದ್ದೀರಿ? ರಾಜಕೀಯಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ. ಸಂಬಂಧ ಹೇಳ್ತೀನಿ, ನೀವು ಮಾರ್ಕ್ಸ್ವಾದಿ ಆಗಿದ್ದೀರಾ ಹೇಳಿ.
ನಾನು ಮಾರ್ಕ್ಸ್ವಾದಿಯಾಗಲಿ ಕಮ್ಯುನಿಸ್ಟ್ ಪಕ್ಷವನ್ನಾಗಲಿ ಅಲ್ಲ. ನಾನು ಬಂಗಾಳದಲ್ಲಿ ಸಿಬಿಐ ಕೆಲಸದಲ್ಲಿದ್ದಾಗ ಅಲ್ಲಿನ ಮಾರ್ಕ್ಸ್ವಾದಿಗಳ ನಿಕಟ ಪರಿಚಯ ಇತ್ತು. ಮಾರ್ಕ್ಸ್ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ ಇದೆಯೇ ಹೊರತು ಆ ಪಕ್ಷದ ಜೊತೆ ಏನೂ ಸಂಬಂಧ ಇಲ್ಲ. ಅದಿರಲಿ, ನಿಮಗೇಕೆ ಇದ್ದಕ್ಕಿದ್ದಂತೆ ಆ ಬಗ್ಗೆ ಕುತೂಹಲ ಉಂಟಾಯಿತು? ಏನಿಲ್ಲ ಅಂಗಾಡಿ, ನಾವು ನಂಬಿರುವ ತತ್ವಗಳು, ಸಿದ್ಧಾಂತಗಳು ನಮ್ಮ ದೃಷ್ಟಿ ಮತ್ತು ಅರಿವಿನ ಮೇಲೆ ಗಾಢವಾದ ಪರಿಣಾಮ ಬೀರ್ತವೆ. ಮಾರ್ಕ್ಸ್ ಇಡೀ ಮನುಷ್ಯನ ಚರಿತ್ರೆಯನ್ನು ಕೆಲವು ಚಾರಿತ್ರಿಕ ನಿಯಮಗಳಿಗೆ ಅನುಸಾರವಾಗಿ ವಿಕಾಸಗೊಂಡಿದೆ ಅಂತ ವಿಶ್ಲೇಷಿಸಿದೆ. ಅಂದ್ರೆ ಮನುಷ್ಯ ಪ್ರಜ್ಞೆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಕೆಲವು ನಿಯಮಗಳಿಗೆ ಅನುಸಾರವಾಗಿ ಅಧೀನವಾಗಿ ವರ್ತಿಸುತ್ತೆ ಅಂತ ಹೇಳಿದ. ಕೆಲವು ಸಂಗತಿಗಳನ್ನು ಹೇಳಿದರೆ ಜಯರಾಮನ ಕಲ್ಪನೆ ಕರಾರುವಾಗಿ ಮುಂದಿನದನ್ನು ಕಲ್ಪಿಸುತ್ತೆ ಎನ್ನುವ ನಿಮ್ಮ ನಂಬಿಕೆಗೆ ಮಾರ್ಕ್ಸ್ವಾದದ ಪ್ರಭಾವ ಇರಬಹುದು. ಛೇಛೆ ರಾಮಚಂದ್ರ, ನೀವು ಪ್ರೊಫೆಸರ್, ಈ ತತ್ವ ಸಿದ್ಧಾಂತಗಳನ್ನೆಲ್ಲ ಆಳವಾಗಿ ಅಭ್ಯಾಸ ಮಾಡಿದ್ದೀರಾ. ನಾನು ಅಷ್ಟೊಂದು ಆಳವಾಗಿ ಯಾವ ಸಿದ್ಧಾಂತವನ್ನೂ ಅಭ್ಯಾಸ ಮಾಡಿಲ್ಲ. ನಾನು ಮೂಲತಃ ಪತ್ತೇದಾರ ಅಷ್ಟೇ. ಪತ್ತೇದಾರನಿಗಿರಬೇಕಾದ ಸ್ವಾಭಾವಿಕ ಅನ್ವೇಷಣೆಯ ಕುತೂಹಲ ಮಾತ್ರ ನನಗಿರೋದು. ಅಷ್ಟೇ ಹೊರತು ಯಾವ ರಾಜಕೀಯ ಸಿದ್ಧಾಂತದ ಪ್ರತಿಪಾದನೆಯೂ ನನ್ನ ಉದ್ದೇಶ ಅಲ್ಲ ಎಂದು ಅಂಗಾಡಿ ರಾಮಚಂದ್ರನಿಗೆ ವಿವರಣೆ ನೀಡುತ್ತಿರಬೇಕಾದರೆ ಜಯರಾಮ, ಹೆಗ್ಡೆ, ಸಿದ್ದಪ್ಪ, ಮಹಮ್ಮದ್ ಟಿಬಿ ಮೆಟ್ಟಿ ಹತ್ತಿ ಬಂದರು. ಹೆಗ್ಡೆ ಜಯರಾಮನೊಡನೆ ಏನನ್ನೋ ರಭಸದಿಂದ ವಾದಿಸುತ್ತಿದ್ದ. ಜಯರಾಮ, ಹೋಗ್ರಯ್ಯ ಹೋಗಿ, ಒಂದು ಕಥೆ ಹೇಳಿದ ಮೇಲೆ ಮುಗಿದುಹೋಯ್ತು. ಆ ಕಥೆ ಚೆನ್ನಾಗಿದೆಯೋ ಇಲ್ವೋ ಹೇಳೋದಷ್ಟೇ ವಿಮರ್ಶಕನ ಕೆಲಸ. ಅದು ಬಿಟ್ಟು ಅದನ್ನು ಹೀಗೆ ತಿದ್ದು ಇದು ಹೀಗಿರಬೇಕು ಅಂದ್ರೆ ನಾನು ಒಪ್ಪೋಲ್ಲ ಎಂದ. ಹಾಗಲ್ಲ ಜಯರಾಮ್, ವೈರಸ್ಗಳು, ಫಂಗಸ್ಗಳು ಗಾಳಿಯಲ್ಲಿ ಭೂಖಂಡಗಳನ್ನೇ ದಾಟಿಕೊಂಡು ಬರ್ತವೆ. ಅವನ್ನು ತಂದು ಯಾರೂ ಹುಟ್ಟು ಹಾಕಬೇಕಾಗಿಲ್ಲ ಅನ್ನೋದು ಒಂದು. ಇನ್ನೊಂದು, ಕೆಸರೂರಿನ ಕಾಯಿಲೆ ಹಬ್ಬಿಸುವುದಕ್ಕೆ ಜೋಗಿಹಾಳರನ್ನು ಖುನೆ ಮಾಡಬೇಕಾದ ಅವಶ್ಯಕತೆ ಗ್ವಾಟೆಮಾಲಾದ ವಾಣಿಜ್ಯ ಸಮುದಾಯಕ್ಕೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಎಂದು ಹೆಗ್ಡೆ ತನ್ನ 2 ತಕರಾರುಗಳನ್ನು ಮತ್ತೆ ಎಲ್ಲರಿಗೂ ತಿಳಿಯುವಂತೆ ಪುನರುಚ್ಚರಿಸಿದ. 1 ನಿಮಿಷ ತಡೀರಿ ಹೆಗ್ಡೆ, ನೀವು ಉತ್ತರಿಸಿ. ಕೆಸರೂರಿನ ಕಾಯಿಲೆ ಗ್ವಾಟೆಮಾಲಾ ಒಂದರಲ್ಲೇ ಇರೋದು ಅನ್ನೋದನ್ನ ಉದ್ದಿರಾ? ಏನೋ ಸುಳ್ಳು ಹೇಳಿದ್ರೆ ನಿನ್ನ ಪ್ರಾಣ ಹೋಯ್ತಂತ ತಿಳಿ. ಸುಲೇಮಾನ್ ಬೇರಿ ವಿಷಯ ಅವನೇನೂ ಕೇಳಿಲ್ವೇ? ಇಲ್ಲ. ಮನ್ನಾ ಜಂಗ್ಲಿ ಮರ ಕಡಿದು ಸಾಗಿಸಿರೋದನ್ನ ತನಿಖೆ ಮಾಡೋದಕ್ಕೆ ಬಂದಿಲ್ವೇ? ಇಲ್ಲ. ಏಯ್, ಸುಳ್ಳು ಹೇಳ್ತೀಯಾ? ಸಾಯ್ತೀಯಾ ನೀನು? ಇಲ್ಲ, ಖುರಾನ್ ಮೇಲೆ ಆಣೆ. ಇಲ್ನೋಡು, ನಾವು ನಮ್ಮೋನು. ಅವನು ಯಾಕೆ ಬಂದಿದ್ದಾನಂತ ನಿನಗೂ ಗೊತ್ತಿಲ್ಲದೇ ಇರಬಹುದು. ಅವನು ಸುಲೇಮಾನ್ ಬೇರಿ ವಿಷಯ ಎತ್ತಿದ್ರೆ ಕೂಡಲೇ ನಮಗೆ ತಿಳಿಸಬೇಕು. ಹೇಗೆ ತಿಳಿಸೋದು? ಯಾರು ನೀವು? ಎಲ್ಲಿರ್ತೀರೋ? ಹಡ್ಡ ಹುಚ್ಚ, ಅದೆಲ್ಲ ನಿನಗ್ಯಾಕೆ? ನಾವು ಕೇಳಬೇಕಾದ ಕಡೆ ಕೇಳ್ತೀವಿ. ನೀನು ಸುಳ್ಳು ಹೇಳಿದ್ದೆ ಅಂದ್ರೆ ಮುಗೀತು ನಿನ್ನ ಕಥೆ. ಗೊತ್ತಿದ್ರೆ ಗೊತ್ತಿದ್ದಷ್ಟು ಹೇಳ್ತೀನಿ. ಸರಿ, ಜ್ಞಾಪಕ ಇಟ್ಕೋ. ದ್ರೋಹ ಮಾಡಿದ್ದೆ ಅಂದ್ರೆ ಈ ಚೂರಿ ನಿನ್ನ ಎದೆ ಒಳಗೆ ಎಂದು ಚೂರಿಯನ್ನೊಮ್ಮೆ ನೋವಾಗುವಂತೆ ಬೆನ್ನಿಗೊತ್ತಿತು. ಮಹಮ್ಮದ್ ಮಾತಾಡಿಲ್ಲ. ಅವನಿಗೆ ಕತಾರೂ ಬೇಡವಾಗಿತ್ತು, ಬೆಹರಿಂಗೂ ಬೇಡವಾಗಿತ್ತು. ಒಮ್ಮೆ ಕೆಸರೂರಿನಿಂದ ಪಾರಾದರೆ ಸಾಕು ಎನ್ನಿಸಿತ್ತು. ಸರಿ, ನೆಟ್ಟಗೆ ಹಿಂದಕ್ಕೆ ತಿರುಗದೆ 200 ಹೆಜ್ಜೆ ಹೋಗು. ಈ ವಿಷಯ ಹಾರಿಗಾದರೂ ತಿಳಿಸಿದ್ರೆ ನಿನ್ನ ಖತಂ ಮಾಡಬೇಕಾಗುತ್ತೆ ಎಂದು ಬೆನ್ನು ಹಿಂದಿನ ದನಿ. ಬದುಕಿದೆಯಾ ಬಡಜೀವವೇ ಎಂದುಕೊಂಡ ಮಹಮ್ಮದ್ ಜೀವನಾಭಿಮುಖವೆನ್ನಿಸುವಂತೆ ಸರಸರ ಮುಂದುವರಿಸಿದ. ಹೆಜ್ಜೆ ಎಣಿಕೆಯನ್ನೂ ಮಾಡಿಲ್ಲ, ತಿರುಗಲೂ ಇಲ್ಲ. ನಿಜವಾಗಿಯೂ ಅವನಿಗೆ ಅನ್ನಿಸಿದ್ದು ಓಡಿಬೇಕೆಂದು. ತುಂಬ ದೂರ ಹೋದ ನಂತರ ಹಿಂದೆ ಯಾರೂ ಬರುತ್ತಿಲ್ಲವೆಂದು ಖಾತರಿ ಮಾಡಿಕೊಂಡು ಮಹಮ್ಮದ್ ನಿಂತು ಹಿಂದಿರುಗಿ ನೋಡಿದ. ಸಮೀಪದಲ್ಲಿ ಯಾರೂ ಕಾಣಿಸಲಿಲ್ಲ. ರಸ್ತೆ ಖಾಲಿ ಇತ್ತು. ಆದರೆ ತನಗೆ ಚೂರಿ ತೋರಿಸಿ ನಿಲ್ಲಿಸಿದ ಜಾಗದಲ್ಲಿ ಯಾರೋ ನಿಂತಂತೆ ಕಂಡಿತು. ಆತ ಮೆಲ್ಲಗೆ ತನ್ನ ಕಡೆಗೆ ನಡೆದು ಬರುತ್ತಾ ಇದ್ದ. ಮಹಮ್ಮದ್ಗೆ ತನ್ನ ಅಧೀರೆಯಿಂದ ಅವಮಾನವಾದಂತೆನಿಸಿತು. ಹಾಗೆ ನಿಂತುಕೊಂಡು ರಸ್ತೆಯಲ್ಲಿ ನಡೆದು ಬರುತ್ತಿರುವ ವ್ಯಕ್ತಿ ಯಾರಿರಬಹುದೆಂದು ನಿರೀಕ್ಷಿಸಿದೆ. ನಡೆದು ಬರುತ್ತಿರುವ ವ್ಯಕ್ತಿ ಹತ್ತರಾದಂತೆ ಮಹಮ್ಮದ್ಗೆ ತವಕ ಹೆಚ್ಚಾಗತೊಡಗಿತು. ಓಡಿ ಹೋಗೋಣ ಎಂದೆನಿಸಿತು. ಆ ವ್ಯಕ್ತಿ ತೀರಾ ಹತ್ತರಾದಂತೆ ಎಲ್ಲೋ ಅವನನ್ನು ನೋಡಿದ್ದಂತೆ ಖಾತರಿ ಮಹಮ್ಮದ್ಗೆ. ಆ ವ್ಯಕ್ತಿ ಸುಮ್ಮನೆ ತನ್ನ ಪಾಡಿಗೆ ತಾನು ತನ್ನ ಯೋಚನೆಗಳಲ್ಲಿ ಲೀನವಾಗಿ ಮಹಮ್ಮದ್ ಎದುರೇ ಸಾಗಿ ಹೋದ. ಮಹಮ್ಮದ್ಗೆ ತನಗೆ ಚೂರಿ ಹಿಡಿದು ಬೆದರಿಸಿದವನಿಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲವೆಂದೆನ್ನಿಸಿತು. ಆದರೆ ಇವನ್ಯಾರು? ಎಲ್ಲೋ ನೋಡಿದ್ದಂತೂ ಖಾತರಿ, ಆದರೆ ಎಲ್ಲಿ? ಇದ್ದಕ್ಕಿದ್ದಂತೆ ಅವನ ಪರಿಚಯ ಮಹಮ್ಮದ್ಗೆ ಹೊಳೆಯತೊಡಗಿತು. ಅವನೇ ಮೆಜಿಷಿಯನ್ ಮುತ್ತು. ಎಂಟಮಾಲಜಿ ಸಿದ್ದಪ್ಪ ಕೆಸರೂರಿನಲ್ಲಿ ಇವರಿಂದಾಗುತ್ತಿದ್ದ ಪರಿಸರ ವಿನಾಶದ ಬಗ್ಗೆ ಜೋಗಿಹಾಳರಲ್ಲಿಗೆ ಅನೇಕ ಪುಕಾರುಗಳನ್ನು ಮಾಡಿದ್ದ. ಈ ಗೋಸಾಯಿಗಳು ಸಂಶೋಧನಾ ಕೇಂದ್ರದ ಬಳಿ ಇದ್ದ ಕಾಡಿನ ಹಕ್ಕಿಗಳನ್ನು, ಕಾಡು ಕೋಳಿಗಳನ್ನು ಹಿಡಿದು ಮಿಲ್ಟಿ ಹೋಟೆಲ್ಗಳಿಗೆ ಮಾರುತ್ತಿದ್ದರು. ಜೊತೆಗೆ ಎಲ್ಲಿಗೋ ರಫ್ತು ಮಾಡಲು ಕೆಸರೂರಿನ ಆಸುಪಾಸಿನಲ್ಲಿದ್ದ ದೊಡ್ಡ ಜಾತಿಯ ಕಪ್ಪೆಗಳನ್ನೆಲ್ಲ ಹಿಡಿದು ತೊಡೆ ಕತಸಿ ಸಾಗಿಸತೊಗಿದ್ದರು. ಇವರ ಕೆಸರೂರಿನ ಪರಿಸರಕ್ಕೆ ಮಾಡುತ್ತಿದ್ದ ಹಾನಿಯನ್ನು ಸಿದ್ದಪ್ಪ ಸವಿವರವಾಗಿ ಅಭ್ಯಾಸ ಮಾಡಿ ಇವರನ್ನು ಮೊದಲು ಇಲ್ಲಿಂದ ಓಡಿಸಬೇಕೆಂದು ಅರಣ್ಯಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದ. ಮತ್ತೆ ಇವರಿಗೂ ಸಿದ್ದಪ್ಪನಿಗೂ ಜಟಾಪಟಿ ಆರಂಭವಾಗುತ್ತೆ ಎಂದು ಮಹಮ್ಮದ್ ಯೋಚಿಸಿದ. ಹಾಗಾದರೆ ತನ್ನ ಬೆನ್ನು ಹಿಂದೆ ಚೂರಿ ಹಿಡಿದು ಬೆದರಿಸಿದವನು ಯಾರು?
ಮುತ್ತುವಂತೂ ಅವನು ನಡೆದುಕೊಂಡ ರೀತಿಯಲ್ಲಿ ಅವನ ಮುಖಭಾವದಲ್ಲಿ ಅವನೇ ಬೆದರಿಸಿದವನು ಎಂದು ಊಹಿಸಲ ಸಾಧ್ಯವಾಗಿತ್ತು. ಹಾಗಾದರೆ ತನ್ನನ್ನು ಬೆದರಿಸಿದವನು ಬೇರೊಬ್ಬನಾದರೆ ಆತ ಮುತ್ತುವನ್ನು ಕಂಡೇ ತನ್ನನ್ನು ಬಿಡುಗಡೆ ಮಾಡಿದ್ದನೇ? ಆದರೆ ಮುತ್ತು ನಡೆದು ಹೋದ ರೀತಿಯಲ್ಲಿ ಅವನ ಮುಖಭಾವದಲ್ಲಿ ಚೂರಿ ಹಿಡಿದು ಬೆದರಿಸಿದವನನ್ನು ಅವನು ನೋಡಿದ್ದಂತೆಯೂ ಕಾಣಿಸಲಿಲ್ಲ. ಮಹಮ್ಮದ್ಗೆ ಏನೂ ಅರ್ಥವಾಗಲಿಲ್ಲ, ಯಾವುದೂ ಬಗೆಹರಿಯಲಿಲ್ಲ. ಆದರೆ ಮಹಮ್ಮದ್ಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಯಿತು. ಕೆಸರೂರಿನ ಜನ ತಮ್ಮ ಬಗ್ಗೆ ಉದಾಸೀನದಿಂದ ಇಲ್ಲ, ತಮಗೆ ಗೊತ್ತಿಲ್ಲದ ಹಾಗೆ ತಾವು ಕೆಸರೂರಿನ ಸಮಾಜದ ಮರ್ಮಕ್ಕೆ ತಾಗುವಂತಹ ಏನೋ ಕೆಲಸ ಮಾಡಿದ್ದೇವೆ ಎಂದು. ಮಹಮ್ಮದ್ ಚೂರಿ ತೋರಿಸಿ ಬೆದರಿಸಿದದರ ಹಿನ್ನೆಲೆ ಸಾಕಷ್ಟು ಸರಳವಾದ ಹಾಗೆ ಇತ್ತು. ಪಾಟೀಲರು ಮತ್ತು ಅವರ ಶಿಷ್ಯರ ಮಿತ್ರವೃಂದವನ್ನು ಕೆಸರೂರಿನ ಎರಡೂ ಪಕ್ಷದವರು ಎಂದೂ ಅಲಿಪ್ತರ ಗುಂಪು ಎಂದು ತಿಳಿದೇ ಇರಲಿಲ್ಲ. ಎರಡೂ ಪಕ್ಷದವರು ಇವರನ್ನು ಪರಸ್ಪರ ವಿರೋಧಿಗಳ ಗುಂಪು ಎಂದೇ ಅನುಮಾನದಿಂದ ನೋಡುತ್ತಿದ್ದರು. ಆದ್ದರಿಂದಲೇ ಪಾಟೀಲರಿಗೆ ಕಾಲೇಜಿನ ಸಮಾರಂಭದಲ್ಲಿ ವೆಂಕಟೇಶ್ವರ ಭಕ್ತರಿಂದ ಧಿಕ್ಕಾರ ಬಿದ್ದುದು. ಆದರೆ ಅಂಗಾಡಿ ಎಂದೊಬ್ಬ ಅಪರಿಚಿತ ಕೆಸರೂರಿಗೆ ಆಗಮಿಸಿದಲೇ ಸುಲೇಮಾನ್ ಬೇರಿ ಗುಂಪು ಕೊಂಚ ಜಾಗರೂಕತೆಯಿಂದ ಗಮನಿಸತೊಡಗಿತು. ಆತ ಇಂಟೆಲಿಜೆನ್ಸ್ ಆಫೀಸರು ಎಂದು ತಿಳಿದ ಮೇಲಂತೂ ಸುಲೇಮಾನ್ ಬೇರಿ ಕಡೆಯವರಿಗೆ ಗಾಬರಿಯಾಯಿತು. ಅವರಿಗೆ ತಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಮನ್ನಾ ಜಂಗ್ಲಿಯಿಂದ ಸಾಗುವಾನಿ, ಬೀಟೆ, ಹೊನ್ನೆ, ನಂದಿ ಮುಂತಾದ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವ ಮರಗಳನ್ನು ಕಡಿದು ಕಳ್ಳಸಾಗಾಣಿಕೆ ಮಾಡಿದ್ದನ್ನು ತನಿಖೆ ಮಾಡಲುದಕ್ಕೆ ಈತ ಬಂದಿರಬಹುದೇ ಎಂದು ಶಂಕಿಸಿದರು. ಆದ್ದರಿಂದಲೇ ಮಹಮ್ಮದ್ನಿಂದ ವಿಷಯ ತಿಳಿದುಕೊಳ್ಳಲು ಅವರು ಯತ್ನಿಸಿದ್ದು. ಮಹಮ್ಮದ್ ನೀಡಿದ ವಿವರಣೆಯಿಂದ ಅವರಿಗೆ ಯಾವ ಸಮಾಧಾನವೂ ಆಗಲಿಲ್ಲ. ಆದರೆ ಅಂಗಾಡಿ, ಜಯರಾಮ್, ರಾಮಚಂದ್ರ ಮುಂತಾದವರ ನಡವಳಿಕೆಗಳು ಕೂಡ ಅವರಿಗೆ ಅರ್ಥವಾಗದಂತೆ ವ್ಯವಹರಿಸುತ್ತಿದ್ದರು. ಈ ಗುಂಪಿನ ಗೂಢ ಚಟುವಟಿಕೆಗಳ ಅರ್ಥ ಅರಿಯದೆ ತಮ್ಮ ದುಷ್ಕೃತ್ಯಗಳ ಸರಣಿಯಲ್ಲಿ ಯಾವುದನ್ನು ಹಿಡಿಯಲು ಇವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಳುಕಿನ ಮನದಲ್ಲಿ ಮೆಲುಕ ಮಾಡಿ ನಿಗಾ ಇಟ್ಟಿದ್ದರು. ಈ ನಡುವೆ ಸಾಹಿತಿ ಜಯರಾಮನ ಕಲ್ಪನೆಯ ಕಥೆ ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸಲು ಸಹಾಯಕವಾದದ್ದು ಒಂದು ವಿಧಿವಿಲಾಸ. ಜಯರಾಮ್ ಹೇಳಿದ ಕತೆ ಹೆಚ್ಚು ಕಡಿಮೆ ಸತ್ಯ ಆಗುವಂತೆಯೇ ತೋರುತ್ತಿದೆ ರಾಮಚಂದ್ರ. ಬಹುಶಃ ಮನುಷ್ಯನ ಚರ್ಯಗಳು ಪೂರ್ವ ನಿರ್ದೇಶಿತ ಎನ್ನುವ ವಾದವೇ ಸತ್ಯವೇನೋ ಅಂತ ನನಗನ್ಸುತ್ತೆ. ಜಯರಾಮನ ಕಥೆಯ ಕೆಲವೊಂದು ನ್ಯೂನತೆಗಳನ್ನು ನಾನು ಪತ್ತೆ ಮಾಡಿಲ್ಲದಿದ್ರೆ ಜೋಗಿಹಾಳರ ಖನಿಪಿತೂರಿಯಲ್ಲಿ ಜಯರಾಮ್ ಕೂಡ ಓರ್ವ ಸದಸ್ಯನೇನೋ ಎಂದು ನನಗೆ ಅನುಮಾನವೇ ಬಂದ್ಬಿಡ್ತಿತ್ತು. ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಒಬ್ಬ ಕಲಾವಿದ ಸತ್ಯಕ್ಕೆ ಇಷ್ಟೊಂದು ಹತ್ತಿರಾಗಿ ಘಟನಾವಳಿಗಳನ್ನು ಜೋಡಿಸಬಲ್ಲ ಎನ್ನುವುದು ನಂಬಲಾರದಂಥ ಆಶ್ಚರ್ಯಕರ ಸಂಗತಿ. ಅಂಗಾಡಿ ಟಿವಿಯಲ್ಲಿ ಕುಳಿತುಕೊಂಡು ರಾಮಚಂದ್ರನೊಡನೆ ಮಿಕ್ಕ ಸ್ನೇಹಿತರ ಬರವನ್ನು ಕಾಯುತ್ತಾ ಹರಟಿದ. ಜಯರಾಮನ ಕಥೆ ಅಂಗಾಡಿಗೆ ಬಹುಪಾಲು ಸತ್ಯಕ್ಕೆ ಹತ್ತಿರಾಗಿ ಸಾಗಿದಂತೆ ಕಂಡಿತು. ಜಯರಾಮನ ಸೃಷ್ಟಿಶಕ್ತಿ ಅಲ್ಲಾವುದ್ದೀನನ ಅದ್ಭುತ ದೀಪದಂತೆ ಕಂಡಿತ್ತು ಅಂಗಾಡಿಗೆ. ರಾಮಚಂದ್ರ ಯಾವೊಂದು ತೀರ್ಮಾನಕ್ಕೂ ಬರದೆ ಸಿಗರೆಟ್ಟು ಹೊಗೆ ಬಿಡುತ್ತಾ ಸುಮ್ಮನೆ ಕುಳಿತಿದ್ದ. ಕೊಂಚ ಹೊತ್ತಾದ ನಂತರ ರಾಮಚಂದ್ರ ಅಂಗಾಡಿ ಕಡೆ ತಿರುಗಿ, ನೀವು ಕಮ್ಯುನಿಸ್ಟ್ ಆಗಿದ್ದೀರಾ ಅಂಗಾಡಿ ಎಂದು ಕೇಳಿದ. ರಾಮಚಂದ್ರನ ಪ್ರಶ್ನೆಯಿಂದ ಚಿಕಿತನಾದ ಅಂಗಾಡಿ, ಇದೇನು ಈ ರೀತಿ ಕೇಳ್ತಿದ್ದೀರಿ, ರಾಜಕೀಯಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ. ಸಂಬಂಧ ಹೇಳ್ತೀನಿ, ನೀವು ಮಾರ್ಕ್ಸ್ವಾದಿ ಆಗಿದ್ದೀರಾ ಹೇಳಿ. ನಾನು ಮಾರ್ಕ್ಸ್ವಾದಿಯಾಲಿ ಕಮ್ಯುನಿಸ್ಟ್ ಪಕ್ಷವನಾಗ್ಲೇ ಅಲ್ಲ. ನಾನು ಬಂಗಾಳದಲ್ಲಿ ಸಿಬಿಐ ಕೆಲಸದಲ್ಲಿದ್ದಾಗ ಅಲ್ಲಿನ ಮಾರ್ಕ್ಸ್ವಾದಿಗಳ ನಿಕಟ ಪರಿಚಯ ಇತ್ತು. ಮಾರ್ಕ್ಸ್ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ ಇದೆಯೇ ಹೊರತು ಆ ಪಕ್ಷದ ಜೊತೆ ಏನು ಸಂಬಂಧ ಇಲ್ಲ. ಅದಿರ್ಲಿ, ನಿಮಗೇಕೆ ಇದ್ದಕ್ಕಿದ್ದಂತೆ ಆ ಬಗ್ಗೆ ಕುತೂಹಲ ಉಂಟಾಯಿತು? ಏನಿಲ್ಲ ಅಂಗಾಡಿ, ನಾನು ನಂಬಿರುವ ತತ್ವಗಳು, ಸಿದ್ಧಾಂತಗಳು ನಮ್ಮ ದೃಷ್ಟಿ ಮತ್ತು ಅರಿವಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತವೆ. ಮಾರ್ಕ್ಸ್ ಇಡೀ ಮನುಷ್ಯನ ಚರಿತ್ರೆಯನ್ನು ಕೆಲವು ಚಾರಿತ್ರಿಕ ನಿಯಮಗಳಿಗೆ ಅನುಸಾರವಾಗಿ ವಿಕಾಸಗೊಂಡಿದೆ ಅಂತ ವಿಶ್ಲೇಷಿಸಿದೆ. ಅಂದರೆ ಮನುಷ್ಯ ಪ್ರಜ್ಞೆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಕೆಲವು ನಿಯಮಗಳಿಗೆ ಅನುಸಾರವಾಗಿ ಆಧೀನವಾಗಿ ವರ್ತಿಸುತ್ತೆ ಅಂತ ಹೇಳಿದ. ಕೆಲವು ಸಂಗತಿಗಳನ್ನು ಹೇಳಿದರೆ ಜಯರಾಮನ ಕಲ್ಪನೆ ಕರಾರುವಾಕಾಗಿ ಮುಂದಿನದನ್ನು ಕಲ್ಪಿಸುತ್ತೆ ಎನ್ನುವ ನಿಮ್ಮ ನಂಬಿಕೆಗೆ ಮಾರ್ಕ್ಸ್ವಾದದ ಪ್ರಭಾವವಿರಬಹುದು. ಛೇ ರಾಮಚಂದ್ರ, ನೀವು ಪ್ರೊಫೆಸರ್, ಈ ತತ್ವ ಸಿದ್ಧಾಂತಗಳನ್ನೆಲ್ಲ ಆಳವಾಗಿ ಅಭ್ಯಾಸ ಮಾಡಿದ್ದೀರಾ. ನಾನು ಅಷ್ಟೊಂದು ಆಳವಾಗಿ ಯಾವ ಸಿದ್ಧಾಂತವನ್ನೂ ಅಭ್ಯಾಸ ಮಾಡಿಲ್ಲ. ನಾನು ಮೂಲತಃ ಪತ್ತೇದಾರ ಅಷ್ಟೇ. ಪತ್ತೇದಾರನಿಗಿರಬೇಕಾದ ಸ್ವಾಭಾವಿಕ ಅನ್ವೇಷಣೆಯ ಕುತೂಹಲ ಮಾತ್ರ ನನಗಿರೋದು. ಅಷ್ಟೇ ಹೊರತು ಯಾವ ರಾಜಕೀಯ ಸಿದ್ಧಾಂತದ ಪ್ರತಿಪಾದನೆಯೂ ನನ್ನ ಉದ್ದೇಶ ಅಲ್ಲ ಎಂದು ಅಂಗಾಡಿ ರಾಮಚಂದ್ರನಿಗೆ ವಿವರಣೆ ನೀಡುತ್ತಿರಬೇಕಾದರೆ ಜಯರಾಮ, ಹೆಗಡೆ, ಸಿದ್ದಪ್ಪ, ಮಹಮ್ಮದ್ ಟಿಬಿ ಮೆಟ್ಟಿಲು ಹತ್ತಿ ಬಂದರು. ಹೆಗಡೆ ಜಯರಾಮನೊಡನೆ ಏನನ್ನೋ ರಭಸದಿಂದ ವಾದಿಸುತ್ತಿದ್ದ. ಜಯರಾಮ, ಹೋಗ್ರಯ್ಯ ಹೋಗಿ, ಒಂದು ಕತೆ ಹೇಳಿದ ಮೇಲೆ ಮುಗಿದೋಯ್ತು. ಆ ಕತೆ ಚೆನ್ನಾಗಿದೆಯೋ ಇಲ್ವೋ ಹೇಳೋದಷ್ಟೇ ವಿಮರ್ಶಕನ ಕೆಲಸ. ಅದು ಬಿಟ್ಟು ಅದನ್ನ ಹೀಗೆ ತಿದ್ದು ಇದು ಹೀಗಿರಬೇಕು ಅಂದ್ರೆ ನಾನೊಪ್ಪಲ್ಲ ಎಂದ. ಹಾಗಲ್ಲ ಜಯರಾಮ್, ವೈರಸ್ಗಳು, ಫಂಗಸ್ಗಳು ಗಾಳಿಯಲ್ಲಿ ಭೂಖಂಡಗಳನ್ನೇ ದಾಟಿಕೊಂಡು ಬರುವೆ. ಅವನ್ನು ತಂದು ಯಾರೂ ಹುಟ್ಟು ಹಾಕಬೇಕಾಗಿಲ್ಲ ಅನ್ನೋದು ಒಂದು. ಇನ್ನೊಂದು, ಕೆಸರೂರಿನ ಕಾಯಿಲೆ ಹಬ್ಬಿಸೋದಕ್ಕೆ ಜೋಗಿಹಾಳರನ್ನು ಖನಿ ಮಾಡಬೇಕಾದ ಅವಶ್ಯಕತೆ ಗ್ವಾಟೆಮಾಲಾದ ವಾಣಿಜ್ಯ ಸಮುದಾಯಕ್ಕೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಎಂದ ಹೆಗಡೆ.
ಒಂದು ನಿಮಿಷ ತಡೀರಿ ಹೆಗಡೆ, ನೀವು ಉತ್ತರಿಸಿ. ಕೆಸರೂರಿನ ಕಾಯಿಲೆ ಗ್ವಾಟೆಮಾಲಾ ಒಂದರಲ್ಲೇ ಇರೋದು ಅನ್ನೋದನ್ನ ಒತ್ತಿದ್ದೀರಾ? ಹೌದು. ಹಾಗಾದ್ರೆ ಗ್ವಾಟೆಮಾಲಾದಲ್ಲಿಯೂ ಏಲಕ್ಕಿಗೆ ಕೆಸರೂರು ಕಾಯಿಲೆ ತಗುಲಿ ನಾಶವಾಗಬೇಕಲ್ಲ? ಇಲ್ಲ. ಕೆಸರೂರಿನ ಕಾಯಿಲೆ ವೈರಸ್ಗಳನ್ನು ಗಿಡಗಳಿಂದ ಗಿಡಕ್ಕೆ ಹಬ್ಬಿಸೋದಕ್ಕೆ ಅಗತ್ಯವಾದ ಏಫಿಡ್ಸ್ ತಿಗಣೆಗಳು ಗ್ವಾಟೆಮಾಲಾದ ಶೀತದ ದೆಸೆಯಿಂದ ಅಲ್ಲಿ ಇಲ್ಲ. ಹಾಗಾಗಿ ಈ ರೋಗ ಪ್ರಸಾರವಾಗೋದು ತುಂಬಾ ನಿಧಾನ. ಎಷ್ಟು ನಿಧಾನ ಅಂದ್ರೆ ಅದೊಂದು ನಿರುಪದ್ರವಿ ಕಾಯಿಲೆ ಅನ್ನುವಷ್ಟು. ಹಾಗಾದ್ರೆ ಆ ರೋಗ ನಾಮವಶೇಷವಾಗದೆ ಹೇಗೆ ಉಳಿದಿದೆ? ಈ ವೈರಸ್ಸು ಗಿಡಗಳಿಗೆ ಬರುವ ಫಂಗಸ್ ರೋಗಗಳನ್ನು ಆಶ್ರಯಿಸಿ ಅವುಗಳ ಪರಾಗಗಳಿಂದ ಪ್ರಸಾರಗೊಳ್ಳುತ್ತೆ ಅಂತ ಒಂದು ಬಲವಾದ ಶಂಕೆ. ಅಂದ್ರೆ ಆ ರೋಗದ ಜೀವಂತ ಸ್ಟೋರ್ಗಳಿರೋ ಬ್ರೆಡ್ಗಳನ್ನು ಜೋಗಿ ಹಾಳರಿಗೆ ಅಭಿಪ್ರಾಯಕ್ಕೆ ಕಳುಹಿಸಿದ್ದಾರೆ. ಪ್ರೊಜೆಕ್ಟರ್ ಅಸ್ಫೋಟನೆಯಿಂದ ಅದು ಇಲ್ಲಿ ಹಬ್ಬಿತು ಅಂತ ಜಯರಾಮ್ ಹೇಳೋದು ತಾನೇ ಜಯರಾಮ್? ಅಂತ ಜಯರಾಮ್ ಕಲ್ಪನೆ. ಆದರೆ ನಾವು ಒಪ್ಪೋ ಮೊದಲು ತುಂಬಾ ಸಂದೇಹಗಳಿಗೆ ಉತ್ತರ ಬೇಡಬೇಕಾಗುತ್ತೆ. ಅಲ್ಲಿವರೆಗೆ ಇದೊಂದು ಊಹಾಪೋಹದ ಸುಳ್ಳಿನ ಕಂತೆ ಹೆಗಡೆ. ಅಂಗಾಡಿ ಒಂದೇ ಸಮ ಮಾತಾಡಿದ್ರು. ತಕ್ಷಣ ಅಂಗಾಡಿ ಗಂಭೀರನಾದ. ಅಂಗಾಡಿ ಮುಖದಲ್ಲಾದ ಬದಲಾವಣೆ ಎಲ್ಲರಿಗೂ ಗೊತ್ತಾಯಿತು. ನೋಡಿ ಹೆಗಡೆ, ಜಯರಾಮ್ ಹೇಳಿದ ಕಥೆಯನ್ನು ನೀವು ಸೀರಿಯಸ್ ಆಗಿ ಸುಳ್ಳಿನ ಕಂತೆ ಅಂತ ಹೇಳ್ತಿಲ್ಲ ಅಂತ ತಿಳಿದಿದ್ದೀನಿ. ಅದನ್ನು ನೀವು ಸೀರಿಯಸ್ ಆಗಿ ಹೇಳಿರೋದಾದ್ರೆ ನೀವೇ ಅದಕ್ಕೆ ಮೊದಲು ಅನೇಕ ಸಂದೇಹಗಳಿಗೆ ಸಮಾಧಾನ ಹೇಳಬೇಕಾಗುತ್ತೆ ಗೊತ್ತೋ ಎಂದ. ಹೆಗಡೆ ತನ್ನ ಮೇಲೆ ತಕರಾರುಗಳು ತಿರುಗಿ ಬಿದ್ದದ್ದನ್ನು ನೋಡಿ ಗಾಬರಿ ಬಿದ್ದ. ಅದನ್ನು ನೋಡಿ ರಾಮಚಂದ್ರ ನಕ್ಕ. ಜೋಗಿಹಾಳರ ಕೊಲೆ ಅನ್ನೋದು ನಿಜ ಜಯರಾಮ್. ಕತೆ ಹೇಳದ ಮೇಲೆ ನಾನು ಸಿರಸಗೆ ಹೋಗಿ ಜೋಗಿಹಾಳರ ಲ್ಯಾಬ್ ಟೆಕ್ನಿಷಿಯನ್ ಹತ್ರ ಮಾತನಾಡಿದೆ. ಜೋಗಿಹಾಳರಿಗೆ ಗ್ವಾಟೆಮಾಲಾದಿಂದ ಸೈಡ್ಗಳು ಬಂದದ್ದು ನಿಜ. ಅವು ತೀರಾ ಮಬ್ಬಾಗಿದ್ದುದರಿಂದ ಪ್ರೊಜೆಕ್ಟ್ ಬಲಿನಲ್ಲಿ ಸರಿಯಾಗಿ ಪ್ರೊಜೆಕ್ಟ್ ಆಗ್ತಿರ್ಲಿಲ್ಲಂತೆ. ಅದಕ್ಕೆ ಜೋಗಿಹಾಳರು ಹ್ಯಾಲೋಜನ್ ಬಲ್ಬ್ ಬೇಕು ಅಂತ ಹುಡುಕಾಡುತ್ತಿದ್ರಂತೆ. ಯಾರೋ ಆ ಸಂದರ್ಭ ಸೃಷ್ಟಿ ಮಾಡಿದವರೇ ಜೋಗಿಹಾಳರಿಗೆ ಹ್ಯಾಲೋಜನ್ ಬಲ್ಬನ್ನು ಸಪ್ಲೈ ಮಾಡಿದ್ದಾರೆ. ನಮ್ಮ ತನಿಖೆಯಲ್ಲಿ ಇದು ಒಂದು ಅತ್ಯಂತ ಮುಖ್ಯ ಅಂಶ, ತಿಳಿದುಕೊಳ್ಳಿ ಎಂದ ಗಂಭೀರವಾಗಿ ಅಂಗಾಡಿ. ಆದರೆ ಹೆಗಡೆಯ ಹಲವು ಸಂಶಯಗಳು ಆತನ ಮಟ್ಟಿಗಂತೂ ನಿಜವಾದವಾಗಿದ್ದವು. ಸರಿ ಅಂಗಾಡಿ, ನಿಮಗೆ ನಿಮ್ಮ ಸಾಕ್ಷ್ಯಾಧಾರಗಳು ಪೂರಕವಾಗಿ ಎಷ್ಟೇ ದೊರೆತಿದ್ದರೂ ನನ್ನ ಅನುಮಾನಕ್ಕೆ ಸಮಾಧಾನ ಹೇಳುವವರೆಗೆ ಬೆನಿಫಿಟ್ ಆಫ್ ಡೌಟ್ ಇದ್ದೇ ಇರದೆ. ಜೋಗಿಹಾಳರ ಕೊಲೆ ಏಕೆ ಮಾಡಬೇಕು? ವೈರಸ್ ರೋಗ ಹಬ್ಬಿಸೋದೊಂದೇ ಉದ್ದೇಶ ಆದರೆ ಅದಕ್ಕೆ ಜೋಗಿಹಾಳರನ್ನು ಕೊಲೆ ಮಾಡುವ ಅಗತ್ಯ ಏನೂ ಇಲ್ಲ. ಇದಕ್ಕೆ ಉತ್ತರ ದೊರೆತ ಹೊರತು ನಿಮ್ಮ ತನಿಖೆ ಅಪೂರ್ಣ ಆಗೋದು ಖಂಡಿತ ಎಂದ ಹೆಗಡೆ. ಜಯರಾಮ್ ತುಂಬಾ ಹೊತ್ತು ಇವರೆಲ್ಲರ ತೊಡಕಿನ ವಾದ ಕೇಳಿ ಕೊನೆಗೆ, ನೋಡಿ ಅಂಗಾಡಿ, ಹೆಗಡೆ ಹೇಳೋ ಮಾತಿನಲ್ಲಿ ಸತ್ಯಾಂಶ ಇದೆ. ನೀವು ನಿಮ್ಮ ಕಥೆಗೆ ಮೂಲಾಧಾರವಾಗಿ ತಿಳಿಸಿದ ಸಂಗತಿಗಳಲ್ಲಿ ಯಾವುದೋ ಮುಖ್ಯಾಂಶ ಬಿಟ್ಟು ಹೋಗಿದೆ. ಜೋಗಿಹಾಳರನ್ನು ಕೊಲೆ ಮಾಡಬೇಕಾದಂಥ ಗುರುತರ ಕಾರಣ ಬೇರಾವುದೋ ಇರಲೇಬೇಕು. ಅದಿಲ್ಲದಿದ್ರೆ ನನ್ನ ಕಥೆ ಖಂಡಿತ ಊಹಾಪೋಹ. ಜೋಗಿಹಾಳರ ಸಾವು ಕೇವಲ ಆಕಸ್ಮಿಕ ಎಂದ ಜಯರಾಮ್. ಅಂಗಾಡಿ ಜಯರಾಮನ ಕಥೆಯನ್ನು ಕೇವಲ ಊಹಾಪೋಹ ಅಂತ ತಳ್ಳಿಹಾಕಲಂತೂ ಸಿದ್ಧನಿರಲಿಲ್ಲ. ಒಳ್ಳೆಯ ಅಂತಾರಾಷ್ಟ್ರೀಯ ಕೇಡಿಗಳ ಜಾಲವೊಂದನ್ನು ಪತ್ತೆ ಮಾಡಬಹುದಾದ ಸುಸಮಯ ಬಿಟ್ಟುಕೊಡಲು ಅವನಿಗೆ ಮನಸ್ಸೇ ಇಲ್ಲ. ಜೊತೆಗೆ ಈಗಾಗಲೇ ಅವನು ಜಯರಾಮನ ಕಥೆಗೆ ಪೂರಕವಾದ ಹಲವಂಶಗಳನ್ನು ಒಟ್ಟು ಮಾಡಿದ್ದ. ಆದ್ದರಿಂದ ಅವನಿಗೆ ಹೆಗಡೆ ದೊಡ್ಡ ಪೇಚನ್ನು ತಂದೊಡ್ಡಿದ್ದ. ಜೋಗಿಹಾಳರು ರಿಸರ್ಚ್ ಮಾಡುತ್ತಿದ್ರಲ್ಲ, ಅದರಲ್ಲಿ ಮುಖ್ಯವಾದದ್ದು ಒಂದೇ ಒಂದು, ಕೆಸರೂರಿನ ಹೈಬ್ರಿಡ್ ಏಲಕ್ಕಿ ತಳಿ. ಆದರೆ ಅದರ ಬೀಜದಿಂದ ನಾಟಿ ಮಾಡಿದ 1 ಎಕರೆ ಪ್ಲಾಟ್ ಈಗಲೂ ಇದೆ. ಅವು ಯಾವ ರೀತಿಯಲ್ಲೂ ಗಣನೀಯವಾದ ಗಿಡಗಳಲ್ಲ ಅಂತ ಪಾಟೀಲರು, ಬೀಡರ್ ಮಹಮ್ಮದ್ ಇಬ್ಬರೂ ಹೇಳ್ತಾರೆ ಎಂದು ಹೇಳಿ ಯೋಚಿಸುತ್ತಾ ಕುಳಿತ. ಬೀಡರ್ ಮಹಮ್ಮದ್, ಅಂಗಾಡಿ ಹೋದ ನಂತರ ಪಾಟೀಲರು ಕೆಸರೂರು ಹೈಬ್ರಿಡ್ ಬಗ್ಗೆ ವ್ಯಾಪಕ ತನಿಖೆ ಹಚ್ಚಿಕೊಂಡು ಕುಳಿತಿದ್ದಾರೆಂದು, ಮತ್ತೆ ಮತ್ತೆ ಆ ಬೀಜಗಳಿಗೆ ಮೂಲವಾದ ತಾಯಿಗಿಡ ಯಾವುದು ಎಂದು ಕೇಳಿದರೆಂದು ಹೇಳಿದ. ಅಂಗಾಡಿ ಶಾಂತಗೌಡರಿಂದ ಎಕರೆಗೆ 1 ಟನ್ ಏಲಕ್ಕಿ ಕೊಡುವ ತಳಿಯನ್ನು ಸುದ್ದಿ ತಂದು ತಿಳಿಸಿದಾಗಿಂದ ಪಾಟೀಲರು ತುಂಬಾ ಸೀರಿಯಸ್ ಆಗಿ ಜೋಗಿಹಾಳರ ನೋಟುಗಳ ತಪಾಸಣೆ ಆರಂಭಿಸಿದರೆಂದು ತಿಳಿಸಿದ. ಶಾಂತಗೌಡರನ್ನು ಮಾತನಾಡಿಸಿ ವಿಷಯ ತಿಳಿಯಲು ಪ್ರಯತ್ನಿಸಿದರೆಂದು, ಆದರೆ ಶಾಂತಗೌಡರ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುವುದರಿಂದ ಡಾಕ್ಟರು ಅವರನ್ನು ಮಾತನಾಡಿಸಲು ಯಾರಿಗೂ ಅವಕಾಶ ಕೊಡಲಿಲ್ಲವೆಂದು ಹೇಳಿದ. ಇದೊಳ್ಳೆ ಚಿದಂಬರ ರಹಸ್ಯ ಆಯ್ತಲ್ಲ ಈ ಕೆಸರೂರು ಹೈಬ್ರಿಡ್ ಅನ್ನೋದು ಎಂದು ಗೊಣಗುತ್ತಾ ಅಂಗಾಡಿ ತಲೆಕೆರೆದುಕೊಂಡ. ಮಹಮ್ಮದ್ ಆ ಮಾತು ಕೇಳಿ ಅಂಗಾಡಿ, ಬೆಳಗ್ಗೆ ಪಾಟೀಲರು ಇದೇ ಮಾತು ಹೇಳಿದ್ರು, ಚಿದಂಬರ ರಹಸ್ಯ ಅಂತ. ಜೋಗಿಹಾಳರ ನೋಟುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ನಾಳೆ ನಾಳಿದ್ದಿನಲ್ಲಿ ಈ ಚಿದಂಬರ ರಹಸ್ಯ ಬಿಡಿಸ್ತೀನಿ ನೋಡಿ. ಏನ್ ಮಾಡ್ಲಿ, ಆ ಶಾಂತಗೌಡರು ಈ ಬಗ್ಗೆ 4 ಮಾತಾಡಿದ್ರೆ ನನ್ನ ಕೆಲಸ ತುಂಗಾ ಸುಲಭ ಆಗ್ತಿತ್ತು ಎಂದರು. ಅಂಗಾಡಿ, ಸರಿ ಜಯರಾಮ್, ಇಲ್ಲಿ ಯಾರಿಂದ ಈ ಕೊಲೆ ನಡೆದಿರಬಹುದು ಅನ್ನೋದನ್ನ ಅಸ್ಪಷ್ಟವಾಗಿ ಬಿಟ್ಟುಬಿಟ್ಟಿರಲ್ಲ. ಮಿಕ್ಕೆಲ್ಲವನ್ನೂ ವಿವರವಾಗಿ ಹೇಳಿ ಇದನ್ನ ಯಾಕೆ ಹಾಗೆ ಬಿಟ್ರಿ? ನನ್ನ ಮುಖ್ಯ ವಿಮರ್ಶೆ ನಿಮ್ಮ ಕಥೆ ಬಗ್ಗೆ ಇದು ಎಂದ ಜಯರಾಮನತ್ತ ತಿರುಗಿ ಹೇಳಿದ. ನನಗೂ ಕೊನೆಗೆ ಹಾಗೆ ಅನ್ನಿಸಿತು ಅಂಗಾಡಿ. ಇದು ಅಂತಿಮವಾಗಿ ಆಪಾದನೆ ಹೊರಿಸುವ ವಿಷಯ ನೋಡಿ. ಹಾಗಾಗಿ ನಿಧಾನವಾಗಿ ಕಥೆ ಕಲ್ಪಿಸಿದೆ. ಜೊತೆಗೆ ಈಗ ತಾನೇ ನೀವು ಹೇಳಿದ ಹ್ಯಾಲೋಜನ್ ಬಲ್ಲಿನ ವಿಷಯದಿಂದ ನನ್ನ ಕಥೆ ಇನ್ನಷ್ಟು ಸ್ಪಷ್ಟವಾಗಿ ಮುಂದುವರಿಯಬಲ್ಲದು. ಅದು ನಡೆದದ್ದು ಮೆಜಿಷಿಯನ್ ಮುತ್ತು ಮುಖಾಂತರ. ಜಯರಾಮ್ ನಿರ್ಯೋಚನೆಯಿಂದ ನುಡಿದ. ಸಿದ್ದಪ್ಪ ಅಪ್ರತಿಭನಾಗಿ, ಏನ್ರಿ ಜಯರಾಮ್, ನೀವು ನಿಮ್ಮ ಕಲ್ಪನೆಯನ್ನು ಜವಾಬ್ದಾರಿಯುತವಾಗಿ ಹರಿಯಬಿಡಿ.
ನಿಮ್ಮ ತೀರ್ಮಾನದ ಅಂತಿಮ ಪರಿಣಾಮ ಏನು ಅನ್ನೋದನ್ನು ನೀವು ಅರಿತಿದ್ದೀರಾ? ನೋ, ಕಾಲ್ಪನಿಕ ಕಥೆಯಲ್ಲಿ ಜವಾಬ್ದಾರಿಯ ಪ್ರಶ್ನೆ ಬರೋದೇ ಇಲ್ಲ. ಜವಾಬ್ದಾರಿ ಇದ್ದವರು ಯಾರೂ ಈ ತರಹ ಸಾಹಿತ್ಯದ ಕಲ್ಪನೆಯೊಡನೆ ಚೆಲ್ಲಾಟವಾಡುವ ಕೆಲಸಕ್ಕೆ ಹೋಗೋದೇ ಇಲ್ಲ. ನನ್ನ ಕಲ್ಪನೆ ಹೇಳುತ್ತೆ ಇದನ್ನು ಮೆಜಿಷಿಯನ್ ಮುತ್ತು ಮುಖಾಂತರ ಮಾಡಿಸಿದ್ದಾರೆ ಅಂತ. ಮೆಜಿಷಿಯನ್ ಮುತ್ತು ಹಾಸನದ ಪ್ರವಾಸಿ ಹೋಟೆಲಿನ ಎದುರು ಪ್ರವಾಸಿಗಳಿಗೆ ಮ್ಯಾಜಿಕ್ ತೋರಿಸುತ್ತಿದ್ದಾನೆ. ವಿದೇಶಿಯ ಅನೇಕ ತಂಡಗಳು ಬೇಲೂರು ಹಳೇಬೀಡು ನೋಡಲು ಬರ್ತಾರೆ. ವಿದೇಶಿಯರಿಗೆ ಸುಲಭವಾಗಿ ಸಿಗುವ ಭಾರತೀಯ ಮುತ್ತು ಅಲ್ಲವೇ? ಅವರಿಂದ ಮುತ್ತು ಬಣ್ಣದ ಫಿಲ್ಮುಗಳು, ಕ್ಯಾಮರಾಗಳು, ಚರ್ಮದ ಚೀಲಗಳು, ಪೆನ್ಗಳು, ವಾಚ್ಗಳು ಎಲ್ಲವನ್ನೂ ಕೊಂಡು ಹೊರಗಡೆ ಮಾರ್ತಾನೆ. ಗೂಢಚರ್ಯೆಗೆ, ಒಳಸಂಚಿಗೆ ಇವನಿಗಿಂತ ಉತ್ತಮ ವ್ಯಕ್ತಿಯೇ ಇಲ್ಲ. ಜಯರಾಮ್ ಕಥೆ ಮುಂದುವರಿಸಿದ. ಜೋಗಿಹಾಳರ ಅಪಘಾತದ ಸಮಯದಲ್ಲಿ ಮೆಜಿಷಿಯನ್ ಮುತ್ತು ಇಲ್ಲಿದ್ದನೋ? ಅಂಗಾಡಿ ಕೇಳಿದ. ಹೌದು ಎಂದ ಹೆಗಡೆ. ಅವರಿಂದ ಪರಿಸರ, ವನ್ಯಮೃಗಗಳ ನಾಶ ಎಲ್ಲ ಆಗ್ತಿದೆ ಅಂತ ಈ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪ ಒಂದು ಯುದ್ಧವೇ ಆರಂಭಿಸಿದ್ದ. ಹೆಗಡೆ. ಅಷ್ಟೇ ಅಲ್ಲ ಎಂದ ಮಹಮ್ಮದ್. ಎಲ್ಲರೂ ಅವನತ್ತ ತಿರುಗಿದರು. ಮಹಮ್ಮದ್ನ ಮುಖ ನೋಡಿ ಎಲ್ಲರೂ ಗಾಬರಿಯಾದರು. ಅಷ್ಟೇ ಅಲ್ಲ ಎಂದು ಮತ್ತೊಮ್ಮೆ ಮಹಮ್ಮದ್ ಹೇಳಿ ಸುಧಾರಿಸಿಕೊಳ್ಳತೊಡಗಿದ. ಅವನ ಮುಖ ಬಿಳಿಚಿಕೊಂಡಿತ್ತು, ತುಟಿ ನಡುಗುತ್ತಿತ್ತು. ಸುತ್ತ ಕುಳಿತಿದ್ದವರೆಲ್ಲ ಅವನ ಅವಸ್ಥೆಯನ್ನು ಕಂಡು ಕಕ್ಕಾಬಿಕ್ಕಾದರು. ಆಟ ಎಂದು ಆರಂಭಿಸಿದ ಪ್ರಯೋಗ ಒಂದು ಬರುಬರುವತ್ತೆ ಗಾಢವಾಗತೊಡಗಿತ್ತು. ಏನು ಮಹಮ್ಮದ್, ಇಷ್ಟೊಂದು ಉದ್ವೇಗ ಅಂತ ಅಂಗಾಡಿ ಕೇಳಿದ್ದಕ್ಕೆ ಒಂದು ಕ್ಷಣ ತಡೀರಿ ಎಂದ ಮಹಮ್ಮದ್ ಸಂಗೆ ಮಾಡಿದ. ಮಹಮ್ಮದ್ ಕೊಂಚ ಚೇತರಿಸಿಕೊಂಡು ಹೇಳಿದ. ಜಯರಾಮ್, ನೀವು ಹೇಳ್ತಿರೋದು ಯಾರೋ ಅಲ್ಲ. ನೀವು ಯಾರೋ ನನ್ನ ಬಾಯಲ್ಲಿ ಏನನ್ನೋ ಹೇಳಿಸ್ತಿದ್ದಾರೆ. ಅಲ್ಲ, ನಿಮ್ಮ ಬಾಯಲ್ಲಿ ಏನನ್ನೋ ಹೇಳಿಸ್ತಿದ್ದಾರೆ. ಆ ಮೆಜಿಷಿಯನ್ ಮುತ್ತು ಮತ್ತೆ ಬಂದಿದ್ದಾರೆ. ಇವತ್ತು ನೋಡಿದೆ. ಅದು ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ. ಇದು ನನ್ನ ಪ್ರಾಣ ಹೋಗೋ ವಿಷಯ. ನೀವು ಯಾರಿಗೂ ಹೇಳಬಾರದು ಅಷ್ಟೇ ಎಂದು ಅವರನ್ನು ಕೇಳಿಕೊಂಡು ಅವನ ಬೆನ್ನಿಗೆ ಚೂರಿ ತೋರಿಸಿ ಬೆದರಿಸಿದವರು ಬೇರಾವನಾಗಿರಬೇಕು ಎಂಬ ತನ್ನ ಸಂಶಯವನ್ನು ತಿಳಿಸಿದ. ಎಲ್ಲರೂ ಶಂಕೆ ಕಾತರದಿಂದ ಮಹಮ್ಮದ್ ಹೇಳಿದ ಕಥೆ ಕೇಳಿದರು. ಮಹಮ್ಮದ್ ಇದೆಲ್ಲ ಹೇಳುವಾಗ ಭೀತಿಯಿಂದ ಸಣ್ಣಗೆ ನಡುಗುತ್ತಿದ್ದ. ಜಯರಾಮ್ ಎಲ್ಲಾ ಕೇಳಿದ ನಂತರ ಇನ್ನೊಂದು ವಾಸ್ತವ ತುಣುಕು ಸಿಕ್ಕಿದೆ. ಮಿತ್ರರೇ, ನನ್ನ ಕಥೆ ಇನ್ನೊಂದು ಹೆಜ್ಜೆ ಮುಂದುವರಿಸಿ ಭೂತಕಾಲದಿಂದ ವರ್ತಮಾನಕ್ಕೆ ತಂದುಬಿಡುತ್ತಿದ್ದೇನೆ. ಮೆಜಿಷಿಯನ್ ಮುತ್ತು ಮತ್ತೆ ಯಾಕೆ ಬಂದಿದ್ದಾನೆ? ಅಂಗಾಡಿಯನ್ನು ಕೊಲ್ಲಲಾಗಲಿ, ಮಹಮ್ಮದ್ ಕೊಲ್ಲಲಾಗಲಿ ಅಲ್ಲ. ನನ್ನ ಕಥೆ ನಿಜವಾಗಿಯೂ ವಾಸ್ತವಕ್ಕೆ ತೀರಾ ಹತ್ತಿರಾಗಿ ಸಾಗಿ ಬರುತ್ತಿರೋದು ನಿಜವಾದರೆ ಈ ಸಾರಿ ಅವನ ಗುರಿ ಯಾರು ಗೊತ್ತೇ? ಪ್ರೊಫೆಸರ್ ಪಾಟೀಲ್. ಕೆಸರೂರಿನ ಹೈಬ್ರಿಡ್ ರಹಸ್ಯ ಪಾಟೀಲರು ಬಿಡಿಸೋದಕ್ಕೆ ಮೊದಲು ಪಾಟೀಲರ ಖನಿ ಮುಗಿಯುತ್ತದೆ. ಜಯರಾಮ್ ಮಾತು ಕೇಳಿ ಎಲ್ಲರಿಗೂ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಮಹಮ್ಮದ್ ಬೆನ್ನಿಗೆ ಚೂರಿ ತೋರಿಸಿ ಬೆದರಿಸಿದರೆಂದು ಕೇಳಿದಾಗಲೇ ಎಲ್ಲರಿಗೂ ಈ ಕಥೆ ಯಾಕೋ ಆಟ ಎಂದು ಶುರು ಮಾಡಿದ್ದು ವಿಕೋಪಕ್ಕೆ ಹೋಗುತ್ತಿದೆ. ಈ ಕಥೆ ಕೇವಲ ಕಥೆಯಾಗಿ ಉಳಿಯದೆ ಕೆಸರೂರಿನ ಜೀವಸ್ಪಂದನದಲ್ಲಿ ಏನನ್ನೋ ಕಲಕುತ್ತಿದೆ ಎಂದೆನಿಸಿತು. ಈಗ ಜಯರಾಮನ ಕಥೆಯ ಅಂತ್ಯ ಕೇಳಿ ಈ ಕಥೆ ತಮ್ಮ ಕುತ್ತಿಗೆಯನ್ನೇ ಸುತ್ತಿ ಬರುತ್ತಿದೆ ಎಂದುಕೊಂಡರು. ಹಾಗಾದರೆ ಈ ವಿಷಯ ಮೊದಲು ನಾವು ಪಾಟೀಲರಿಗೆ ತಿಳಿಸಿಬಿಡೋದು ವಲ್ಲದಲ್ಲವೇ? ಮಹಮ್ಮದ್ ಹೇಳಿದ. ಅವರಿಗೂ ಸುಮ್ಮನೆ ಇವರ ಮಾಟುಕಥೆಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ರಾಮಚಂದ್ರ ಒಂದು ಬಗೆಯ ವಿಷಾದದಲ್ಲಿ ಹೇಳಿದ. ಸಾಕು ಮಾರಾಯ ನಿನ್ನ ಕಥೆ. ನಿನ್ನನ್ನ ಕಥೆ ಹೇಳುವಂತ ಕೇಳಿದ್ದಕ್ಕೆ ನೀನ್ಯಾಕೋ ನಮ್ಮ ಮೇಲೆ ಮುಖ ತೀರಿಸಿಕೊಳ್ಳೋ ಹಾಗೆ ಕಾಣದೆ ಕಣಯ್ಯ. ಈಗ ನಿನ್ನ ಕಥೆ ಸರ್ವಾಂಗ ಸಂಪೂರ್ಣ ಆಗಬೇಕಾದ್ರೆ ಪಾಟೀಲರ ಬಲಿಯಾಗಬೇಕು. ಎಲ್ಲಿಗೆ ತಂದಿಟ್ಟೆ ನೋಡು. ಪಾಟೀಲರ ಹತ್ತಿರ ಹೋಗಿ ಏನ್ ಹೇಳ್ತೀರಿ? ಜಯರಾಮ್ ಹೀಗೊಂದು ಕಥೆ ಹೇಳಿದಾನೆ, ಅದರಲ್ಲಿ ಕೊನೆಯಲ್ಲಿ ನೀವು ಖನಿಯಾಗ್ತೀರಿ ಅಂತಾನ? ಸ್ವಲ್ಪ ಯೋಚನೆ ಮಾಡಿ. ನಾವು ಮಾಡ್ತಿರೋದೆಲ್ಲ ಈ ಕಥೆಯ ವಲಯದಿಂದ ಆಚೆ ಇರೋರಿಗೆ ಎಂಥ ಮಂಗಾಟವಾಗಿ ಕಾಣಬಹುದು ಅಂತ. ನಮ್ಮ ಪ್ರಯೋಗ ಪರೀಕ್ಷೆಗಳ ಹುಚ್ಚಾಟನೆಲ್ಲ ನಾವು 4-5 ಜನದೊಳಗೆ ಇಟ್ಕೊಳ್ಳೋದು ವಾಸಿ ಅಂತ ಕಾಣ್ತಿದೆ. ಅಯ್ಯ ರಾಮಚಂದ್ರ, ಕಥೆ ವಲಯದ ಹೊರಗಿರೋರಿರ್ಲಿ, ಕಥೆ ಹೇಳಿದ ನನಗೇ ಮಂಗಾಟವಾಗಿ ಕಾಣ್ತಿದೆ ಕಣಯ್ಯ ಆಗಾಗ. ಆದ್ರೆ ಅಂಗಾಡಿ ಅದಕ್ಕೆ ಪುರಾವೆ ಒದಗಿಸುತ್ತಾ ಇರೋದು. ಮಹಮ್ಮದ್ ಹೇಳಿದ್ದು ಎಲ್ಲ ನೋಡಿದ್ರೆ ಈ ಕಥೆ ವಲಯದಿಂದ ಹೊರತೆ ಇರೋದು ಕೆಸರೂರಿನಲ್ಲಿ ಕಡಿಮೆ ಜನ ಅಂತ ಅನ್ಸುತ್ತೆ ಎಂದ. ನನಗೆ ಮಂಗಾಟ ಅಂತ ಅನ್ಸೋದಿಲ್ಲ ರಾಮಚಂದ್ರ. ಯಾಕೆಂದ್ರೆ ನನಗೆ ಒಂದು ಉದ್ದೇಶ ಇದೆ. ನನ್ನ ಮಟ್ಟಿಗೆ ಇದೊಂದು ಉದ್ದೇಶಪೂರ್ವಕ ಪ್ರಯೋಗ. ಹೇಗೂ ನಾನು ಈ ತನಿಖೆಯಲ್ಲಿ ಮುಂದುವರೆಯಲಾರದ ಸ್ಥಿತಿಯಲ್ಲಿದ್ದೆ. ಈಗ ಈ ಕಥೆ ಸುಳ್ಳಾದ್ರೂ ನನಗೆ ಪ್ರಯೋಜನ, ನಿಜ ಆದ್ರೂ ನನಗೆ ಪ್ರಯೋಜನ ಎಂದ ಅಂಗಾಡಿ. ರಾಮಚಂದ್ರ ಜಯರಾಮನತ್ತ ತಿರುಗಿ ಕೇಳಿದ. ನಿನ್ನ ಉದ್ದೇಶ ಏನಯ್ಯ ಈ ನಿನ್ನ ಕಥೆ ಹೇಳಿ ಗಾಬರಿಗೊಳಿಸುತ್ತಿರುವ ಕಾರುಬಾರಿನ ಹಿಂದೆ? ಕ್ವೆಸ್ಟ್ ಫಾರ್ ಗ್ರೋತ್, ಸತ್ಯಾನ್ವೇಷಣೆ. ನನ್ನದು ನಿಜವಾದ ಅರ್ಥದಲ್ಲಿ ಚಿದಂಬರ ರಹಸ್ಯವನ್ನು ಭೇದಿಸುವುದು. ಜೋಗಿಹಾಳರು ಖನಿಯಾದರೋ ಇಲ್ಲವೋ ಅನ್ನುವ ಅಂಗಾಡಿಯ ಸತ್ಯಾನ್ವೇಷಣೆಗಿಂತ ಭಿನ್ನವಾದದ್ದು. ಕೆಸರೂರಿನ ಹೈಬ್ರಿಡ್ ರಹಸ್ಯ ಭೇದಿಸುವ ಪಾಟೀಲರ ಸತ್ಯಾನ್ವೇಷಣೆಗಿಂತ ಭಿನ್ನವಾದದ್ದು. ಜೀವನದ ಸ್ವರೂಪ ಏನು, ಅನುಭವ ಮತ್ತು ಅವುಗಳಿಗೆ ಮೂಲಾಧಾರವಾದ ಮಾನವನ ನಡವಳಿಕೆಗಳ ಸ್ವರೂಪ ಏನು, ಇದೇ ನನ್ನ ಚಿದಂಬರ ರಹಸ್ಯ. ಹಾಗಂದ್ರೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ. ಅಲ್ಲ, ನನ್ನ ಪ್ರಶ್ನೆ ನೀನು ಎತ್ತಿದ್ದೀಯನ್ನ, ಮನುಷ್ಯ ಪ್ರಜ್ಞೆ ನಿಜವಾಗಿಯೂ ಸ್ವತಂತ್ರವೋ ಅಥವಾ ಅದೊಂದು ಭ್ರಮೆಯೋ?
ಇಡೀ ಗ್ರಹತಾರೆ ನಿಹಾರಿಕೆಗಳ ಈ ವಿಶ್ವವೆಲ್ಲ ತಮ್ಮ ತಮ್ಮ ನಿಯಮಕ್ಕೆ ಬದ್ಧವಾಗಿ ವರ್ತಿಸುತ್ತಿವೆ. ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಇಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ತಮ್ಮ ನಿಯಮಗಳ ಸರಹದ್ದಿನಲ್ಲಿ ಸುತ್ತುತ್ತಿವೆ. ಅಂಥವರಲ್ಲಿ ಇದರಿಂದ ಹೊಮ್ಮಿದ ಈ ಪ್ರಜ್ಞೆ ನಿಯಮಾತೀತವೇ? ನಿಜವಾಗಿಯೂ ಸ್ವತಂತ್ರವೇ? ಇದು ನಿಜಕ್ಕೂ ನನ್ನನ್ನು ಇದಕ್ಕಿಂತ ಅನ್ಯ ಉದ್ದೇಶ ಯಾವುದೂ ಇಲ್ಲ ಕಣಯ್ಯ ಎಂದು ತನ್ನ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಜಯರಾಮ್. ಅದಿರಲಯ್ಯ, ಈಗ ನಿನ್ನ ಜ್ಞಾನಯೋಗ ಮುಟ್ಟಿರೋ ಹಂತ ಯಾವುದು ನೋಡು. ನಿನ್ನ ಅನ್ವೇಷಣೆಯ ಸತ್ಯಾಸತ್ಯ ಪರೀಕ್ಷಿಸಲು ನಾವು ಪಾಟೀಲರ ಖನಿಯನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ ಕೇಳಿದ ರಾಮಚಂದ್ರ. ಛೇ, ನಾವಿರೋದು ಯಾಕ್ರಿ ಇಂಟೆಲಿಜೆನ್ಸ್ ಆಫೀಸರು ಎಂದ ಅಂಗಾಡಿ. ಜಯರಾಮ್, ರಾಮಚಂದ್ರ, ಒಂದು ವಿಷಯ ಮರದಿಯ ಕಣಯ್ಯ ನೀನು. ನಾವೀಗ ಕಥೆಯ ವರ್ತಮಾನಕ್ಕೆ ಬಂದಿದ್ದೀವಿ ಕಣಯ್ಯ. ನಿನಗೀಗ ನನ್ನ ಕಥೆ ಗೊತ್ತಿರೋದಷ್ಟೇ ಅಲ್ಲವಯ್ಯ, ಈಗ ನೀನು ಕಥೆಯೂ ಗೊತ್ತಿರುವ ಪಾತ್ರಧಾರಿ ಅಲ್ಲೇನಯ್ಯ. ಪಾಟೀಲರನ್ನು ಸಾವಿನ ದವಡೆಯಿಂದ ಪಾರು ಮಾಡೋ ನನ್ನ ಕಥೆಯನ್ನೀಗ ನೀವು ಮುಂದುವರೆಸಬೇಕಾಗಿದೆ ಎಂದ ಜಯರಾಮ್. ರಾಮಚಂದ್ರ ದೊಡ್ಡವಾಗಿ ನಕ್ಕರ್. ಎಲ್ಲ ಅವನ ನಗು ನೋಡಿ ಚಕಿತರಾದರು. ಜಯರಾಮ್, ನೀನು ಹೇಳಿದ ಕಥೆ ನಂಬಿಕೊಂಡು ಹೋಗಿ ಪಾಟೀಲರನ್ನು ಪಾರು ಮಾಡೋದಿರಲಿ, ಅದಕ್ಕಲ್ಲ ನಾನು ಆ ಪ್ರಶ್ನೆ ಹಾಕಿದ್ದು. ಇಲ್ಲಿ ಇರೋ ದೊಡ್ಡ ಗೊಂದಲವೇನೆಂದು ನಿನಗಿನ್ನೂ ಸ್ಪಷ್ಟವಾಗಿ ಆಗಿಲ್ಲ ಕಣೋ. ನಿನ್ನ ಕಥೆ ಪ್ರಕಾರನೇ ನಂಬಿಕೊಂಡು ಹೋಗಿ ಪಾಟೀಲರನ್ನು ಸಾವಿನಿಂದ ಪಾರು ಮಾಡಿದೆವು ಅನ್ನೋ. ಅದರಿಂದ ಬರೋ ಇತ್ಯರ್ಥ ಇಷ್ಟೇ: ಮನುಷ್ಯ ಪ್ರಜ್ಞೆ ಅನ್ನೋದು ಸ್ವತಂತ್ರ. ಯಾವುದೇ ಒಂದು ವಿಧಿ ಅಥವಾ ನಿಯಮಗಳ ಅಧೀನದಲ್ಲಿ ಮಾನವ ಪ್ರಜ್ಞೆ ವರ್ತಿಸೋದು ಸುಳ್ಳು ಅಂತ ಆಗುತ್ತೆ. ಹೌದೋ ಅಲ್ವೋ? ಹೌದು, ಹೌದು ಎಂದರು ಎಲ್ಲ. ಹಾಗಾದ್ರೆ ಮಾನವ ಪ್ರಜ್ಞೆ ಸ್ವತಂತ್ರ ಆದ್ರೆ ಅದರ ವರ್ತನೆಗೆ ಒಂದು ನಿಯಮವೇ ಇಲ್ಲ ಅಂತಾದ್ರೆ ವಾಸ್ತವದ ತುಣುಕುಗಳನ್ನು ಸೇರಿಸಿ ಕರಾರುವಾಗಿ ನಡೆದುದನ್ನು ಕಲಾವಿದ ಪುನಃ ಸೃಷ್ಟಿಸಬಹುದು ಅನ್ನೋದು ಸುಳ್ಳಾಗತ್ತೆ. ನಿನ್ನ ಕಥೆ ನಂಬಿದವರೆಲ್ಲ ಮೂರ್ಖರು ಅಂತ ಆಗತ್ತೆ. ನಾವು ಸುಮ್ಮನೆ ಇದ್ರೋ? ಅಂಗಡಿ ಕೇಳಿದ. ನಾವು ಸುಮ್ಮನೆ ಇದ್ದರೆ ನಾವು ಜಯರಾಮನ ಕಥೆಯನ್ನು ಸೀರಿಯಸ್ ಆಗಿ ನಂಬಿಯಿಲ್ಲ ಅಂತ ಆಗತ್ತೆ. ರಾಮಚಂದ್ರನ ತರ್ಕ, ಇತಿಹಾಸ, ಜೀವನದ ಸ್ವರೂಪ ಇದೆಲ್ಲ ಪ್ರತಿಯೊಬ್ಬ ಜೀವನದ ಕೊಟ್ಟ ಕೊನೆಯದಲ್ಲಿ ತೀರ್ಮಾನವಾಗೋದು. ಈಗ ನಾವೆಲ್ಲ ನಮಗೆ ಹೇಗನಿಸುತ್ತೋ ಹಾಗೆ ವರ್ತಿಸೋಣ. ನಮ್ಮ ವರ್ತನೆ ವರ್ತಮಾನದಿಂದ ಸರಿದು ಗತಕಾಲದ ಇತಿಹಾಸ. ಅದಾದ ನಂತರ ಅದರಿಂದ ಎಂಥ ತೀರ್ಮಾನ ಹೊಮ್ಮತ್ತೋ ನೋಡೋಣ. ಏನ್ರಿ ಅಂಗಾಡಿ ಎಂದು ಕಂಗಾಲಾಗಿ ಕುಳಿತಿದ್ದ ಅಂಗಾಡಿಗೆ ಜಯರಾಮ್ ಹೇಳಿ ರಾಮಚಂದ್ರನ ಬಗೆಹರಿಯದ ಜಟಿಲ ತರ್ಕಕ್ಕೆ ವಿರಾಮ ಹಾಕಿದ. ರೈಟ್ ಸರ್, ಕರೆಕ್ಟು ನೀವು ಹೇಳೋದು. ನಾನಂತೂ ನನಗೀಗ ತೋಚಿದ ಹಾಗೆ ಮಾಡ್ತೇನೆ. ಅದು ಮನುಷ್ಯನ ಮನಸ್ಸು ಸ್ವತಂತ್ರ ಅಂತನಾದರೂ ಪ್ರತಿಪಾದಿಸಲಿ, ವಿಧಿ ನಿಯಮಗಳ ಅಧೀನವಂತಾದರೂ ಪ್ರತಿಪಾದಿಸಲಿ ಎಂದು ಸುಮತಿ ಸೂಚಿಸಿದ. ಆಚಾರಿಗೆ ಎಂಟಮಾಲಜಿಸ್ಟ್ ಸಿದ್ದಪ್ಪನ ವೇಳೆ ಕಡು ಕೋಪ ಬಂದಿತ್ತು. ಯಾಕೆಂದ್ರೆ ಗೋಸಾಯಿಗಳನ್ನು ಕಂಡರೆ ಸಿದ್ದಪ್ಪ ಹೆಡೆಯೆತ್ತಿದ ನಾಗರಹಾವಿನಂತೆ ಆಡುತ್ತಿದ್ದ. ಸಿದ್ದಪ್ಪ ಇಡೀ ಕೆಸರೂರಿನ ವನಸಿರಿ ಹೇಗೆ ಹಲವಾರು ವರ್ಷಗಳಲ್ಲಿ ನಾಶವಾಗಿ ಬಂದಿತ್ತು ಎಂಬುದನ್ನು ಕಣ್ಯಾರೆ ಕಂಡವನಾಗಿದ್ದ. ಒಂದು ಕಡೆ ಸುಲೇಮಾನ್ ಬೇರಿಯಂತೆಯ ಖದೀಮರು ಕೋಟಿಗಟ್ಟಲೆ ಲಾಭ ಮಾಡಲು ಕಾಡನ್ನು ಸೂರೆ ಹೊಡೆಯುತ್ತಿದ್ದರು. ಇನ್ನೊಂದು ಕಡೆ ಬಡವರು ಜೀವನಕ್ಕಾಗಿ ಅದನ್ನು ನಾಶ ಮಾಡುತ್ತಿದ್ದರು. ಸುಲೇಮಾನ್ ಬೇರಿಯಂತೆಯೇ ಗೋಸಾಯಿಗಳು ಅದರಲ್ಲಿ ಪಾಲುದಾರರಾಗಿದ್ದರು. ಊರು ಪಕ್ಕದ ಕಾಡುಗಳನ್ನು, ಪೊದೆಪೊದರುಗಳನ್ನು ಸವರಿ ಸೌದೆ ಮಾಡಿ ತಂದು ಮಾರುತ್ತಿದ್ದರು. ಬಿದಿರು, ವಾಟಿ ಇತ್ಯಾದಿಗಳನ್ನು ಕಡಿದು ಲಾರಿಗಳಲ್ಲಿ ಪೇಟೆಗಳತ್ತ ಸಾಗಿಸುತ್ತಿದ್ದರು. ಅದರೊಳಗೆ ಆಶ್ರಯ ಪಡೆದ ಮೊಲ, ಕೋಳಿ, ಕಾಡು ಕುರಿಗಳನ್ನು ಗೋಕ್ಕುರಿದು ಮಾರಿದ್ದರು. ಮಳೆಗಾಲದಲ್ಲಿ ಈ ಬೋಳು ಬೋರೆಯ ಮೇಲೆಯೆಲ್ಲ ತೊಳೆದು ಹೋಗಿ ಅವು ಬರೀ ಬೆಣಚುಕಲ್ಲಿನ ಗುಡ್ಡಗಳಾಗತೊಡಗಿದ್ದವು. ಕೆಸರೂರಿನ ಸಮೀಪದ ನದಿಗಳ ಗುಂಡಿಗಳಿಗೆಲ್ಲ ನಾರು, ಬೇರು, ಕಾಯಿಗಳನ್ನು ಅರೆದು ಕಲಸಿಬಿಡುತ್ತಿದ್ದರು. ಸತ್ತ ಮೀನುಗಳನ್ನು ಅವರು ಒಯ್ದ ನಂತರ ದಿನಗಟ್ಟಲೆ ಗಿಡುಗ, ಹದ್ದುಗಳು ಕ್ರಮೇಣ ಸಾಯುವ ಮೀನುಗಳಿಗಾಗಿ ನದಿಯುದ್ದಕ್ಕೂ ಹಾರಾಡುತ್ತಿರುತ್ತಿದ್ದವು. ಅವರು ನೀರಿಗೆ ಕಲೆಸಿದ ವಿಷ ಹೋದಲ್ಲಿಯವರೆಗೂ ಮೀನುಗಳು ಸಾಯುತ್ತಲೇ ಇರುತ್ತಿದ್ದವು. ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇತ್ತು. ಅರಣ್ಯ ಇಲಾಖೆಯವರಿಗೂ ಪೊಲೀಸರಿಗೂ ಸಿದ್ದಪ್ಪನ ನಿರಂತರ ತಾಕೀತು ನಡೆಯದೇ ಇತ್ತು. ಅವರಿಗೆ ಈ ಬಾರಿ ಆಚಾರಿ ಖಾಯಂ ಜಾಗ ಕೊಡಿಸಲು ಯತ್ನಿಸುತ್ತಿರುವುದರ ಅರಿವಿರಲಿಲ್ಲ. ಗೋಸಾಯಿಗಳ ವಿರುದ್ಧ ಸಿದ್ದಪ್ಪದು ಕೆಸರೂರಿನಲ್ಲಿ ಒಂಟಿದನಿ ಆಗಿರಲಿಲ್ಲ. ತಮ್ಮ ಕೇರಿಯ ಪಕ್ಕದಲ್ಲೇ ಬಂದು ಒಕ್ಕದಿಸಿದ್ದ ಈ ಶನಿಗಳನ್ನು ಕೆಸರೂರಿನ ಹರಿಜನರು ತೀವ್ರ ಅಸಹನೆಯಿಂದ ನೋಡುತ್ತಿದ್ದರು. ಅದಕ್ಕೆ ಕಾರಣ ಹರಿಜನ ಕೇರಿಯಿಂದ ಪ್ರತಿ ವರ್ಷ ಹಲವಾರು ಹೆಣ್ಣು ಮಕ್ಕಳು ಹೋಗಿ ಜೋಣನ ಕಿಂಡ ವಿಜಯವಾಗಿತ್ತು ಗೌನಿಕಾಯಾಳನಾಗೋರು ಓಡಿ ಹೋಗುತ್ತಿದ್ದುದು. ಇದಕ್ಕೆ ಈ ಗೋಸಾಯಿಗಳೇ ಮೂಲ ಎಂದು ಅವರಿಗೆ ತಿರುಗುವವರಾದ್ದರಿಂದ ಅವರಿಗೆ ದೂರದ ಪೇಟೆಗಳ ಸೂಳಲೇಗೆರಿಗಳೆಲ್ಲ ಚೆನ್ನಾಗಿ ಪರಿಚಯ. ಗೋಸಾಯಿಗಳು ಆ ಹುಡುಗಿಯರಿಗೆ ಪೇಟೆಯ ಜೀವನದ ಆಸೆ ತೋರಿಸಿ ಅವರನ್ನು ಒಯ್ದು ಸೂಳೆಲೇಗೆರಿಗಳಲ್ಲಿ ಸೇರಿಸಿ ಕಮಿಷನ್ ತೆಗೆದುಕೊಳ್ಳುತ್ತಿದ್ದರು.
ಹೀಗೆ ಹೋದವರಲ್ಲಿ ಒಂದೆರಡು ಹುಡುಗಿಯರು ಹಿಂದಿರುಗಿ ಬಂದವರು ತಾವು ಒಳ್ಳೆ ಸೀರೆ ಧರಿಸಿ ಟ್ರಿಮ್ ಆಗಿದ್ದದಲ್ಲದೆ ತಂದೆ ತಾಯಿಗಳಿಗೆ ಉಡುಗೊರೆ ಹಾಗೂ ಕೊಂಚ ಹಣ ಕೊಟ್ಟಿದ್ದರಿಂದ ಬಡತನದ ಬೇಗೆಯಲ್ಲಿ ನರಳುತ್ತಿದ್ದ ಅನೇಕ ಹರಿಜನ ಹುಡುಗಿಯರಿಗೆ ಗೋಸಾಯಿಗಳ ಆಗಮನ ಸಂತಸ ಉತ್ಸಾಹ ತಂದಿತ್ತು. ಇವೆಲ್ಲದರಿಂದಾಗಿ ಹರಿಜನರಿಗೆ ಈ ಗೋಸಾಯಿಗಳ ಮೇಲೆ ಹಗೆ ಆರಂಭವಾಗಿತ್ತು. ಹರಿಜನರು ಗೋಸಾಯಿಗಳಲ್ಲಿ ಅಲ್ಲಿ ಜಾಗ ಕೊಡಕೂಡದು, ಅವರಿಗೆ ನಮ್ಮ ಬಾವಿಯ ನೀರು ಮುಟ್ಟಗೊಡಿಸುವುದಿಲ್ಲ ಎಂದು ಪ್ರತಿಭಟಿಸಿ ಸಿದ್ದಪ್ಪನ ದನಿಗೆ ಇವರೂ ದನಿಗೂಡಿಸಿದರು. ಅಂಗಾಡಿ, ರಾಮಚಂದ್ರ ಇವರೆಲ್ಲ ಸಿದ್ದಪ್ಪ ಗೋಸಾಯಿಗಳ ಮೇಲೆ ಕೋಪಗೊಂಡಿರುವುದಕ್ಕೆ ಜಯರಾಮನ ಕಥೆ ಕಾರಣ ಎಂದು ಊಹಿಸಿದರು. ಅದು ಒಂದು ಕಾರಣವಿರಬಹುದಾಷ್ಟೇ ಹೊರತು ಸಿದ್ದಪ್ಪನಿಗೆ ಇವರು ಇಡೀ ಪರಿಸರವನ್ನು ಹಾಳು ಮಾಡುವ ಕ್ರಿಮಿಕೀಟಗಳಂತೆ ಕಾಣುತ್ತಿದ್ದರು. ಗೋಸಾಯಿಗಳು ಪಾಟೀಲರ ಕೊಲೆ ಮಾಡದಂತೆ ನೋಡಿಕೊಳ್ಳುವ ಉಸ್ತುವಾರಿ ಅಂಗಾಡಿ ವಹಿಸಿದ್ದರಿಂದ ಸಿದ್ದಪ್ಪ ಆ ಕಾರಣಕ್ಕಾಗಿ ಅವರ ಮೇಲೆ ಕತ್ತಿ ಮಸಿಯುತ್ತಿರಲಿಲ್ಲ. ಆದರೆ ಈಚೆಗೆ ಇದೆಲ್ಲವನ್ನು ಎಚ್ಚರದಿಂದ ಗಮನಿಸತೊಡಗಿದ್ದವನು ಇನ್ನೊಬ್ಬನಿದ್ದ. ಅವನೇ ಅಬ್ಬಾಸ್ ಬೇರಿ. ಅವನು ಸುಲೇಮಾನ್ ಬೇರಿಯ ಬಲಗೈ ಬಂಟ. ಅಷ್ಟೇ ಅಲ್ಲ, ಅವನೇ ಎಲ್ಲ ವ್ಯವಹಾರಗಳನ್ನು ತಿಳಿದು ಕಾರ್ಯವಿಧಾನಗಳನ್ನು ಕುತಂತ್ರಗಳನ್ನು ರೂಪಿಸುತ್ತಿದ್ದವನು. ಸುಲೇಮಾನ್ ಬೇರಿಯೊಬ್ಬ ಕೋಟ್ಯಾಧೀಶ್ವರ ಎಂದು ಎಲ್ಲರೂ ತಿಳಿದಿದ್ದರೂ ಅವನಿಗೆ ಗೊತ್ತಿತ್ತು ಸುಲೇಮಾನ್ ಬೇರಿಯ ಸದ್ಯದ ಸೂಕ್ಷ್ಮ ಸ್ಥಿತಿ. ಅದಕ್ಕೆ ಅವನು ಸುಲೇಮಾನ್ ಬೇರಿಯಂತೆಯೇ ತೀರ ಆತಂಕದಿಂದ ಪರಿಸ್ಥಿತಿಯನ್ನು ಅವಲೋಕಿಸತೊಡಗಿದ. ಬೀಡರ್ ಮಹಮ್ಮದ್ನಿಂದ ಅಂಗಾಡಿ ಬಂದುದೇಕೆಂದು ಅವನಿಗೆ ವಾರ್ತೆ ಮುಟ್ಟಿದಾದರೂ ಅವನಿಗೆ ಕೊಂಚವೂ ಅದರಿಂದ ಸಮಾಧಾನವಾಗಲಿಲ್ಲ. ಯಾಕೆಂದರೆ ಕೆಸರೂರಿನ ವಾತಾವರಣದಲ್ಲೇ ಏನೋ ಅಸಮಾಧಾನ, ದ್ವೇಷಗಳು ಹೊಗೆಯಾಡುತ್ತಿತ್ತು. ಏನೋ ಒಂದು ಒತ್ತಡ ಮೆಲ್ಲಗೆ ಅಪಾಯಕಾರಿ ಮಟ್ಟಕ್ಕೆ ಶೇಖರಗೊಳ್ಳುತ್ತಾ ಹೋಗುತ್ತಿತ್ತು. ಇದನ್ನು ಇದ್ದವನು ತಿಳಿಯಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದ. ಯಾರಾರು ತಮ್ಮೊಡನೆ ಇಲ್ಲವೋ, ಸಂಗಾತಿಗಳಲ್ಲವೋ ಅವರೆಲ್ಲರನ್ನೂ ಅವನು ಸರಳವಾಗಿ ವೈರಿಗಳೆಂದೇ ಪರಿಗಣಿಸುತ್ತಿದ್ದ. ಆದ್ದರಿಂದಲೇ ಕೆಸರೂರಿನ ಅಲಿಪ್ತರಿಗೂ ನಿರ್ಲಿಪ್ತರಿಗೂ ಒಂದಲ್ಲ ಒಂದು ಕಾರಣಕ್ಕೆ ಒಂದಲ್ಲ ಒಂದು ಗುಂಪಿಗೆ ಸೇರಬೇಕಾದ ಒತ್ತಡ ಒದಗಿ ಬರುತ್ತಿತ್ತು. ಇಲ್ಲ ಸುಲೇಮಾನ್ ಬೇರಿಯ ಕೂಟಕ್ಕೆ ಶರಣಾಗುತ್ತಿದ್ದರು, ಇಲ್ಲದೆ ವೆಂಕಟೇಶ್ವರ ಭಕ್ತರ ಜೊತೆ ಸೇರಿಕೊಳ್ಳುತ್ತಿದ್ದರು. ಅಬ್ಬಾಸ್ ಬೇರಿ ದಿನವೂ ಯೋಚಿಸುತ್ತಿದ್ದ ಹೇಗೆ ಈ ಚದುರಂಗದ ದಾಳಿ ಮುನ್ನಡೆಸಲು ಎಂದು. ಅಂಗಾಡಿಯ ಶಂಕಾಸ್ಪದ ಆಗಮನ, ಸಿದ್ದಪ್ಪ ಗೋಸಾಯಿಗಳ ವಿರುದ್ಧ ಗಲಾಟೆ ಆರಂಭಿಸಿದ್ದು, ರಾಮಚಂದ್ರ ಹುಡುಗರ ಪಟಾಲಂವೊಂದನ್ನು ಸಮಘಟಿಸಿದ್ದು, ಹರಿಜನರು ಗೋಸಾಯಿಗಳ ಮೇಲೆ ರೂಪುಗೊಂಡಿರುವುದು, ಸರಳವಾಗಿದ್ದ ಕೆಸರೂರಿನ ಸಾಮಾಜಿಕ ಅತೃಪ್ತಿಗಳ ರಂಗಸ್ಥಳ ಇದ್ದಕ್ಕಿದ್ದಂತೆ ಕ್ಲಿಷ್ಟಗೊಳ್ಳತೊಡಗಿತ್ತು. ಜೋಗಿಪಾಳರ ಸಾವನ್ನು ಕೆಸರೂರಿನ ಹೆಂಡದ ಕಂಟ್ರಾಕ್ಟರ್ ಮೇಲೆ ಎತ್ತಿಹಾಕಿ ಇಡೀ ತಾಲೂಕಿನ ಅಬ್ಯಾರಿಯನ್ನು ತಾವೇ ಹಿಡಿದುಕೊಳ್ಳಲು ಸುಲೇಮಾನ್ ಬೇರಿ ಯತ್ನಿಸಿದಲ್ಲಿಂದ ಯಾಕೋ ಕೆಸರೂರಿನ ಪರಿಸ್ಥಿತಿ ನಿಯಂತ್ರಣ ತಪ್ಪುವಂತೆ ಕಾಣತೊಡಗಿತ್ತು ಅಬ್ಬಾಸ್ ಬೇರಿಗೆ. ಇವೆಲ್ಲ ಏನು? ಇವು ತಮಗೆ ಪೂರಕವೋ ಅಥವಾ ಮಾರಕವೋ? ಅಬ್ಬಾಸ್ ಬೇರಿ ಎಷ್ಟು ತಲೆಕೆರೆದುಕೊಂಡರೂ ಇವರೇನು ಮಾಡುತ್ತಿದ್ದಾರೆ ಎಂದು ಹೊಳೆಯಲಿಲ್ಲ. ಈ 60-70 ಜನ ಗೋಸಾಯಿಗಳ ಗುಂಪು ಕೆಸರೂರಿನ ರಾಜಕಾರಣಕ್ಕೆ ಅಷ್ಟೊಂದು ಮುಖ್ಯವೇ? ಮನಸ್ಸು ಮಾಡಿದರೆ ನಾವು 100 ಜನರನ್ನು ನಮ್ಮ ಕಡೆಗೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲವೇ? ಆದರೆ ಆ ಸೂಳೆ ಮಗ ಹರಕಲು ಕಚ್ಚೆ ಆಚಾರಿ ಎದುರಾಳಿಯಾಗಿರೋವರೆಗೂ ನಾವು ತೀರಾ ಹುಷಾರಾಗಿರಬೇಕು ಎಂದುಕೊಂಡ ಅಬ್ಬಾಸ್ ಬೇರಿ. ಸರ್, ನಿಮ್ಮನ್ನ ಖನಿ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಿದೆಯಂತೆ ಸರ್ ಎಂದು ಬೀಡರ್ ಮಹಮ್ಮದ್ ಅರಿಯುತ್ತಾ ಅಂಜುತ್ತಾ ಫೈಲುಗಳನ್ನು ಬೆದಕುತ್ತಾ ಕುಳಿತಿದ್ದ ಪಾಟೀಲರಿಗೆ ಹೇಳಿದ. ಮಹಮ್ಮದ್ ಆಫೀಸಿನೊಳಗೆ ಬಂದಾಗ ಪಾಟೀಲರು ಮಹಮ್ಮದ್ ಬಂದುದನ್ನು ಸರಿಯಾಗಿ ಗಮನಿಸಲಿಲ್ಲವೋ ಏನೋ. ತುಂಬಾ ಹೊತ್ತು ತಮ್ಮದೇ ಏನೋ ಕೆಲಸದಲ್ಲಿ ಮಗ್ನರಾಗಿದ್ದರು. ಈ 4 ಮಾತುಗಳನ್ನಾಡಲು ಮಹಮ್ಮದ್ ಆದ ಕಸಿವಿಸಿ ಅಷ್ಟಿಷ್ಟಲ್ಲ. ತನ್ನ ಮಾತು ಕಿವಿಗೆ ಹಾಕಿಕೊಳ್ಳದೆ ತಮ್ಮ ಕೆಲಸದಲ್ಲೇ ಪಾಟೀಲರು ಮಗ್ನರಾಗಿದ್ದನ್ನು ಕಂಡು ಮಹಮ್ಮದ್ ಬಂದದಾರಿಗೆ ಸುಂಕವಿಲ್ಲ ಎಂಬಂತೆ ಮೆಲ್ಲಗೆ ಸುಳಿವೇ ಕೊಡದೆ ಹಿಂದಕ್ಕೆ ಹೋಗಿಬಿಡೋಣ, ನನಗ್ಯಾಕಿವೆಲ್ಲ ವೃಥಾ ದರಲಿ ತಾಪತ್ರಯಗಳು ಎಂದು ಬಾಗಿಲಲ್ಲೇ ನಿಂತು ಒಂದು ಸಾರಿ ಯೋಚಿಸಿಲ್ಲ. ಆದರೆ ಮಾತು ಆಡಿಯಾಗಿದೆ. ಅದು ಅಕಸ್ಮಾತ್ ಪಾಟೀಲರ ಕಿವಿಗೆ ಬಿದ್ದಿದ್ದು ತಲೆ ಎತ್ತಿ ನೋಡಿದಾಗ ಯಾರೂ ಇಲ್ಲದಿದ್ದರೆ ಯಾವ ಅಶರೀರ ವಾಣಿ ಹೇಳಿತೆಂದು ಯೋಚಿಸುವುದಿಲ್ಲವೇ? ಅಥವಾ ಪಾಟೀಲರಿಗೆ ನಾನು ಬಂದಿದ್ದು ಗೊತ್ತಾಗಿದ್ದರೆ ಬಾಗಿಲ ಬಳಿ ಬಂದು ಹೀಗೆ ಹೇಳಿ ತಲೆ ಎತ್ತುವಷ್ಟರಲ್ಲಿ ಓಡಿಹೋದ ನನ್ನ ನಡವಳಿಕೆ ಬಗ್ಗೆ ಏನು ತಿಳಿದಾರು? ಮಾತನಾಡಿದ ಮಹಮ್ಮದ್ ತಲೆಯೊಳಗೆ ಪಾಟೀಲರು ತಲೆ ಎತ್ತುವಷ್ಟರಲ್ಲಿ ಇಷ್ಟೆಲ್ಲ ನುಗ್ಗಿಹೋಯಿತು. ಈ ಬಗೆಯ ಕಳವಳದಲ್ಲಿ ಕಾಲ ಹಾಕುವುದು, ಏನು ಮಾಡಿದರೆ ಹೇಗೋ ಎಂದು ಚಿಂತಾಕ್ರಾಂತನಾಗುವುದು ಅವನಿಗೆ ರಕ್ತಗತವಾಗಿತ್ತು. ಅವನು ಪೇಟೆಯಲ್ಲಿ ನಾಗರಿಕ ಸಮಾಜವೊಂದರಲ್ಲಿ ಬದುಕುತ್ತಿದ್ದರೂ ಗೊಂಡಾರಣ್ಯದಲ್ಲಿ ಕ್ರೂರ ಮೃಗಗಳ ನಡುವೆ ಸದಾ ಮೃತ್ಯುಭೀತಿಯಲ್ಲಿ ಬದುಕುತ್ತಿರುವ ಕ್ಷುದ್ರ ಜೀವಿಯಾಗಿದ್ದ. ಕೆಸರೂರಿನ ಅಲ್ಪಸಂಖ್ಯಾತರೆಲ್ಲರ ಪರಿಸ್ಥಿತಿಯೂ ಹೀಗೆ ಇತ್ತೋ ಏನೋ ಹೇಳಬರುವುದಿಲ್ಲ. ಬೀಡರ್ ಮಹಮ್ಮದ್ನನ್ನು ಸುಲೇಮಾನ್ ಬೇರಿ ಕಡೆಯವರು ಹೆದರಿಸಿದ್ದ ದಿನದಿಂದ ಮಹಮ್ಮದ್ಗೆ ಗಾಬರಿಯಾಗಿತ್ತು. ಅನಂತರ ಜಯರಾಮನ ಕಥೆ ಕೇಳಿ ಅವನು ಚಿಂತಾಕ್ರಾಂತನಾಗಿದ್ದು, ಯೋಚಿಸಿದಂತೆ ಜಯರಾಮನ ಕಥೆ ಅನೇಕ ನೆನಪುಗಳನ್ನು ಸಂಗತಿಗಳನ್ನು ಮೈಗೂಡಿಸಿಕೊಂಡು ಸ್ನಿಗ್ಧವಾಗುತ್ತಾ ಹೋಯಿತು. ಅವನಿಗೆ ಸಂಶೋಧನಾ ಕೇಂದ್ರಕ್ಕೆ ಬರುವ ಹೋಗುವವರೆಲ್ಲರೂ ಖೂನಿ ಮಾಡಲು ಬರುವವರಂತೆಯೇ ಕಾಣತೊಡಗಿದರು. ಜೊತೆಗೆ ತನ್ನ ತಲೆಯ ಮೇಲೆ ಆಪಾದನೆ ಹೊರಿಸಲು ಏನೇನು ಕಾದಿದೆಯೋ ಎಂಬ ಗಾಬರಿ ಬೇರೆ ಆತನಿಗೆ.
ಆದ್ದರಿಂದ ಇದನ್ನು ಪಾಟೀಲರಿಗೆ ತಿಳಿಸದಿದ್ದರೆ ತಿಳಿದು ತಿಳಿಸದೇ ಇದ್ದುದರಿಂದ ಈ ಖೂನಿ ಕೂಟದಲ್ಲಿ ತಾನು ಭಾಗಿ ಎಂದು ಎಲ್ಲ ಹಿಂದೂಗಳು ಆಪಾದನೆ ಮಾಡೇ ಮಾಡುತ್ತಾರೆಂದು ದಿಗಿಲು ಶುರುವಾಯಿತು. ಇದನ್ನು ಹೆಗ್ಡೆ ಸಿದ್ದಪ್ಪ ಇಬ್ಬರಿಗೂ ಹೇಳಿದರೆ, ಹೋಗಯ್ಯ ಆ ಸಿನಿಕ್ ಹತ್ರ ಹೇಳೋದಿಕ್ಕೆ ನಿನಗೇನು ತಲೆಗಿಲೆ ಕೆಟ್ಟಿದೆಯಾ ಎಂದರು. ಪಾಟೀಲರು ಯಾಕೋ ಆವತ್ತು ತುಂಬ ಖುಷಿಯಲ್ಲಿದ್ದರು. ಜೋಗಿಹಾಳರ ನೋಟುಗಳ ಅವರ ಅಧ್ಯಯನ ಒಂದು ಹಂತ ತಲುಪಿದಂತಿತ್ತು. ಕೆಸರೂರು ಹೈಬ್ರಿಡ್ ರಹಸ್ಯ ಅವರು ಭೇದಿಸಿಯಾಗಿತ್ತು. ಆದರೆ ಅದನ್ನು ಅವರು ಅಮೂಲಾಗ್ರ ತಿಳಿದ ನಂತರ ಹೇಳೋಣೆಂದು ಸುಮ್ಮನಿದ್ದರು. ಬೀಡರ್ ಮಹಮ್ಮದ್ ಕಡೆಗೆ ತಿರುಗಿ ಏನು ಸಮಾಚಾರ ಎನ್ನುವಂತೆ ನೋಡಿದರು. ಮಹಮ್ಮದ್ ಕಕ್ಕಾಬಿಕ್ಕಿಯಾಗಿ ಏನು ಹೇಳೋನೆಂದು ತೋಚಡೆ ತಡವರಿಸತೊಡಗಿದ. ಮುಂದೆ ನನ್ನನ್ನು ಯಾವ ರೀತಿ ಹೇಳಬೇಕೆನ್ನುವುದೇ ಅವನಿಗೆ ಹೊಳೆಯಲಿಲ್ಲ. ಪಾಟೀಲರು ಮಹಮ್ಮದ್ ಬಾಯಿಂದ ಮಾತು ಹೊರಡಲೆಂದು ತುಂಬ ಹೊತ್ತು ಕಾದು ಆನಂತರ, ನಿನಗೆ ಹೇಗೆಯೇ ಗೊತ್ತಾಯಿತು ಈ ಸಮಾಚಾರ? ಯಾಕೆ ಹೀಗೆ ಬಳಚಿಕೊಳ್ತಾ ಇದೆಯಾ? ನಿನ್ನ ಮುಖ ನೋಡಿದರೆ ನಿನಗೆ ಯಾರೋ ಈ ಜವಾಬ್ದಾರಿ ವಹಿಸಿದ ಹಾಗೆ ಕಾಡ್ತಲ್ಲ ಎಂದರು. ಅಲ್ಲ ಸರ್, ಹಾಗಂತ ನಮಗೆಲ್ಲ ಅನುಮಾನ ಬಂದಿದೆ ಸರ್ ಎಂದು ಮೊಹಮ್ಮದ್ ಒಣಗಿದ ಬಾಯಿ ಒದ್ದೆ ಮಾಡಿಕೊಂಡು ಹೇಳಿದ. ನಿಮಗೆ ಅನುಮಾನ ಬಂದಿರಬಹುದು, ಆದರೆ ನನಗೆ ಖಾತ್ರಿಯಾಗಿದೆ. ಅದಿಲ್ಲಿ ನಿಮಗೆಲ್ಲ ಅಂತ ಅಂದಿಯಲ್ಲ. ಯಾರು ಏನು ಕಥೆ? ಹುಟ್ಟಿದೋನೊಂದಿನ ಸಾಯಬೇಕು, ಕಾಯಿಲೆ ಬರಬಹುದು, ಖನಿಯಾಗಬಹುದು. ಅದಕ್ಕ್ಯಾಕೆ ನೀನು ಗಾಬರಿ ಆಡ್ತೀಯಾ ಎಂದರು ಪಾಟೀಲರು. ನಾವು ಅಂದರೆ ನಾನು, ಸಿದ್ದಪ್ಪ, ಹೆಗ್ಡೆ ಮುಂತಾದವರಿಗೆಲ್ಲ ಸರ್. ಇದರ ಹಿಂದೆ ಒಂದು ಕಥೆನೇ ಇದೆ ಸರ್. ಕಥೆ ಅಂದರೆ ನಿಜವಾದ ಕಥೆ ಸರ್. ಓಹೋ, ಹಾಗೋ, ಹೇಳೆಯ ಕೇಳೋಣ ಎಂದರು ಪಾಟೀಲರು. ಅವರಿಗೆ ಕೊಂಚವೂ ಗಾಬರಿಯಾದ ಹಾಗೆ ಕಾಣಲಿಲ್ಲ. ಮಹಮ್ಮದ್ ಕೊಂಚ ಸುಧಾರಿಸಿಕೊಂಡು ತನಗೆ ತಿಳಿದುದನ್ನೆಲ್ಲ ಪಾಟೀಲರಿಗೆ ಹೇಳಿದ. ಜಯರಾಮನನ್ನು ಅಂಗಾಡಿ ಕಥೆ ಹೇಳುವಂತೆ ಕೇಳಿದ್ದು, ಆ ಕಥೆ ಹೇಗೆ ಈಗ ತಮ್ಮೆಲ್ಲರಿಗೂ ಶನಿ ಹಿಡಿದಂತೆ ಪೀಡಿಸತೊಡಗಿದೆ ಇತ್ಯಾದಿಗಳನ್ನೆಲ್ಲ ತಿಳಿಸಿದ. ಪಾಟೀಲರು ಕೊಂಚವೂ ವಿಚಲಿತರಾಗದೆ ಕಥೆ ಕೇಳಿದರು. ಮಹಮ್ಮದ್ ಕಥೆ ಮುಗಿದ ನಂತರ ಕೇಳಿದರು, ಮಹಮ್ಮದ್, ಮೊದಲಾಗಿ ನನಗೆ ಈ ಕಥೆಯ ಬಗ್ಗೆ ನಂಬಿಕೆನೇ ಇಲ್ಲ. ಆದರೆ ನನಗೂ ಕೆಲವು ಮೂಲಗಳಿಂದ ಕೊಲೆ ಬೆದರಿಕೆ ಬಂದಿವೆ. ಆದರೆ ಒಂದು ತಿಳ್ಕೊಳ್ಳಿ, ಇಟ್ ಈಸ್ ಟೂ ಲೇಟ್. ನನ್ನ ಕೊಂದರೂ ಪ್ರಯೋಜನವಿಲ್ಲ ಮಹಮ್ಮದ್. ಪರಿಸ್ಥಿತಿ ಗಮನಿಸಿದರೆ ಈ ಜಯರಾಮನ ಕಥೆ ನಿಜವಾಗಿರಬಹುದಾದ ಅತಿ ದೂರದ ಸಾಧ್ಯತೆ ಒಂದು ಮಿಂಚುತ್ತೆ. ಆದರೆ ಒಂದು ಜ್ಞಾಪಕ ಇಟ್ಟುಕೋ, ಇನ್ನು ನನ್ನ ಕೊಲ್ಲುವುದರಿಂದ ಯಾವ ಉಪಯೋಗವೂ ಇಲ್ಲ. ಆ ಸಿದ್ದಪ್ಪನ್ನು ಹೆಗ್ಡೆಯನ್ನು ಕರಿ. ಜೋಗಿಹಾಳರ ನೋಟುಗಳಿಂದ ನಾನು ತಿಳಿದ ಕೆಲವು ವಿಜ್ಞಾನ ನಿಮಗೂ ಹೇಳಿಬಿಟ್ಟಿದ್ದೇನೆ. ಆಮೇಲೆ ಸತ್ತದೆ ಕತ್ತೆಬಾಲ, ನೀವು ಕೆಲಸ ಮುಂದುವರೆಸಿ ಎಂದರು. ಪಾಟೀಲರು ತಾನು ಹೇಳಿದ್ದನ್ನೆಲ್ಲ ಇಷ್ಟೊಂದು ಶಾಂತವಾಗಿ ತಣ್ಣಗೆ ತಗೊಂಡಿದ್ದನ್ನು ನೋಡಿ ಮಹಮ್ಮದ್ ಮನಸ್ಸು ಒಂದು ರೀತಿ ತಿಳಿಯಾಗತೊಡಗಿತು. ಮಹಮ್ಮದ್ ಹೋಗಿ ಸಿದ್ದಪ್ಪರನ್ನು ಹೆಗ್ಡೆಯನ್ನು ಕರೆದುಕೊಂಡು ಬಂದ. ಅವರಿಬ್ಬರು ಮಹಮ್ಮದ್ಗೆ, ನೀನ್ಯಾಕಯ್ಯ ಆ ಮನುಷ್ಯನಿಗೆ ಈ ವಿಷಯ ತಿಳಿಸಿದೆ? ಮೊದಲೇ ಅವನೊಬ್ಬ ಸಿನಿಕ್ ಎಂದು ಗೊಣಗಾಡುತ್ತಾ ನಾವು ಬರೋದಿಲ್ಲ, ಹೋಗು ಎಂದು ದಬಾಯಿಸಿದರು. ಅದಕ್ಕೆ ಮಹಮ್ಮದ್, ಇಲ್ಲಪ್ಪ, ಏನೋ ಹೇಳೋದಿದೆಯಂತೆ, ಬಹುಶಃ ಕೆಸರೂರಿನ ಹೈಬ್ರಿಡ್ ರಹಸ್ಯ ಹೇಳ್ತಾರೇನೋ ಗೊತ್ತಿಲ್ಲ ಎಂದ. ನಿನ್ನ ತಲೆ, ಅದರಲ್ಲಿಂತ ರಹಸ್ಯ ಇದೆ, ಬದನೆಕಾಯಿ. ನಮಗೆ ಗೊತ್ತಿಲ್ಲದೆ ಇರೋದು, ನಾವೆಲ್ಲ ಇದೊಂದು ಭಾರೀ ರಹಸ್ಯ ಅಂತ ಅಂದುಕೊಂಡು ಓಡಾಡಿದರೆ ಯಾವನೋ ತಲೆ ಕೆಟ್ಟವನು ನಮ್ಮಷ್ಟು ಜನರನ್ನು ಖೂನಿ ಮಾಡ್ತಾನಷ್ಟೆ. ಒಟ್ನಲ್ಲಿ ಹಾಳೂರಿನಲ್ಲಿ ಯಾರದೋ ಖೂನಿ ನಡೆಯೋದಕ್ಕೆ ನಾವೆಲ್ಲ ಏರ್ಪಾಟ್ ಮಾಡ್ತಿದ್ದೀವಿ ಅಂತ ಕಾಡ್ತಿದೆ ಎಂದೆಲ್ಲ ಗೊಣಗಾಡಿಕೊಂಡೇ ಮಹಮ್ಮದ್ ಜೊತೆ ಬಂದರು. ಬಂದವರೇ ಪಾಟೀಲರಿಗೆ, ಸರ್, ಆ ಜಯವಾಮ್ ಹೇಳಿದ ಕಥೆ ಕಟ್ಕೊಂಡು ನಿಜ ಅಂತ ನಂಬಿ ನಿಮಗೆ ದಿಗಿಲು ಹುಟ್ಟಿಸಿದಾನೆ ಸರ್ ಮಹಮ್ಮದ್. ನೀವದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು ಎಂದು ಸಾಂತ್ವನದನಿಯಲ್ಲಿ ಮಾತಿಗೆ ಆರಂಭಿಸಿದರು. ಹಾಗಲ್ಲ ಸಿದ್ದಪ್ಪ, ನನಗೆ ಈ ಬಗ್ಗೆ ನೀವು ಸಮಾಧಾನ ಹೇಳೋದು ಬೇಡ. ಹೆದರಬೇಡಿ ಅಂತ ನನಗೆ ಧೈರ್ಯ ಹೇಳೋವಷ್ಟು ಧೈರ್ಯ ಇದೆಯಲ್ಲ ನಿಮಗೆ, ಅದೇ ನನಗೆ ಸಂತೋಷ. ಎಲ್ಲ ಮಸೀದಿ ದೇವಸ್ಥಾನ ಕಟ್ಟಿಸಿಕೊಂಡು ಸಾಯ್ತಿರೋ ಊರಿನಲ್ಲಿ ನಾವು ಮಾಡ್ತಿರೋ ಕೆಲಸನ ಸೀರಿಯಸ್ಲಾಗಿ ತಗೊಂಡು ಖೂನಿ ಮಾಡ್ತೀವಿ ಅಂತ ಹೆದರಿಸುವಷ್ಟು ಯಾರಾದರೂ ತಯಾರಿಂದ್ರೆ ನೀವು ನಿಮ್ಮ ಸಂಶೋಧನೆ ಬಗ್ಗೆ ಹೆಮ್ಮೆ ಪಡಬೇಕು ಕಣಯ್ಯ. ಯಾಕಂದರೆ ನಿಮಗಿಂತ ಮೊದಲೇ ನನಗೆ ಫೋನ್ನಲ್ಲಿ ಬೆದರಿಸಿದರು. ಸಾವಿನ ಭಯ ನನಗೇನು ಹೊಸದಲ್ಲ. ನನಗೆ ಹೃದಯದ ತೊಂದರೆ ಇದೆ ಅಂತ ಒಬ್ಬ ಡಾಕ್ಟರು ಹೆದರಿಕೆ ಹಾಕಿದರು. ಅವರು ಹೊಸದಾಗಿ ತಂದಿದ್ದ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಕೆಲಸ ಮಾಡೋ ರೀತಿಯನ್ನು ನನಗೆ ತೋರಿಸೋದಿಕ್ಕೆ ಹೋಗಿ ಇದನ್ನು ಪತ್ತೆ ಮಾಡಿದರು. ನೀನು ಯಾವಾಗ ಬೇಕಾದರೂ ಸಾಯಬಹುದು, ಅದಕ್ಕೆ ಹೆಚ್ಚು ಓಡಾಡಬೇಡ, ಉಪ್ಪು ತಿನ್ನಬೇಡ, ಸಕ್ಕರೆ ನೆಕ್ಕಬೇಡ, ದೂರದ ಪ್ರಯಾಣ ಮಾಡಬೇಡ ಅಂತ ಕಟ್ಟಾಜ್ಞೆ ಮಾಡಿದರು. ಅವರು ಹೇಳಿದಂತೆ ಮಾಡಿ ನಾನೊಂದು ಗೋರಿ ತೋಡಿಕೊಂಡು ಅದರೊಳಗೆ 9 ವರ್ಷ ಮಲಗಬೇಕಿತ್ತು. ಎಲ್ಲಾದರೂ ಉಂಟೇನಯ್ಯ. ಸಾವಿನ ಭಯ ಹೋಗೋವರೆಗೂ ನೀವು ನಿಜವಾದ ಮನುಷ್ಯರಾಗೋದಿಲ್ಲ, ತಿಳ್ಕೊಳ್ಳಿ. ಸತ್ತೆ ಕತ್ತೆಬಾಲ ಅಂತ ಇಲ್ಲಿವರೆಗೆ ಬದ್ದಿದ್ದೀನಿ ನೋಡಿ. ನಿಮಗೇನಾದರೂ ಬುದ್ಧಿ ಸ್ಥಿಮಿತದಲ್ಲಿದೆ ಏನಯ್ಯ? ಜಯರಾಮ ಹೇಳಿದ್ದಿ 100ಕ್ಕೆ 100ರಷ್ಟು ಸತ್ಯ ಅಂತಾದರೂ ಗಂಭೀರವಾಗಿ ಬದುಕಿ ಗಂಭೀರವಾಗಿ ಸಾಯೋಣ. ಸಿದ್ದಪ್ಪ, ಹೆಗ್ಡೆ, ಮಹಮ್ಮದ್ 3 ಜನವೂ ಪಾಟೀಲರ ಈ ಪ್ರತಿಕ್ರಿಯೆಯಿಂದ ಅಪ್ರತಿಭರಾದರು. ಈ ಸಿನಿಕ್ ವಿಲಕ್ಷಣ ವ್ಯಕ್ತಿ ಎಂದೆನಿಸಿತು. ಏನ್ ಸರ್, ಎಕರೆಗೆ 1 ಟನ್ ಅಂದ್ರೆ ಎಂದ ಮಹಮ್ಮದ್. ಜೋಗಿಹಾಳರು ನೋಟ್ನಲ್ಲಿ ಬರೀತಾರೆ, ಈ ಕೃಷಿ ಪ್ರಕಾರ ಒಂದೊಂದು ಏಲಕ್ಕಿ ತೋಟನೂ ಚಿನ್ನದ ಗಣಿಯಾಗುತ್ತೆ ಅಂತ. ಇದರದ್ದೊಂದು 25 ಸಸಿ ಮಾದಿಕೊಂಡು ಬೆಳೆಸಿದ್ರೆ ಒಂದು ಸರ್ಕಾರಿ ನೌಕರಿ ಸಂಬಳ ಬರದಲ್ಲ ಎಂದರು ಪಾಟೀಲರು.
ಅವರ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾಡಿರೋ ನೋಟ್ ನೋಡ್ತಿದ್ದೀನಿ. ಆ ಗಿಡ ಎಲ್ಲಿವೆ ಯಾವುದು ಅಂತ ಸೂಚನೆ ಸಿಕ್ಕ ಕೂಡಲೇ ತಿಳಿಸ್ತೀನಿ. ಆದರೆ ನೋಡಿ, ಜಯರಾಮ್ ಕಥೆ ಪ್ರಕಾರ ಇದೆಲ್ಲ ತಿಳಿದುಕೊಂಡಿರೋ ನಿಮ್ಮನ್ನು ಖೂನಿ ಮಾಡಬೇಕಾಗತ್ತೆ ವಿದೇಶಿ ಏಜೆಂಟ್ಗಳು ಅನ್ನೋದನ್ನ ಮರಿಬೇಡ ಹರ್ಷ್ಣ ಎಂದರು ನಕ್ಕರು. ಕೇಳುತ್ತಿದ್ದ 3 ಜನರಿಗೂ ಕೊಂಚ ದಿಗಿಲಾಯಿತು. ಏನಯ್ಯ ಆಚಾರಿ, ನನಗೆ ಮನೆ ಒಳಗೂ ತಾಪತ್ರ್ಯ, ಮನೆ ಮೇಲೂ ತಾಪತ್ರ್ಯ, ಮನೆ ಹೊರಗೂ ತಾಪತ್ರ್ಯ. ಇಲ್ಲಿ ಈ ಸೂಳೆ ಮಗ ಸುಲೇಮಾನ್ ಬೇರಿ ನನ್ನ ವ್ಯವಹಾರಕ್ಕೆ ಕೊಡಲಿ ಹಾಕೋದಕ್ಕೆ ನೋಡ್ತಿದ್ದಾನೆ. ಹತ್ತಲಾಗಿ ಮನೆ ಮೇಲೆ ಕಲ್ಲು ಬೀಳ್ತವೆ, ತೋಟದಲ್ಲಿ ದೆವ್ವದ ಕಾಟ. ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೆಗಡೆ ಕೂತಿದ್ದಾರೆ. ಹಗಲೊತ್ತೆ ರಣ ಓಡಾಡೋದು ಕಾಡ್ತಂತೆ ಅವಳಿಗೆ. ತೋಟದ ಆಳುಗಳು ದೆಯ್ಯ ಓಡಾಡ್ತವೆ ಅಂತ ಒಬ್ಬೊಬ್ಬರೇ ಕೆಲಸಕ್ಕೆ ಬರೋದೇ ಬಿಡ್ತಿದ್ದಾರೆ. ಮನಃಶಾಂತಿ ಅನ್ನೋದೇ ಇಲ್ವಲ್ಲಯ್ಯ ನನಗೆ ಎಂದು ಏಲ್ಕಕ್ಕಿ ಮಂಡಿಯಲ್ಲಿ ಕುಳಿತುಕೊಂಡು ಕೃಷ್ಣಗೌಡ ಆಚಾರಿಗೆ ಗೋಳು ತೋಡಕೊಂಡ. ಸುಲೇಮಾನ್ ಬೇರಿ ವಿಷಯ ನನಗೆ ಬಿಡು. ಆ ಗೋಸಾಯಿಗಳಿಗೆ ಜಾಗ ಕೊಟ್ಟು ಓಟುದಾರರ ಪಟ್ಟಿಗೆ ಸೇರಿಸು. ಆಮೇಲೆ ಅದರ ತಮಾಷೆ ನೋಡ್ವಿಯಂತೆ. ಅದಿಲ್ಲ, ದೆವ್ವದ ಕಾಟಕ್ಕೆ ಮಾತ್ರ ನೀನು ಏನಾದರೂ ಮಾಡಲೇಬೇಕು. ಅದನ್ನು ಮಾತ್ರ ಉದಾಸ್ಥ ಮಾಡಬೇಡ ಕೃಷ್ಣಪ್ಪ. ನಮ್ಮ ಸಂಶೋಧನಾ ಕೇಂದ್ರದ ಪಾಟೀಲರನ್ನು ಕೇಳು. ಅವರು ಅದೇನೋ ಮಂತ್ರತಂತ್ರ ಮಾಡ್ತಾರಂತೆ, ಕೇಳ್ನೋಡು. ಮಂತ್ರ ಹಾಕಿ ವಿಷ ತೆಗಿತಾರಂತೆ. ಇದಕ್ಕೂ ಏನಾದರೂ ಮಂತ್ರತಂತ್ರ ಇರ್ಬೋದು. ಹೇಗಯ್ಯ ಅದು? ಆ ಮನುಷ್ಯನಿಗೆ ದೇವರಲ್ಲಿ ನಂಬಿಕೆನೇ ಇಲ್ವಂತೆ. ನಮ್ಮ ದೇವಸ್ಥಾನದ ಕೆಲಸಕ್ಕೆಲ್ಲ ತೊಂದೆ ಕೊಡ್ತಿದ್ದಾನಂತೆ. ಅವರು ಏನಾದ್ರೆ ನಿನಗೇನೆಯ? ಈ ಭೂತ ಜಕಣಿ ಬಿಡಿಸೋರು, ವಾಮಾಚಾರದವರು ಇವರೆಲ್ಲ ದೇವರನ್ನ ನಂಬೋರಲ್ಲ ಕಣಯ್ಯ. ಮನುಷ್ಯರಲ್ಲಿ ದೇವಗಣ, ರಾಕ್ಷಸಗಣ ಅಂತ 2 ಥರ ಇದ್ದಾವೆ. ಇವರೆಲ್ಲ ರಾಕ್ಷಸಗಣದವರು. ದೇವರನ್ನ ವಿರೋಧಿಸ್ತಾನೆ ಮೋಕ್ಷಕ್ಕೆ ಹೋಗ್ತಾರೆ. ಅದನ್ನು ಯಾಕೆ ನೀನು ತಲೆಗೆ ಹಚ್ತೀಯಾ? ನಿನ್ನ ತಲೆ ಮೇಲೆ ಕಲ್ ಬೀಳೋದು ನಿಂತ್ರೆ ಸಾಕಲ್ಲ ನಿನ್ಗೆ. ನೀನು ಉದಾಸ್ಯ ಮಾಡಿ ಇದು ಹಿಂಗೆ ಮುಂದುವರೆದ್ರೆ ರಾತ್ರಿ ಬೀಳ್ತಿರೋದು ಬೆಳಗ್ಗೆನೇ ಬೀಳ್ತದೆ. ಆಮೇಲೆ ಮನೆಯಲ್ಲಿದ್ದ ಸಾಮಾನು ಎದ್ದೆದ್ದು ಬೀಳ್ತವೆ. ಅನ್ನದಲ್ಲಿ ಪೈಖಾನೆ, ಬೆಂಕಿ ಹತ್ತೊಳ್ಳೋದು, ಹೀಗೆ ಥರಾನುಥರದ ತೊಂದರೆ ಆರಂಭವಾಗುತ್ತೆ ಎಂದ ಆಚಾರಿ. ಕೃಷ್ಣಪ್ಪ ಗೌಡನಿಗೆ ಪುಕ್ಕಲು ಹೆಚ್ಚಾಗಿ ದಿಗಿಲಿನಿಂದ ಅವನ ಮುಖ ಪೆಚ್ಚಾಯಿತು. ಆಚಾರಿ ಮಂತ್ರಾಲೋಚನೆ ಮುಗಿಸಿ ಎದ್ದು ಹೋಗುತ್ತಿದ್ದಂತೆಯೇ ಅವನು ಪಾಟೀಲರನ್ನು ನೋಡಬೇಕೆಂದು ತೀರ್ಮಾನಿಸಿಕೊಂಡ. ಆದರೆ ಕೃಷ್ಣಪ್ಪ ಹೊರಹೋಗಬೇಕೆಂದು ಯೋಚಿಸಿಕೊಂಡು ಎದ್ದಾಗ ಕೆಸರೂರಿನ ಇನ್ನೊಬ್ಬ ಕೀಚಕ ಆಗಮಿಸಿದ. ಕೆಸರೂರಿನ ತಮ್ಮಣ್ಣಗೌಡನು ಬ್ಯಾಂಕ್ ಕಾರ್ಯದರ್ಶಿ ರಾಮಾಚಾರಿಯು ಕರಟಕ ದಮನಕರೆಂದು ಪ್ರಖ್ಯಾತರಾಗಿದ್ದರು. ಕೆಸರೂರಿನ ಯಾವ ತೆರತಕರಾರುಗಳ ಮೂಲಗಳನ್ನು ಹುಡುಕಿದರೂ ಅದು ಇವರ ಬಳಿ ಬಂದು ನಿಲ್ಲುತ್ತಿತ್ತು. ತಮ್ಮಣ್ಣಗೌಡ ಕೃಷ್ಣಪ್ಪನ ಹೆಚ್ಚು ಮೋರೆ ನೋಡಿ, ಏನಯ್ಯ ಸಮಾಚಾರ ಎಂದು ಕೇಳಿದ. ಕೃಷ್ಣಪ್ಪ ಆಚಾರಿಗೆ ಹೇಳಿದುದನ್ನೆಲ್ಲ ಮತ್ತೆ ತಮ್ಮಣ್ಣನಿಗೂ ವರದಿ ಮಾಡಿ ಗೋಳಾಡಿದ. ಪಾಟೀಲರನ್ನು ನೋಡಹೊರಟಿರುವುದನ್ನು ಅವನಿಗೆ ಹೇಳಿದ. ಅದಕ್ಕೆ ತಮ್ಮಣ್ಣಗೌಡ ಆಸಡ್ಡೆಯಿಂದ ಅದರಿಂದ ಏನೂ ಪ್ರಯೋಜನವಿಲ್ಲವೆಂದು ಅವಸ್ಥೆ ಮಾಡಿ, ಇದೆಲ್ಲ ನಮ್ಮೂರ ಹರಿಜನರ ಕೆಲಸವೆಂದು ಹರಿಜನರ ಧರ್ಮಗುರುವಿನಂತಿದ್ದ ಹೊಲೇರ ಮಾಯಿಯನ್ನು ಭೂಬಿಟ್ಟು ಅವರೀ ಕೆಲಸ ಮಾಡಿಸುತ್ತಿದ್ದಾರೆಂದು ಖರಾರುವಾಗಿ ಎಲ್ಲ ತಿಳಿದವನಂತೆ ಬೊಗಳಿದ. ಮೊದಲೇ ಸಮಸ್ಯೆಗಳ ನಡುವೆ ತಲೆಕೆಡಿಸಿಕೊಂಡು ಕುಳಿತಿದ್ದ ಕೃಷ್ಣಪ್ಪನನ್ನು ತಮ್ಮಣ್ಣ ಸಂಪೂರ್ಣ ದಿಕ್ಕು ತಪ್ಪಿಸಿದ್ದ. ಈ ರೀತಿ ತಮ್ಮಣ್ಣ ಹರಿಜನರ ಮೇಲೆ ಕತ್ತಿ ಮಸಿಯಲು ಕಾರಣ, ಕೆಲವೇ ಗಂಟೆಗಳ ಹಿಂದೆ ಅವನು ಉದ್ಭವ ವೆಂಕಟೇಶ್ವರ ಸ್ವಾಮಿ ಭಕ್ತಾಗ್ರಣಿಗಳಲ್ಲಿ ಒಬ್ಬನಾದ ರಾಮಾಚಾರಿಯ ಸಂಗಡ ಹರಿಜನರ ಕೇರಿಗೆ ಭೇಟಿ ಕೊಟ್ಟುದೇ ಆಗಿತ್ತು. ರಾಮಾಚಾರಿ ಯಾವತ್ತೂ ಹರಿಜನರ ಕೇರಿಗೆ ಹೋದವನೇ ಅಲ್ಲ. ಆದರೆ ಹರಿಜನರೆಲ್ಲ ಸಾಬರ ಜಾತಿಗೆ ಸೇರಲು ಮಸಲತ್ತು ಮಾಡುತ್ತಿದ್ದಾರೆ ಎನ್ನುವ ವದಂತಿ ಇವನ ಕಿವಿಗೆ ಬಿತ್ತು. ಆ ವರ್ತಮಾನ ಇವನಿಗೆ ಬಂದುದು ಇನ್ನೊಂದು ರಾಷ್ಟ್ರೀಯ ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸರಾಯರ ಬಾಯಿಂದ. ಶ್ರೀನಿವಾಸರಾಯ ಸರ್ಕಾರದ ಆದೇಶದ ಮೇಲೆ ಹರಿಜನ ಗಿರಿಜನರಿಗೆ ಸಾಲ ನೀಡಬೇಕೆಂಬ ನಿರ್ಬಂಧಕ್ಕೆ ಸಿಕ್ಕಿದ್ದ. ಅವನು ಮತ್ತು ಕೆಸರೂರಿನ ವೆಟರ್ನರಿ ಡಾಕ್ಟರು ಸೇರಿ ಒಂದಷ್ಟು ಹೊಲೆಯರನ್ನು ಹಿಡಿದು ಪುಸಲಾಯಿಸಿ ಹೆಬ್ಬೆಟ್ಟೊತ್ತಿಸಿಕೊಂಡು ಒಂದಷ್ಟು ಹಂದಿಮರಿಗಳನ್ನು ಕೊಡಿಸಿ ಮಿಕ್ಕ ಡಿಆರ್ ಸಾಲವೆಲ್ಲ ಗುಳುಂ ಮಾಡಿದ್ದರು. ಹೊಲೆಯರು ಇವರಿಬ್ಬರೂ ಪುಸಲಾಯಿಸಿ ಸಾಲಕ್ಕೆ ಹಂದಿಮರಿ ಕೊಡಿಸಿದ್ದನ್ನು ನೋಡಿ ಅದನ್ನು ಮುಖತ್ತೆ ಎಂದೇ ತಿಳಿದು ಸಾಲದ ಯಾವ ಕಂತನ್ನೂ ತೀರಿಸುವ ಗುಜಿಲೆ ಹೋಗಲಿಲ್ಲ. ಅನೇಕ ದಿನ ಕಳೆದ ನಂತರ ಮ್ಯಾನೇಜರ್ ಶ್ರೀನಿವಾಸರಾಯನಿಗೆ ಏಕೆ ಡಿಐಆರ್ ಸಾಲ ಒಂದು ದಮ್ಮಡಿಯೂ ಹಿಂದಕ್ಕೆ ಬಂದಿಲ್ಲ ಎಂದು ವಿವರಣೆ ಕೇಳಿ ಮೇಲಿನಿಂದ ನೋಟಿಸ್ ಬಂತು. ಶ್ರೀನಿವಾಸರಾಯ ಹರಿಜನರಿಗೆ ತಗಾದೆ ಶುರು ಮಾಡಿದ. ಹರಿಜನರು ಅದನ್ನು ಅಷ್ಟೊಂದು ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ. ಆದರೆ ಮ್ಯಾನೇಜರು ಸಾಲದ ಕಂತು ತೀರಿಸ್ತಿರೋ ಇಲ್ಲ ಹಂದಿಗಳನ್ನು ಒಯ್ದು ಹರಾಜು ಹಾಕಿಸಲೋ ಎಂದು ಬೆದರಿಸಿದಾಗ ಮಾತ್ರ ಗಾಬರಿಯಾದರು. ಇಂತಹ ಅತ್ಯುತ್ತಮ ಖಾದ್ಯ ಪದಾರ್ಥವನ್ನು ಶ್ರೀನಿವಾಸರಾಯ ಹೊತ್ತೊಯ್ತಾನೆಂದು ಆತ ಮತ್ತೊಮ್ಮೆ ಕೇರಿಗೆ ಬರುವುದೊಳಗೆ ತಿಂದು ತೇಗಿದರು. ಮ್ಯಾನೇಜರು ಮತ್ತೊಮ್ಮೆ ಕೇರಿಗೆ ಹೋದಾಗ, ನಾವೆಲ್ಲ ಸಾಬರ ಜಾತಿಗೆ ಸೇರಬೇಕೆಂದಿದ್ದೇವೆ, ಅದಕ್ಕೆ ಕೇರಿಯ ಒಳಗೆ ಹಂದಿಗಳು ನಿಷಿದ್ಧ ಅಂತೆ, ಹಂದಿಗಳನ್ನೆಲ್ಲ ಕಾಡಿಗೆ ಓಡಿಸಿಬಿಟ್ಟೆವು ಎಂದು ಥೋಂಗಿ ಹೊಡೆದರು. ಅವರಿಗೆಲ್ಲ ಸುಲೇಮಾನ್ ಬೇರಿ ಕಡೆಯವರು ತಮ್ಮನ್ನು ಅವರ ಜಾತಿಗೆ ಸೇರಿಸಿಕೊಳ್ಳಲು ಯೋಚಿಸುತ್ತಿದ್ದಾರೆ ಎಂಬ ಗಾಡಿ ಗುಸುಗುಸು ತಲುಪಿತ್ತು ವಿನಃ ಅವರೇನೂ ಆ ಬಗ್ಗೆ ಚಿಂತಿಸಿರಲಿಲ್ಲ. ಹಂದಿಗಳು ಮಾಯವಾದುದಕ್ಕೊಂದು ವಿದ್ಯುಕ್ತ ವಿವರಣೆ ಬೇಕಿತ್ತು. ಅದಕ್ಕೋಸ್ಕರ ಒಂದು ಕಾರಣ ಹುಡುಕಿ ಹೇಳಿದಷ್ಟೇ. ಶ್ರೀನಿವಾಸರಾಯನು ವೆಂಕಟೇಶ್ವರ ಸ್ವಾಮಿ ಭಕ್ತರ ಗುಂಪಿನವನಾದ್ದರಿಂದ ಅದನ್ನು ರಾಮಾಚಾರಿಗೆ ಹೇಳಿದ. ರಾಮಾಚಾರಿ ಕೆಸರೂರಿನ ಬೆರಳೆಣಿಕೆಯಷ್ಟಿದ್ದ ಬ್ರಾಹ್ಮಣರ ಮುಂದಾಳು. ಅವರ ಬ್ರಾಹ್ಮಣ್ಯ ಉಳಿಸಲು ಕಟಿಬದ್ಧನಾಗಿ ನಿಂತಿದ್ದ.
ಜಾತಿಗಳನ್ನು ಒಂದರ ಮೇಲೊಂದು ಎತ್ತಿಕಟ್ಟಿ ಬ್ರಾಹ್ಮಣರ ಹಿತಾಸಕ್ತಿ ಕಾಪಾಡುವುದರಲ್ಲಿ, ಬ್ರಾಹ್ಮಣರ ವಿರುದ್ಧ ಶೂದ್ರರು ಎಗರಿಬಿದ್ದಾಗ ಶೋಷಣೆ ಮಾಡುತ್ತಿದ್ದವರು ಒಕ್ಕಲಿಗರು, ಲಿಂಗಾಯತರೆ ಎಂದು ಹರಿಜನರನ್ನು ಅವರ ಮೇಲೆ ಎತ್ತಿಕಟ್ಟಿದ. ಬೇಸಾಯಗಾರರೆಲ್ಲ ಒಟ್ಟಾದಾಗ ಇವರೆಲ್ಲ ಭೂಮಾಲೀಕರು, ಭೂರಹಿತ ಕೃಷಿ ಕಾರ್ಮಿಕರನ್ನು ಶೋಷಿಸುತ್ತಿದ್ದಾರೆಂದು ಕಮ್ಯುನಿಸ್ಟ್ ಪಕ್ಷವೊಂದನ್ನು ಮಾಡಿ ಭೂರಹಿತರನ್ನು, ತೋಟದಾಳುಗಳನ್ನು ಬೇಸಾಯಗಾರರ ಮೇಲೆ ಎತ್ತಿಕಟ್ಟಿದ. ಈ ಸಾರಿ ಇವನ ಜಗದ್ಗುರುಗಳು ಬಂದಾಗ ಏನಾದರೂ ಮಾಡಿ ಅವರನ್ನು ಹೊಲಗೇರಿಗೆ ಕರಕೊಂಡು ಹೋಗಿ ಹರಿಜನರನ್ನು ಅವರ ಕಾಲಿಗೆ ಬೀಳಿಸಬೇಕೆಂದು ಯೋಚಿಸಿದ್ದ. ಇದರಿಂದ ಹರಿಜನರನ್ನು ತಮ್ಮ ತೆಕ್ಕಿಗೆ ಹಾಕಿಕೊಂಡು ತಾಲೂಕು ಬೋರ್ಡ್ ಚುನಾವಣೆಗಳಲ್ಲಿ ಮುಂದಾಗಬೇಕೆಂದು ಅವನಾಸೆ. ಆದರೆ ಶೂದ್ರರಲ್ಲಿ ಜಗಳ ಹೆಚ್ಚಿ ಹಾಕುವುದರಲ್ಲಿ ಅವನು ಸಫಲನಾದರು. ಅವರ ಎಲ್ಲ ಗುಂಪುಗಳು ಬ್ರಾಹ್ಮಣರನ್ನು ಗುಮಾನಿಯಿಂದ ನೋಡುವುದನ್ನು ಬಿಡಲೇ ಇಲ್ಲ. ಹೀಗಾಗಿ ವೆಂಕಟೇಶ್ವರ ಸ್ವಾಮಿ ಭಕ್ತರ ಗುಂಪಿಗೆ ಸೇರಿಕೊಂಡ ಅವನು ಆ ಮೌಢ್ಯದ ಸಹಾಯದಿಂದ ಒಂದಷ್ಟು ಮಡ್ಡಗೌಡರನ್ನು ಬಲೆಗೆ ಹಾಕಿಕೊಂಡಿದ್ದ. ಆದರೆ ತಾಲೂಕು ಬೋರ್ಡ್ ಅಧ್ಯಕ್ಷತೆ ಬಂದಾಗ ಈ ಗೌಡರು ಕೈಕೊಡುತ್ತಾರೆಂಬ ಗುಮಾನ ಮಾತ್ರ ಅವನಿಗಿದ್ದೇ ಇಟ್ಟು. ಅದಕ್ಕೆ ಹರಿಜನರನ್ನು ಕೈಬಿಡಬಾರದು ಎಂದುಕೊಂಡು ಈ ಹಾರವ ಮೂರ್ಖ ಗೌಡನನ್ನು ಕರೆದುಕೊಂಡು ಹೊಲೆಯರ ಸಾಬರ ಜಾತಿಗೆ ಸೇರಾರಂತೆ, ಇದನ್ನು ಏನಾದರೂ ಮಾಡಿ ತಡೆಯಬೇಕು, ವಿಷಯ ಮೊದಲು ತಿಳಿದು ಬರೋಣ ಬಾ ಎಂದು ಅವನೊಡನೆ ಕೆಸರೂರಿನ ಹೊಲಗೇರಿ ಕಡೆ ಪಾದ ಬೆಳೆಸಿದ. ಈ ಕುತಂತ್ರಿ ಹಾರವನು ಮೂರ್ಖ ಗೌಡನು ಹೊಲಗೇರಿ ಕಡೆ ಪಾದ ಬೆಳೆಸಿದ್ದು ಹರಿಜನರಿಗೆ ಕುತೂಹಲ ತಂತು. ಅದಕ್ಕೆ ಅವರು ಸಾಬರ ಜಾತಿಗೆ ಸೇರುತ್ತೇವೆ ಎಂದು ಹೇಳಿದ ಸುಳ್ಳೇ ಕಾರಣ ಎಂದು ತಿಳಿದ ಕೂಡಲೇ ಓಹೋ, ಈ ಜಾತಿ ಬಿಡುವುದರಲ್ಲಿ ಏನೋ ಒಂದು ಮಹತ್ವದ್ದಿದೆ ಎಂದೆನಿಸಿತು ಅವರಿಗೆ. ಅದಕ್ಕೆ ಅವರು ಆ ವದಂತಿಯನ್ನು ಇವರೆದುರು ಅಲ್ಲಗಳೆಯುವುದಕ್ಕೆ ಹೋಗಲೇ ಇಲ್ಲ. ನಿಮ್ಮ ದೇವಸ್ಥಾನಕ್ಕೆ ನಮ್ಮನ್ನ ಸೇರಿಸ್ಕೊಳ್ತೀರಾ, ನಿಮ್ಮ ಮನೆ ಒಳಗೆ ನಮ್ಮನ್ನ ಬಿಜ್ಜೋತೀರಾ, ನಮ್ಮನ್ನ ಮುಟ್ಟಿಸ್ಕೊಳ್ತೀರಾ ಎಂದೆಲ್ಲ ಪ್ರಶ್ನೆ ಕೇಳಿ ಕಿಚಾಯಿಸತೊಡಗಿದರು. ರಾಮಾಚಾರಿ ಮುಟ್ಟಿಸ್ಕೊಳ್ಬೋದು, ಮುಟ್ಟಿಸ್ಕೊಳ್ಬಾರ್ದು ಅಂತ ಏನೂ ಇಲ್ಲ, ಅವೆಲ್ಲ ಹಳೇ ಕಂದಾಚಾರ ಅಲ್ಲೇನಯ್ಯ. ಮುಖ್ಯ ನೀವು ಸ್ವಲ್ಪ ಶುಚಿಯಾಗಿರೋದನ್ನ ಕಲಿಬೇಕು. ಸುಮ್ನೆ ಒಬ್ರು ಮತ್ತೊಬ್ರನ್ನ ಮುಟ್ಟೋದು ಅಂದೇ ಏನಯ್ಯ? ನಿಮ್ಮ ಹೆಣೀರನ್ನ ಯಾವನೋ ದಾರಿ ಹೋಗ ಬಂದು ಮುಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಆ ಥರಾನೇ ಬಂದು ಈ ಕಟ್ಟೆ ಕಾನೂನು ಆಚಾರ ಎಲ್ಲ. ದೇವಸ್ಥಾನದ ಒಳಗೆ ಪೂಜಾರಿ ಬಿಟ್ಟು ಇನ್ಯಾರೂ ಬಿಡಬಾರ್ದು ಅಂತ ಮಾಡಿದ್ದೀವಿ. ಯಾಕಂತ ಕಾರಣ ತಿಳಿದೆ ನೀವು ಮಾತಾಡ್ತೀರಿ. ನಿಮಗೆ ನಮಗೆ ಕ್ಷೇಮ ಅಂತಲ್ವೇ? ದೇವರಿಗೆ ಮೈಲಿಗೆ ಆದ್ರೆ ನಿಮಗೆ ತೊಂದ್ರೆನೋ? ದೇವರಿಗೋ ನಮಗೇನೋ? ನಮಗೆ ತಾನೇ. ಅದಕ್ಕೆ ಸ್ವಲ್ಪ ತಿಳಿದು ಮಾತಾಡಿ ಇತ್ಯಾದಿಯಾಗಿ ಅಡ್ಡಗೋಡೆ ಮೇಲಿನ ದೀಪದಂತೆ ಮಾತನಾಡತೊಡಗಿದ. ಅವನು ಮುಖ್ಯವಾಗಿ ಬಂದಿದ್ದು ಹರಿಜನರ ಮನಸ್ಸಿನ ಮರ್ಮ ತಿಳಿಯಲು ಅಷ್ಟೇ, ಹೊರತು ಯಾವ ಆಶ್ವಾಸನೆಯನ್ನು ಕೊಡೋದಕ್ಕಲ್ಲ. ಹರಿಜನರು ಇದೇ ಸಮಯ ಎಂದು ನಮಗೆ ನೀವು ಏನೆಲ್ಲ ಅನ್ಯಾಯ ಮಾಡಿದ್ದೀರಿ ಎಂದು ಸವರ್ಣೀಯರ ವರ್ತನೆಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳತೊಡಗಿದರು. ಇದನ್ನೆಲ್ಲ ಕೇಳುತ್ತಾ ರಾಮಾಚಾರಿ ಹಿಂದೆ ನಿಂತಿದ್ದ ಗೌಡನಿಗೆ ಸಿಟ್ಟು ಏರತೊಡಗಿತು. ರಾಮಾಚಾರಿಯಂತಹ ಮಹಾನುಭಾವನಿಗೆ ಇವರು ಈ ರೀತಿ ಚುಡಾಯಿಸಬಹುದೇ ಎಂದು. ಹೌದ್ರೋ ಬಡ್ಡಿ ಮಕ್ಕಳ, ನೀವು ಹೇಳಿದ್ದಲ್ಲ ನಿಜಾನೇ, ಯಾರಲ್ಲ ಅಂದವರು? ನರಮನುಷ್ಯ ಇರೋ ಕಡೆ ನಡೆಯೋವೇ ಅವೆಲ್ಲ. ಹಂಗಂತ ನೀವು ಜಾತಿನೇ ಬಿಡ್ತೀವಿ ಅಂತೀರೇನ್ರೋ? ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತೀರಲ್ಲ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಅನ್ನ ಕೊಟ್ಟು ಸಾಕಿದ್ದು ಯಾಕೆ ನಿಮ್ಮ ಬಾಯಾಗ್ ಬರೋಲ್ಲ ಎಂದು ಏರುದನಿಯಲ್ಲಿ ವಾದ ಕೇಳಿದ. ಹರಿಜನರಿಗೆ ಅನ್ಯಾಯ ಮಾಡಿದರೂ ಹರಿಜನರೊಡನೆ ಸಮಾನ ಮಾಧ್ಯಮ ಮತ್ತು ಸಂಬಂಧಗಳನ್ನು ಉಳಿಸಿಕೊಂಡಿದ್ದವನು ಅವನೇ. ಹರಿಜನರ ಮಾತುಗಳಿಗೆ ಸ್ಪಂದಿಸುತ್ತಿದ್ದದು ಹೃದಯವೇ. ಏನ್ ಸಾಕಿದ್ರಿ? ನಮ್ಮಜ್ಜ ಮುತ್ತಜ್ಜನ ಕಾಲದಿಂದ ಮುಕ್ಕಿ ಬಗ್ಗಿಸಿ ದುಡಿದರೂ ಇವತ್ತಿಗೂ ಅರೆಹೊಟ್ಟೆ ಹರಕಳು ಬಟ್ಟೆ ಕಾಣದಿಲ್ವೇ? ಮತ್ತೇನು ನಾವೇನು ಚಿನ್ನದ ಕಿರೀಟ ತಲೆ ಮೇಲೆ ಹಾಕ್ಕೊಂಡು ತಿರುಗ್ತರ್ದ್ವಿಯೋ? ಉಂಡ ಬಳ್ಳೆಗೆ ಅಂಡು ತಿರುಗಿಸೋ ಜಾತಿ ನೀವು. ಇಷ್ಟೂ ದಿನ ನಾವು ಬೇಕಿತ್ತು, ಈಗ ದನ ತಿನ್ನೋ ಹಲಾಲ್ಖೊರರ ಜೊತೆ ನಂಟಸ್ತಿಕ್ಕೆ ಹೊರಟಿದ್ದೀರಾ? ತಿಂದ್ರೇನಾತೋ? ನಾವು ತಿಂತೀವಿ, ಅವು ತಿಂತಾರೆ ಅಷ್ಟೇ. ಮತ್ತೆ ಮೈಕೈ ಮುಟ್ಟಬೇಡಿ, ದೂರ ನಿಲ್ಲಿ ಎನ್ನಾದು ಎಂದು ವ್ಯಂಗ್ಯವಾಗಿ ತಮ್ಮಣ್ಣ ನುಡಿದದ್ದು 3-4 ಜನ ತರುಣರಿಗೆ ಕೋಪ ಬಿಡಿಸಿತು. ರಾಮಾಚಾರಿ ತಡೆಯಿರಿ ಎನ್ನಿಟ್ಟಿಂದರೂ ಲೆಕ್ಕಿಸದೆ ಅವರು ಜಗಳಕ್ಕೆ ಮುಂದಾದರು. ಒಬ್ಬ, ನೀವು ಹೇಲು ತಿನ್ನ ಹಂದಿ ತಿಂತೀರಿ, ಅದು ಮಾತ್ರ ಬಾಳ ರುಚಿನಾ ಎಂದ. ಮತ್ತೊಬ್ಬ, ಹೊಲೆಯರ ಹುಡುಗಿಯರು ತೋಟದಾಗ ಬಂದ್ರೆ ಹಿಡಿಯಕ್ಕೆ ಹೋಗ್ತೀರಿ, ನಮ್ಮ ಹುಡುಗಿಯರು ಮರ್ಯಾದೆಯಲ್ಲಿ ಕೆಲಸ ಮಾಡಿಕೊಂಡು ಗ್ರಾಸ್ತ ಮಾಡ ಹಂಗೇ ಇಲ್ಲ ಎಂದ ಮಗೆದೊಬ್ಬ. ರಾಮಾಚಾರಿ ಎದುರು ವಾದದಲ್ಲಿ ತನ್ನನ್ನು ಸೋಲಿಸುತ್ತಿರುವುದಷ್ಟೇ ಅಲ್ಲದೆ ತಮ್ಮ ಪೋಲಿ ಕೆಲಸಗಳೆಲ್ಲ ಎತ್ತಿಹಾಕಿ ರಾಮಾಚಾರಿ ಎದುರು ಮರ್ಯಾದೆ ತೆಗೆಯುತ್ತಿರುವುದನ್ನು ಕಂಡು ತಮ್ಮಣ್ಣಗೌಡನಿಡಿ ಸಿಟ್ಟು ನೆತ್ತಿಗೇರಿತು. ಆತ ನಿಜಕ್ಕೂ ಹರಿಜನ ಹುಡುಗಿಯರ ಮೇಲೆ ಮೇಳ್ತಾತಿಯ ನಾವು ಕೈಯಾಡಿಸುವುದು, ಸಂಬಂಧ ಇಟ್ಟುಕೊಳ್ಳುವುದು ಅವರ ಮೇಲೆ ನಾವು ತೋರುತ್ತಿರುವ ಔದಾರ್ಯವೆಂದೇ ತಿಳಿದಿದ್ದ. ಈಗ ನೋಡಿದರೆ ಹರಿಜನರು ಅದನ್ನು ಬಹಿರಂಗ ಮಾಡುತ್ತಿರುವುದಷ್ಟೇ ಅಲ್ಲದೆ ಅದನ್ನು ಅಪರಾಧಗಳ ಪಟ್ಟಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ. ಮುಚೋಮುಟ್ರೋ, ಇವರ ಕೇರಿ ಹೊಲೆ ತೀರಾ ಭಾರಿ ಅಪ್ಪ ಅಂತ ಗರತೀರು. ಕೇರಿಲಿ ಅರ್ಧಕ್ಕರ್ಧ ಅಡ್ಡ ಹುಟ್ಟಿದೋರ್ನಿಟ್ಕೊಂಡು ನೀತಿ ಹೇಳೋಗ್ ಬೈತಾನೆ. ಈಗ ಹೋಗಿ ಸಾಬರ್ ಜಾತಿಗೆ ಸೇರಿ ಲಬ್ಬೆ ಬ್ಯಾರಿಗಳೆಲ್ಲ ನಿಮ್ಮ ಹೆಂಗ್ಳರನ್ನ ಕೆಡವಿಕೊಳ್ತಾರಲ್ಲ, ಆಗ ಚಂದ ನೋಡಿ ಬನ್ನಿ ರಾಮಾಚಾರೆ, ಈ ಹೊಲೆ ಸೂಳೆ ಮಕ್ಕಳತ್ರ ಏನ್ ಮಾತು ಎಂದು ಹರಿಜನರ ಮನ ನೋವುವಂತೆ ಅಂದು ರಾಮಾಚಾರಿಯನ್ನು ಕರೆಯುತ್ತಾ ಹಿಂದಿರುಗಿದ. ಹರಿಜನ ಯುವಕರಿಗೆ ಅವನನ್ನು ಕತ್ತರಿಸಿ ಹಾಕುವಷ್ಟು ಕೋಪ ನೆತ್ತಿಗೇರಿತ್ತು. ಆದರೆ ಶತಮಾನದಿಂದ ತಗ್ಗಿ ಬಗ್ಗಿ ನಡೆದವರಿಗೆ ಮೇಲೆ ಬಿದ್ದು ಮಾರಾಮಾರಿ ಮಾಡುವಷ್ಟು ಧೈರ್ಯ ಇರಲಿಲ್ಲ. ಆದರೆ ರಾಮಾಚಾರಿ ನಿರ್ಗಮನ ನಂತರ ಹರಿಜನ ಯುವಕರಿಗೆ ಕೆದವರಿಗಾದರೂ ತಮ್ಮ ಜಾತಿ ಬಗ್ಗೆ ಹೇಸಿಗೆ ಉಂಟಾಗಿತ್ತು.
ರಾಮಾಚಾರಿಯ ಕುತಂತ್ರಿ ಬುದ್ಧಿಗೆ ಮಂಕು ಕವಿದಿತ್ತು. ಅವನಿಗೆ ಯಾರನ್ನು ದೂಷಿಸಬೇಕೆಂದೇ ತೋಚದಾಗಿತ್ತು. ಒಟ್ಟಿನಲ್ಲಿ ಈ ಮೂಢಗೌಡನನ್ನು ಕಟ್ಟಿಕೊಂಡು ನಾನು ಹೊಲಗೇರಿ ಕಡೆ ಬಂದುದೇ ತಪ್ಪಾಯಿತೆಂದುಕೊಂಡ. ಹಿಂದೂ ಧರ್ಮದಲ್ಲಿ ಜಾತಿಗಳ ಮೇಲೆ ದ್ವೇಷ ಮೂಡಿಸುವಷ್ಟು ಸುಲಭವಾಗಿ ಸಾಮರಸ್ಯ ಮೂಡಿಸುವುದು ಸುಲಭವಲ್ಲ ಎಂದೆನಿಸಿತು ಆ ಕುತಂತ್ರಿ ಹಾರವನಿಗೆ. ತಮ್ಮನ್ನ ಬಂದು ಕೃಷ್ಣಪ್ಪ ಗೌಡನಿಗೆ ಹರಿಜನರ ಮಾಯಿಯೇ ಈ ಕೆಲಸ ಮಾಡಿಸುತ್ತಿರುವುದು ಎಂದು ಚಾಣಿ ಹೇಳಲು ಈ ಘಟನೆಯೂ ಒಂದು ಮುಖ್ಯ ಕಾರಣ. ಕೃಷ್ಣಗೌಡನ ತಾಪತ್ರಯ ಅವನಿಗಲ್ಲದೆ ಬೇರಾರಿಗೂ ಅರ್ಥವಾಗುವಂತಿರಲಿಲ್ಲ. ಅವನು ದೆವ್ವದ ಕಾಟ, ಮನೆ ಮೇಲೆ ಕಲ್ಲು ಬೀಳ್ತವೆ ಎಂದು ಹೇಳಿದರೆ ಕೇಳಿದವರು 4-6 ಕಲ್ಲು ಮನೆ ಮೇಲೆ ಬಿದ್ದರೆ ಆಗೋದೇನು ಮಹಾ ಎಂದು ಯೋಚಿಸಿ ತಮ್ಮ ಕುತೂಹಲ ತಣಿಸಲು ಅವನ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಕಾಯುತ್ತಾ ದೆವ್ವದ ಕಾಟದ ಬಗ್ಗೆ ತಮಗೆ ತಿಳಿದ ಕಥೆಗಳನ್ನು ಇತರರು ಏನು ತಿಳಿಯುತ್ತಾರೆಂಬ ಜವಾಬ್ದಾರಿ ಸ್ವಲ್ಪವೂ ಇಲ್ಲದೆ ಒದರುತ್ತಾ ಕುಳಿತಿರುತ್ತಿದ್ದರು. ಮಂಗನಂತೆ ಕುಳಿತು ಮನೆ ಮೇಲೆ ಗಳಗಳ ಏನೋ ಉರುಳಿಸದ್ದಾದರೂ ಹೊರಗೋಡಿ ಒಂದು ನಾಟಕೀಯ ವಾತಾವರಣವನ್ನು ಅವನ ಮನೆಯೊಳಗೆ ಸೃಷ್ಟಿ ಮಾಡಿಟ್ಟಿದ್ದರು. ಬಂದವರಿಗೆಲ್ಲ ಕಾಫಿ ಟೀ ಕೊಟ್ಟು ಸತ್ಕರಿಸಿ ಕೃಷ್ಣಗೌಡನ ಹೆಂಡತಿ ಸೀತಮ್ಮನಿಗೆ ಕಿರಿಕಿರಿ ಆರಂಭವಾಯಿತು. ಇದರೊಡನೆ ಅವರೆಲ್ಲಾರ ಮಾತುಕತೆಗಳಿಂದ ತಮ್ಮ ಮನೆಯಿಂದಿನ ಬಯಲಿನಲ್ಲಿ ಗೋಸಾಯಿಗಳು ಬಂದು ಬೀಡು ಬಿಟ್ಟಿದ್ದಾರೆಂದು ತಿಳಿದ ಕೂಡಲೇ ಇನ್ನಷ್ಟು ಕೋಪ ರೇಜಿಗೆಗಳು ಆರಂಭವಾದವು. ಆಕೆಗೆ ತನ್ನ ಗಂಡನ ಹೊರ ಚಾಳಿಗಳೆಲ್ಲ ಚೆನ್ನಾಗಿ ತಿಳಿದಿದ್ದವು. ತನಗೆ ಒಂದು ಹೆಣ್ಣು ಮಗುವಿನ ಅನಂತರ ಒಂದು ಮಗುವೂ ಆಗುದದ್ದಕ್ಕೆ ಗಂಡ ದಾರಿಯಲ್ಲಿ ಹೋಗುವ ಯಾವ್ಯಾವ ಶನಿಮುಂಡಿಯರ ಜೊತೆಯೆಲ್ಲ ಮಲಗುವುದೇ ಕಾರಣವೆಂದು ದೃಢವಾಗಿ ನಂಬಿದ್ದಳು. ಅವಳಿಗೆ ಇನ್ನಷ್ಟು ಮಕ್ಕಳಾಗಿದ್ದರೆ ತನ್ನ ಗಂಡನ ಚಾಳಿಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿರಲಿಲ್ಲ. ಏಕೆಂದರೆ ಮಲೆನಾಡಿನ ಗೌಡರೆಲ್ಲ 3-4 ಹೆಂಡಿರನ್ನು ಕಟ್ಟುಕೊಂಡು ಮನೆಯೆಲ್ಲ ಕುರುಕ್ಷೇತ್ರ ಮಾಡುತ್ತಿದ್ದುದು ಹಿಂದೆ ಸರ್ವೇ ಸಾಧಾರಣವಾಗಿತ್ತು. ಸದ್ಯಕ್ಕೆ ಕೃಷ್ಣಪ್ಪ ಹೆಂಗಸರನ್ನು ಮನೆಯೊಳಗೆ ಇಟ್ಟುಕೊಳ್ಳದಿರುವುದು ಅವಳ ಪಾಲಿಗೆ ಒಂದು ಮಹತ್ವದ ಸಾಮಾಜಿಕ ಸುಧಾರಣೆಯಾಗಿತ್ತು. ಆದರೂ ಅವಳಿಗೆ ಕೃಷ್ಣಪ್ಪ ಕಸ ಹೆರಕುವ ದರವೇಶಿಗಳ ಜೊತೆಯೆಲ್ಲ ಮಲಗಲು ಮನಸ್ಸು ಮಾಡಿರುವುದು ತನ್ನ ಸ್ತ್ರೀತ್ವಕ್ಕೆ ಕಳಂಕ ತಂದಿದೆ ಎಂಬ ಕಿರಿಕಿರಿ ಮಾತ್ರ ಇತ್ತು. ಕೃಷ್ಣಪ್ಪ ಗೋಸಾಯಿಗಳಿಗೆ ಅಲ್ಲೇ ಮನೆಗಳ ಕೊಡಿಸಲು ಯೋಚಿಸುತ್ತಿದ್ದಾನೆಂದು ಮನೆಗೆ ಬಂದವರ ಮಾತಿನಿಂದ ತಿಳಿದ ಮೇಲಂತೂ ಅದರ ರೇಜಿಗೆ ಜುಗುಪ್ಪೆಗಳು ಭುಗಿಲೆದ್ದಿದ್ದವು. ಮನಸ್ಸಿನಲ್ಲಿ ಒಮ್ಮೆ ಗುಮಾನಿ ಶುರುವಾದರೆ ಯಾವಾಗಲೂ ಹಾಗೆ. ಕೃಷ್ಣಪ್ಪನ ಹಾವಭಾವ, ಚಟುವಟಿಕೆ, ಮಾತುಕತೆ ಪ್ರತಿಯೊಂದೂ ಅವನು ಹಾದರಕ್ಕೆ ನಡೆಸುತ್ತಿರುವ ಗುಪ್ತ ಸಂಚುಗಳಂತೆಯೇ ಕಾಣತೊಡಗಿದವು. ಸಕಲ ವ್ಯವಹಾರಗಳನ್ನು ಹಾದರವನ್ನೇ ಗುರಿಯಾಗಿಟ್ಟುಕೊಂಡು ನಡೆಸುವ ದುರಾತ್ಮನಂತೆ ಕೃಷ್ಣಪ್ಪ ಆಕೆಗೆ ಕಾಣತೊಡಗಿದೆ. ಹಾಗಾಗಿ ತನ್ನ ಗಂಡ ಏತಿ ಎಂದರೆ ಇವರು ಪ್ರೇತಿ ಎನ್ನುವ ಸ್ಥಿತಿ ತಲುಪಿದಳು. ಗಂಡ ಹೆಂಡಿರಲ್ಲಿ ಯಾರೊಬ್ಬರು ಚಿತ್ರ ವಿಕಾರಕ್ಕೊಳಗಾದರೂ ಆ ಸಂಸಾರ ಮುನ್ನಡೆಯುವುದು ಕಷ್ಟ ಸಾಧ್ಯವಾಗುತ್ತದೆ. ಇನ್ನು 108 ತಾಪತ್ರಯಗಳ ಗೋಜಲನಲ್ಲಿ ಸಿಲುಕಿಕೊಂಡಿದ್ದ ಕೃಷ್ಣಪ್ಪನ ಸಂಸಾರದ ಕಥೆಯಂತೂ ಹೇಳುವುದೇ ಬೇಡ. ಮನೆ ಒಂದು ದುಸ್ಸಾಧ್ಯವಾದ ಕುರುಕ್ಷೇತ್ರವೇ ಆಗಿ ಪರಿಣಮಿಸಿತು. ಸಿಟ್ಟಿನ ಭರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂದು ಸಹ ನೋಡದೆ ಗಂಡ ಹೆಂಡತಿ ಇಬ್ಬರೂ ಮಾತಿನ ಮಾರಾಮಾರಿಯಲ್ಲಿ ನಿರತರಾಗತೊಡಗಿದರು. ಸೀತಮ್ಮನ ಸಿಟ್ಟಿಗೆ ಸಿಕ್ಕು ಪಾತ್ರಗಳೆಲ್ಲ ಚಿಕ್ಕು ಬಿದ್ದವು. ಇಂಥದೊಂದು ಕೌಟುಂಬಿಕ ವಾತಾವರಣದಲ್ಲಿ ಮಗಳು ಜಯಂತಿ ಬೆಳೆಯುತ್ತಾ ರೂಪುಗೊಳ್ಳುತ್ತಾ ಯೌವನಕ್ಕೆ ಪದಾರ್ಪಣೆ ಮಾಡಿದ್ದಳು. ಅವಳು ಸುಂದರಿ ಎನ್ನುವುದರ ಬಗ್ಗೆ ಇತರರಿಗೂ ಅವಳಿಗೂ ಅನುಮಾನವಿರಲಿಲ್ಲ. ಆದರೆ ಅವಳಿಗೆ ಕಾಡುತ್ತಿದ್ದ ಪ್ರಶ್ನೆಯೆಂದರೆ ತಾನು ಸುಂದರಿಯಾದರೆ ಯಾಕೆ ಯಾರೂ ತನ್ನನ್ನು ಪ್ರೀತಿಸುತ್ತಿಲ್ಲ ಎಂಬುದು. ಹಿಂದಿನ ಕಾಲದ ಸುಂದರಿಯರನ್ನು ರಾಜಕುಮಾರರೋ ಅಥವಾ ಮತ್ಯಾರೋ ಕುದುರೆ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದರಂತೆ. ಹಾಗಾದರೆ ತಾನು ಸುಂದರಿಯಾದರೆ ತನ್ನ ಬಗ್ಗೆ ಯಾರು ಯಾಕೆ ಇನ್ನೂ ಆ ಸಾಹಸ ಮಾಡಿಲ್ಲ? ಈ ಕಾಲೇಜು ಹುಡುಗರಿಗೆ ಯಾರಾದರೂ ಒಂದೊಂದು ಕುದುರೆಯನ್ನಾದರೂ ಕೊಡಿಸಬಾರದಿತ್ತೆ? ಸುಮ್ಮನೆ ಬಾಡಿಗೆ ಸೈಕಲ್ ತುಳಿಯುತ್ತಾ ತಿರುಗುತ್ತಾರಲ್ಲ ಎಂದುಕೊಳ್ಳುತ್ತಿದ್ದಳು. ಕಾಲೇಜು ಫಂಕ್ಷನ್ನಲ್ಲಿ ಶ್ಯಾಮಲ ಎದ್ದು ಹುಡುಗರ ಪರವಾಗಿ ಪ್ರಶ್ನೆ ಕೇಳುತ್ತೇನೆಂದು ಹೇಳಿದಾಗ ಮೊದಲು ಜಯಂತಿಗೆ ಎದೆ ಧಸಕ್ಕೆಂದಿತ್ತು. ಇದೊಂದು ಭಯಂಕರ ದುಸ್ಸಾಹಸದಂತೆ ಅವಳಿಗೆ ಕಂಡಿತ್ತು. ಏಕೆಂದರೆ ಬಹಿರಂಗದಲ್ಲಿ ಹುಡುಗರನ್ನು ಹುಡುಗಿಯರೆಲ್ಲ ತಮ್ಮ ವೈರಿಗಳೆಂದೇ ನೋಡುತ್ತಿದ್ದರು. ಹುಡುಗರ ಕಡೆಗೆ ಅವರು ನೋಡುತ್ತಿದ್ದರಾದರೂ ಹುಡುಗರು ಅವರತ್ತ ತಿರುಗಿದೊಡನೆ ಮುಖ ಗಂಟು ಹಾಕಿಕೊಂಡು ಎತ್ತಲೋ ಮೂಡುತ್ತಿರುವಂತೆ ನಟಿಸುವುದು ಅವರಿಗೆ ಪರಿಪಾಠವಾಗಿತ್ತು. ಶ್ಯಾಮಲ ವಿಚಾರವಾದಿಗಳ ಪರವಾಗಿ ಪ್ರಶ್ನೆ ಕೇಳಿ ಪಕ್ಕದಲ್ಲಿದ್ದ ಮುತ್ತೈದೆಯ ಕೈಯಲ್ಲಿ ಉಗಿಸಿಕೊಂಡ ಸಂಗತಿ ಕಾಲೇಜಿನ ಹುಡುಗಿಯರ ಗುಂಪಿನಲ್ಲಿ ವಾದವಿವಾದವೆನಿಸಿತು. ಕೆಲವು ಹುಡುಗಿಯರು ದೇವರನ್ನು ನಂಬದವರನ್ನು ನಂಬಕೂಡದು, ಅವರಿಗೆ ಯಾರ ಹೆದರಿಕೆಯೂ ಇರುವುದಿಲ್ಲ, ಅವರು ಪ್ರೀತಿಸಲು ಮದುವೆಯಾಗಲು ಅನರ್ಹರು, ಅವರು ಹುಡುಗಿಯರನ್ನು ದುರುಪಯೋಗಪಡಿಸಿಕೊಂಡು ಹಾಳು ಮಾಡಲು ಹೇಸದವರು ಎಂದು ವಾದಿಸುತ್ತಿದ್ದರು. ಶ್ಯಾಮಲ ನಡೆನುಡಿಗೆ ಮೊದಲು ಗಾಬರಿಯಾಗಿದ್ದ ಜಯಂತಿ ಹಾಗೂ ಇನ್ನೂ ಹಲವು ಹುಡುಗಿಯರು ಧೈರ್ಯ ತಗೊಂಡು ವಾದ ಮಾಡತೊಡಗಿದರು. ದೇವರಿದ್ದಾನೋ ಇಲ್ಲವೋ ಅಂತ ವಿಚಾರ ಮಾಡಿದರೆ ಏನು ತಪ್ಪು ಎಂದು ವಾದಿಸುತ್ತಾ ದೇವರನ್ನು ನಂಬಿದ ಆಸ್ತಿಕರನೇಕರು ಎಷ್ಟೊಂದು ಕ್ರೂರಿಗಳು, ಅನೀತಿವಂತರೂ ಆಗಿದ್ದಾರೆಂದು ಅನೇಕ ಉದಾಹರಣೆಗಳನ್ನು ಕೊಡತೊಡಗಿದರು. ಆಗೆಲ್ಲ ಜಯಂತಿಯ ಮನದೊಳಗೆ ದೈವಭಕ್ತನೂ ಉದ್ಭವ ವೆಂಕಟೇಶ್ವರನ ಗುಂಪಿನ ಮುಂದಾಳುವೂ ಆದ ತನ್ನ ತಂದೆಯೇ ಉದಾಹರಣೆಯಾಗಿ ಗೋಚರಿಸಿದ್ದು. ಆದರೆ ಏಕೋ ಹುಡುಗಿಯರು ವಾದವಿವಾದದಲ್ಲಿ ದೇವರ ಅಸ್ತಿತ್ವದ ವಿಷಯ ಮರೆತೇ ಬಿಟ್ಟರು. ವಿಚಾರವಾದಿ ಧೂರ್ತರ ಗುಂಪನ್ನು ಪ್ರೀತಿಸುವವರು ಮತ್ತು ಪ್ರೀತಿಸದವರು ಎಂಬ ಎರಡೇ ಗುಂಪುಗಳಾಗಿ ರೂಪುಗೊಂಡು ವಿಚಾರವಾದಿಗಳ ಪರವಾಗಿದ್ದ ಹುಡುಗಿಯರಿಗೆಲ್ಲ ಒಬ್ಬೊಬ್ಬ ವಿಚಾರವಾದಿ ಹುಡುಗನನ್ನು ಗಂಟು ಹಾಕಿ ಅವನೇ ಇವರ ಪ್ರೇಮಿ ಎಂದು ಮಿಕ್ಕ ಹುಡುಗಿಯರು ಚುಡಾಯಿಸತೊಡಗಿದರು.
ದೇವರಿದ್ದಾನೋ ಇಲ್ಲವೋ ಎಂದು ವಾದ ಆರಂಭಿಸಿದ ಹುಡುಗಿಯರಿಗೆ ವಾದ ಮುಗಿಯುವಷ್ಟರಲ್ಲಿ ಹೇಗೆ ಒಬ್ಬೊಬ್ಬ ಹುಡುಗ ಗಂಟು ಬಿದ್ದುದು ಎಂದು ಅರ್ಥವಾಗಲಿಲ್ಲ. ತಮಗೆ ವಿಪರೀತ ಅವಮಾನವಾಯಿಕೆ ಎಂದು ನಟಿಸುತ್ತಾ ಒಳಗೊಳಗೆ ತಮಗೆ ಸಿಕ್ಕಿರುವ ಪ್ರೇಮಿ ಇತರರಿಗಿಂತ ಮೇಲೋ ಕೀಳೋ ಎಂದು ಸಾದೃಶ್ಯ ವಿಮರ್ಶೆ ಮಾಡುತ್ತಾ ತಲೆ ಬಗ್ಗಿಸಿಕೊಂಡು ಒಬ್ಬರ ಸಂಧಿಯಲ್ಲಿ ಇನ್ನೊಬ್ಬನುಸಿಯುತ್ತಾ ಕುರಿಗಳಂತೆ ಕ್ಲಾಸಿಗೆ ಹೋದರು. ನೋಡುವವರಿಗೆ ಇದೊಂದು ಕುಲ್ಲಕ ಚೆಲ್ಲಾಟದಂತೆ ಕಂಡರೂ ಜಯಂತಿಯ ಜೀವನದ ಮಾನಸಿಕ ವಿಕಾಸದಲ್ಲಿ ಇನ್ನೊಂದು ಹಂತದ ಆರಂಭವಾಗಿತ್ತು. ಹುಡುಗಿಯರಿಗೆ ಚುಡಾಯಿಸಲಾದರೂ ಇನ್ನೊಬ್ಬ ಬಾಯ್ಫ್ರೆಂಡ್ ದೊರೆತದ್ದು ತಾನು ಸುಂದರಿ ಎನ್ನುವ ಆತ್ಮವಿಶ್ವಾಸವನ್ನು ಅವಳಲ್ಲಿ ತಂದಿತ್ತು. ಅವಳು ಚುಡಾಯಿಸಲು ಆ ಪಟಿಂಗರಲ್ಲಿ ತನಗೆ ಯಾವನು ಪ್ರೇಮಿಯಾಗಿ ದೊರೆತನೆಂದು ಯೋಚಿಸಲೇ ಇಲ್ಲ. ಅವರೆಲ್ಲರೂ ಪ್ರೀತಿಸಲು ಅರ್ಹರೆಂದು ಅವಳಿಗೆ ದೃಢನಂಬಿಕೆಯಿತ್ತು. ಅವಳ ಕಣ್ಣುಗಳು ಮತ್ತಿತರ ಪಂಚೇಂದ್ರಿಯಗಳು ಅವಳ ಯೌವನದ ಆಜ್ಞೆಯಾನುಸಾರವಿದ್ದವು. ಅವಳು ಇಚ್ಛಿಸಿ ನೋಡಿದವನಲ್ಲಿ ತಾನು ಕಲ್ಪಿಸುವ ರೂಪ, ವರ್ತನೆ, ನಡವಳಿಕೆಗಳನ್ನು ಕಾಣಿಸಲು ತಲೆಬಾಗಿ ನಿಂತಿದ್ದವು. ತಟಕ್ಕನೆ ಅಸ್ಫೋಟನೆಯಂತೆ ಪ್ರೀತಿ, ಪ್ರೇಮ, ಜೀವನೋತ್ಸಾಹಗಳು ಅವಳಲ್ಲಿ ಸಾಕ್ಷಾತ್ಕಾರಗೊಳ್ಳತೊಡಗಿದವು. ಮನೆಯಲ್ಲಿ ಸದಾ ಪಿರಿಪಿರಿ ಮಾಡಿ ಗಂಡನ ಮೇಲೆ ದೂರಿತ್ತ ಅವನ ವ್ಯಕ್ತಿತ್ವವನ್ನು ತನ್ನ ಇಚ್ಛೆಯ ಗೋಲಕಕ್ಕೆ ಎರಕು ಹುಯ್ದು ಅವನಲ್ಲಿ ತಾನು ಏನೆನ್ನೆಲ್ಲ ಮೆಚ್ಚಿದ್ದಳೋ ಅದನ್ನೇ ನಾಶ ಮಾಡುತ್ತಾ ಇರುವ ತಾಯಿ, ಆಕೆಯ ಕೆನ್ನೆಯನ್ನೆಂದೂ ಕೆಂಪಗಾಳಿಸಲಾರದ, ಅವಳಲ್ಲಿ ಎಂದೂ ಒಲವನ್ನು ಚಿಮ್ಮಲಾರದ, ಇವಳನ್ನು ಕಟ್ಟುಕೊಂಡು ತಾನು ಜೀವನದಲ್ಲಿ ದೊಡ್ಡ ಮೋಸಕ್ಕೆ ಒಳಗಾದನೆಂದು ತಿಳಿದಿದ್ದ ಕೇವಲ ತೆವಲು ಕಳೆದುಕೊಳ್ಳಲೆಳಿಸುವ ತಂದೆ. ಇಬ್ಬರು ಹೀಗೆ ಇಡೀ ತಮ್ಮ ಮುಂದಿನ ಜೀವಿತ ಕಾಲವನ್ನು ಕಳೆಯಲು ತಯಾರಾಗಿದ್ದರು. ಜಯಂತಿಗೆ ತನ್ನ ತಂದೆ ತಾಯಿಗಳ ಹಿಂದಿನ ಹಗರಣಗಳೆಲ್ಲ ಹೊಸ ನೆನಪುಗಳಾಗಿ ಮನಪಟಲದ ಮೇಲೆ ಜಾಜ್ವಲ್ಯಮಾನವಾಗಿ ಮೂಡಿದವು. ಇವರು ನನ್ನಂತೆ ಎಂದಾದರೂ ಇದ್ದರೆ ಎಂದು ಆಶ್ಚರ್ಯಪಟ್ಟಳು. ಆಗಲೇ ಅವಳಿಗೆ ಯಾರ್ಯಾರೋ ಗೋಸಾಯಿಗಳ ಗುಂಪಿನ ಜೊತೆ ಓಡಿ ಪೇಟೆ ಸೇರಿಕೊಂಡ ಹುಡುಗಿಯಲನೇಕರು ಜ್ಞಾಪಕಕ್ಕೆ ಬಂದರು. ಮುದಿಯ ಸಂಸ್ಕೃತಿಯ ಕೆಸರೂರಿನ ಮನೆಮನೆಯೊಳಗಿನ ಎಳೆಯರ ತುಮುಲವಿರಬಹುದು ಇದು. ವಿವೇಕ, ವಿವೇಚನೆಗಳನ್ನು ಎಳೆಯ ಜೀವಗಳಿಗೆ ಧಾರೆ ಎರೆದು ಅದರೊಂದಿಗೆ ಅವರು ವಿಕಾಸಗೊಳ್ಳಲು ಅನುವು ಮಾಡಿಕೊಡುವುದರ ಬದಲು ಶಾಸ್ತ್ರ, ಆಚಾರದ ನೀತಿ ನಿಯಮಗಳ ಅದೃಶ್ಯ ಜಾಲದಲ್ಲಿ ಅವರನ್ನು ಸಿಲುಕಿಸಿ ಅದಕ್ಕೆ ಅವರು ವಿಧೇಯರಾಗಿರುವಂತೆ ಮಾಡಲು ತಾವು ಅದನ್ನು ನಂಬಿ ತಮ್ಮ ತಾರುಣ್ಯವನ್ನು ಹಾಳು ಮಾಡಿಕೊಂಡು ಮುದಿಯರೆಲ್ಲ ಎಳೆ ಹೃದಯದೊಳ ಹೊಕ್ತು ಪರಕಾಯ ಪ್ರವೇಶ ಮಾಡಲು ಹವಣಿಸುತ್ತಾ ಕೆಸರೂರನ್ನು ಒಂದು ಬೆಂತರ ಲೋಕ ಮಾಡಿಟ್ಟಿದ್ದರು. ಮೇಲೆ ಏನೂ ಸಂಭವಿಸದಂತೆ ನಟಿಸುತ್ತಾ ಬಸ್ ಕಾಯುವವರು ಬಸ್ ಕಾಯುತ್ತಿದ್ದರು, ಕಾರ ಕಡೆಯುವವರು ಕಾರ ಕಡೆಯುತ್ತಿದ್ದರು, ಗದ್ದೆ ಉಳುತ್ತಾ ಮಳೆ ಬರಲಿಲ್ಲವೆಂದು ಗೊಣಗುವವರು ಗೊಣಗುತ್ತಾ ಇದ್ದರು. ಆದರೆ ಜ್ವಾಲಾಮುಖಿಯೊಂದು ಒಳಗೆ ಭಯಂಕರ ಒತ್ತಡ ನಿರ್ಮಿಸುತ್ತಿತ್ತು. ಗೋಸಾಯಿ ತಾನಾಜಿಯು ಅವನ ಹೆಂಡತಿ ಎನ್ನುವವಳೊಬ್ಬಳೊಡನೆ ಕೃಷ್ಣಗೌಡನನ್ನು ಯಾವುದೋ ಕಾರಣಕ್ಕೆ ನೋಡಲು ಬಂದ. ಅವನ ಹೆಂಡತಿ ಕೃಷ್ಣಗೌಡನನ್ನು ನೋಡಿದವಳೇ ಶಕುನ ಹೇಳುವವಳಂತೆ, ನಿನಗೆ ಯಾರೋ ಮಾಟ ಮಾಡಿದ್ದಾರೆ, ನಿನ್ನ ತೋಟಕ್ಕೆ ಮಾಟ ಮಾಡಿದ್ದಾರೆ, ನಿನ್ನ ಮನೆಗೆ ಮಾಟ ಮಾಡಿದ್ದಾರೆ, ನಾನು ಹೇಳಿದಂತೆ ಕೇಳು, ನನ್ನ ನಂಬು, ಗಂಡಾಂತರದಿಂದ ನಿನ್ನ ಪಾರು ಮಾಡ್ತೀನಿ ಎಂದು ರಾಗವಾಗಿ ಉಳಿಯಿತ್ತಳು. ಆತಂಕದಲ್ಲಿ ನರಳುತ್ತಿದ್ದ ಕೃಷ್ಣಪ್ಪ ಅದಕ್ಕೂ ತಲೆಯಾಡಿಸಿದ. ಆಚಾರಿಯನ್ನು ಸಲಹೆ ಕೇಳಿದ. ಆಚಾರಿ, ಇದ್ದರೂ ಇರಬಹುದು, ಪ್ರಯತ್ನಿಸಿ ನೋಡೋದರಲ್ಲೇನು ತಪ್ಪು ಎಂದ. ಸರಿ, ಈ ಗೋಸಾಯಿ ಮನೆಗೆ ಮಾಟ ತೆಗೆಯುವುದಕ್ಕೆ ಆಗಮಿಸುತ್ತಾಳೆ ಎಂದು ಕೃಷ್ಣಪ್ಪನ ಹೆಂಡತಿ ಸೀತಮ್ಮನಿಗೆ ಗೊತ್ತಾಯಿತು. ಅವಳಿಗೆ ಸೈರಣೆ ಮೀರಿತು. ಆ ಗೋಸಾಯಿ ಯಾರಾದರೂ ಮನೆಯೊಳಗೆ ಕಾಲಿಟ್ಟರೆ ಅವರ ಕಾಲು ಕಡಿದೇ ಹಾಕುತ್ತೇನೆ ಎಂದು ಅಬ್ಬರಿಸಿದಳು. ನೀನು ಕಾಲು ಕಡಿತಿರಬೇಕಾದ್ರೆ ನಾವಿಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತ ಮಾಡಿದ್ಯಾ? ದಯ್ಯದು ಕಾಟ, ರಣ ತಿರುಗುತ್ತದೆ ಅಂತ ನಾಯಿ ಬೊಗಳದಂತೆ ಕೂಗಾಡ್ತೀಯ. ಮಾಟ ಮಾಡಿದ್ದಾರಂತೆ ತೆಗೀತೀನಿ ಅಂತ ಇವಳನ್ನು ಕರ್ಕೊಂಡು ಬಂದರೆ ಕಾಲ್ ಕಡಿತಾಳಂತೆ. ಊರ ಹೆಂಗಸರೆಲ್ಲ ರಂಡೇರು, ಇವಳೊಬ್ಳು ಮಾತ್ರ ಪತಿವ್ರತೆ. ಮುಚ್ಕೊಂಡು ಕೂತ್ಕೋ, ನಿನ್ನ ವಿಚಾರ ನನಗೂ ಗೊತ್ತು ಎಂದು ಕೃಷ್ಣಪ್ಪ ಅವಳ ಮೇಲೆ ಕೆಂಡ ಕಾರಿದ. ಸೀತಮ್ಮ ಅಳತ್ತ ಅಡಿಗೆ ಮನೆಗೆ ಹೋಗಿ ಬಾಗಿಲ ಮರೆಯಲ್ಲಿ ನಿಂತು ಚಿಂತಿಸಿದರು. ಮನೆಗೆ ಬರಲಿರುವ ಗೋಸಾಯಿತಿಯ ವಿಷಯ ತಿಳಿದ ಕೂಡಲೇ ಅವಳಿಗೆ ಇಡೀ ದೆವ್ವಡ ಕಾಟ ಒಂದು ಪೂರ್ವಯೋಜಿತ ನಾಟಕವಾಗಿ ಕಂಡಿತ್ತು. ಕೃಷ್ಣಗೌಡನೇ ತನ್ನ ಹಾದರ ಸಲುವಾಗಿ ಗೋಸಾಯಿಗಳಿಗೆ ಕಲ್ಲೆಸೆಯಮು ಹೇಳಿ ಕಾವಲು ಕಾಯುವಂತೆ ರಾತ್ರಿಯೆಲ್ಲ ಮನೆಯಾಚೆ ಕಳೆಯಲು ಮಾಡಿಕೊಂಡಿರುವ ಏರ್ಪಾಡೆಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸತೊಡಗಿತು. ಇಲ್ಲ, ಅವಳಿದ್ದೇಕು ಮನೆಯೊಳಗೆ, ಇಲ್ಲ ನಾನಿದ್ದೇಕು. ಅವಳು ಬಂದರೆ ಮಾನಿ ಮನೆ ಬಿಟ್ಟು ತವರಿಗೆ ಹೊರತೋಗ್ತೀನಿ. ಇಲ್ಲ ಯಾವುದಾದ್ರೂ ಹಾಳ್ಹಾಣಿ, ಆ ಸೂಳೆ ಮುಂಡೆಯರು ನಿಮಗೆ ಮದ್ದು ಹಾಕಿ ಹೇಳಿದಂತೆ ಕೇಳೋ ಹಾಗೆ ಮಾಡಿದ್ದಾರೆ. ಅವಳ ಜೊತೆಯೇ ಸಂಸಾರ ನಡೆಸಿ ಎಂದು ಅಡಿಗೆ ಮನೆಯಿಂದ ಸೀತಮ್ಮ ಗಟ್ಟಿಯಾಗಿ ಕೂಗಾಟ ಆರಂಭಿಸಿದರು. ಗೌಡರ ಹತ್ತಿರ ಏತಕ್ಕೋ ಮಾತಿಗೆ ಎಂದು ಬಂದಿದ್ದ ಮಾಯದ ಗಲಾಟೆ ಕೇಳಿ ಗಾಬರಿ ಬಿದ್ದು ಒಳಗೆ ಬಂದು ಇಬ್ಬರ ನಡುವೆ ಸಂಧಾನ ಮಾಡಿ ಅವಳು ಮನೆಯೊಳಗೆ ಬರದೆ ಹೊರಗೆ ತನ್ನ ಕೆಲಸ ಮಾಡಿ ಹೋಗುವಂತೆ ಏರ್ಪಾಡು ಮಾಡುತ್ತೇನೆಂದು ಸೀತಮ್ಮನ ಬಳಿ ಅಂಗಲಾಚಿ ಒಪ್ಪಿಸಿದ. ಅಷ್ಟು ಹೊತ್ತಿಗೆ ಸರಿಯಾಗಿ ಯಾರೂ ಇರದ ಅಡುಗೆ ಮನೆಯೊಳಗೆ ಧಡ 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 ಪಾತ್ರೆಗಳು ಉರುಳಿಸದ್ದಾಗಿ ಅನ್ನದ ಕೈ ಒಂದು ಹಾರಿ ಬಂದು ಆಚೆ ಬಿತ್ತು. ಮನೆಯವರು, ಮೇಸ್ತ್ರಿ ಎಲ್ಲ ಮಾತು ನಿಲ್ಲಿಸಿ ಅತಿಮಾನುಷ ದೃಶ್ಯವೆಂಬಂತೆ ಇದನ್ನು ಕಣ್ಣು ಮುಚ್ಚದೆ ನೋಡಿದರು. ಯಾರಿದ್ದಾರೆ ಅಡಿಗೆ ಮನೆಯೊಳಗೆ? ಯಾರೂ ಇಲ್ಲ. ಕೃಷ್ಣಪ್ಪನ ಪ್ರಶ್ನೆಗೆ ಸೀತಮ್ಮ ಉತ್ತರಿಸಿದಳು. ಮತ್ತೆ ಎಂದ ಕೃಷ್ಣಪ್ಪ. ಕೃಷ್ಣಪ್ಪನಿಗೆ ಆಚಾರಿ ಹೇಳಿದ್ದು ಜ್ಞಾಪಕಕ್ಕೆ ಬಂತು.
ದೆವ್ವದ ಕಾಟ ಅಂತ ಉದಾಸೀನ ಮಾಡಿದರೆ ಆಮೇಲೆ ಪಾತ್ರೆ ಪರಡಿಗಳು ಮನೆಯೊಳಗೆ ಹಾರಾಡತೊಡಗುತ್ತವೆ ಎಂದಿದ್ದ ಆಚಾರಿ. ಸರಿ, ದೆವ್ವದ ಕಾಟದ 2ನೇ ಹಂತ ಆರಂಭವಾಯಿತು ಎಂದು ಅಂದುಕೊಂಡ ಕೃಷ್ಣಪ್ಪ ಗೌಡ 3ನೇ ಹಂತ ಅನ್ನದಲ್ಲಿ ಪೈಖಾನೆ. ಯೋಚಿಸುತ್ತಾ ದಿಗಿಲಿನ ಜೊತೆಗೆ ಸೀತಮ್ಮನ ಮೇಲೆ ರೋಷವೂ ಮಿಗಿಲಾಯಿತು. ಜಯಂತಿ ಮಾತಾಡದೆ ನಿಂತು ನೋಡುತ್ತಿದ್ದಳು. ಆ ಗೋಸಾಯಿತಿ ಮನೆಗೆ ಮಾಟ ತೆಗೆಯಲು ಬಂದವಳು ಏನೂ ಮಾಡಿಲ್ಲ. ಕೃಷ್ಣಗೌಡನ ಕೈಯಲ್ಲಿ ಒಂದಷ್ಟು ಹಣ ಕಿತ್ತುಕೊಂಡು ಮಂತ್ರ ಮಾಡುವವಳಂತೆ ನಟಿಸಿ ಕೋಳಿ ಬಲಿ ಕೊಟ್ಟು ಅದನ್ನು ಬಕ್ಕಣಕ್ಕೆ ಹಾಕಿಕೊಂಡು ತಲೆ ಕೆದನಿಕೊಂಡು ದೆವ್ವ ಮೈಮೇಲೆ ಬಂದವರಂತೆ ಹೂಂಕಾರ ಮಾಡಿ ಈ ಮನೆ 4 ಮೂಲೆಯಲ್ಲಿ ಕಸದಾಗಿ ಕೂದಲು ಹುದುಗಿಸಿಟ್ಟಿದ್ದಾರೆ ಎಂದು ಎಲ್ಲರನ್ನೂ ಕರೆದುಕೊಂಡು 4 ಮೂಲೆಗಳಿಗೂ ಹೋಗಿ ತೋಟದ ತರಗಲೆಯೊಳಗೆ ಹುಡುಕಾಡಿದಂತೆ ಮಾಡಿ 4 ಹಿಡಿ ಕಸ ತೆಗೆದುಕೊಟ್ಟು ಇದರಾಗಿ ಹುಡುಕಿ ನೋಡು, ನರಮನುಷ್ಯರ ಕೂದಲ ಇಟ್ಟೈತಿ, ತಗದು ಬೆಂಕಿಯಾಗಿ ಹಾಕು ಎಂದು ಹೇಳಿ ತನ್ನ ಕರ್ತವ್ಯ ನೆರವೇರಿಸಿದಳು. ಮಾಯಿದ ಆ ಕಸ ತೆಗೊಂಡು ಅದರಲ್ಲಿ ಕೂದಲು ಹುಡುಕೋದಕ್ಕೆ ಬೇಸರವಾಗಿ 4 ಹಿಡಿ ಕಸವಷ್ಟನ್ನು ತೆಗೆದು ಬಚ್ಚಲು ಒಲೆಗೆ ಒಗೆದ. ಕೃಷ್ಣಗೌಡನ ಜೊತೆ ಪ್ರೇಮ ಸಂಬಂಧ ಬೆಳೆಸಲು ಅವಳು ಈ ಅವಕಾಶ ಉಪಯೋಗಿಸಬೇಕೆಂದು ಯೋಚಿಸಿಕೊಂಡಿದ್ದಳು. ಆದರೆ ಕೃಷ್ಣಪ್ಪ ಅವಳ ಮಂತ್ರಮಾಟಗಳನ್ನೇ ಸೀರಿಯಸ್ ಆಗಿ ತಗೊಂಡಿದ್ದರಿಂದ ಅವಳಿಗೆ ಆಶಾಭಂಗವಾಗಿ ಮಂತ್ರಮಾಟದ ಕಪಟ ನಾಟಕ ಆಡಿ ಹೋದಳು. ಏನಂತೆ, ದೆಯ್ಯ ಹಿಡಿಸಿದಳೋ ಬಿಡಿಸಿದಳೋ ಎಂದು ವ್ಯಂಗ್ಯವಾಗಿ ಸೀತಮ್ಮ ಕೇಳಿದಳು. ನೀನೇ ನನಗೂ ನನ್ನ ಮನೆಗೂ ಹಿಡಿದಿರುವ ದೆಯ್ಯ ಅಂದಳು ಎಂದು ಇನ್ನಷ್ಟು ವ್ಯಂಗ್ಯವಾಗಿ ಕೃಷ್ಣಪ್ಪ ಹೇಳಿದ. ಅಂತಾಳವಳು ಹಾದರಗಿತ್ತಿ, ನಿಮ್ಗೆ ನನ್ನಕ್ಕಿಂತ ಊರ ಸೂಳೇರ ಮಾತು ಬೇಕಾಗಿದೆ. ಕೃಷ್ಣಪ್ಪ ಮಾತಾಡಲಿಲ್ಲ. ತಮ್ಮಣ್ಣಗೌಡ ಹೇಳಿದ ಮಾತು ಅವನ ಮನದಲ್ಲಿ ಇದ್ದಕ್ಕಿದ್ದಂತೆ ಕೆಲಸ ಮಾಡತೊಡಗಿತ್ತು. ಅವನು ಮೊದಲು ದಿನ ತೋಟ ಕಾಯಲು ಹೋದಾಗ ಕೂಗುಕೊಂಡು ಎದುರಿಗೇ ಬಂದು ನಿಂತ ನರಿಯ ದೃಶ್ಯ ಅವನಿಗೆ ಹೊಳೆದಾಗ್ಲಿಂದ ತಮ್ಮಣ್ಣಗೌಡ ಹೇಳಿದ ಮಾತು ಹೊಸ ಅರ್ಥ ತಗೊಂಡು ಹೊಳೆಯತೊಡಗಿತು. ಅವನ ಅನ್ಯಮನಸ್ಕನಾಗೇ ಇದ್ದದ್ದನ್ನು ಕಂಡು ಸೀತಮ್ಮನಿಗೆ ಇನ್ನೂ ಕೋಪ ಬಂತು. ನಿಮ್ಗಾಕೆ ನನ್ನಿಂದ ತೊಂದರೆ, ನಾನು ಅತ್ತಾಗೆ ತವ್ರನಿಗಾದ್ರೂ ಹೋಗ್ತೀನಿ ಎಂದ್ಲು. ಅವಳು ಹೇಳಿದ್ದನ್ನು ಕಿವಿಗೆ ಹಾಕ್ಕೊಳ್ಳದೆ, ಹೋಗಿ ಅತ್ತಾಗೆ ನಾಳೆ ಜನ ಕಳಿಸಿ ಬರಕ್ಕೆ ಹೇಳಿನಿ, ನೀನ್ಯಾಕೆ ಕಣ್ಣೀರ್ ಹಾಕ್ತಿ ಎಂದು ಮಗಳಿಗೆ ಜೋರ್ ಮಾಡಿದ. ಬೆಳಗ್ಗೆ ಎದ್ದಾಗಲೇ ಮಾಯಿ ಓಡೋಡುತ್ತಾ ಹೊಸ ಸಮಸ್ಯೆಯೊಂದನ್ನು ತಂದೆ. ಕೂಲಿ ಲೈನ್ನಲ್ಲಿ ಅವನು ತಂದು ಕೂರಿಸಿದ್ದ ಆಳುಗಳೆಲ್ಲ ದೆವ್ವದ ಕಾಟಕ್ಕೆ ಹೆದರಿ ರಾತ್ರೋರಾತ್ರ ಓಡಿ ಹೋಗಿದ್ದಾರೆ ಎಂದು ಗೋಳುಗರಿಯುತ್ತಾ ಕುಳಿತ. ಅವನ ಬಳಿ ತುಂಬಾ ಹಣ ಸಾಲ ತಗೊಂಡಿದ್ರಂತೆ. ಅದೆಲ್ಲ ಮುಳುಗಿದಂತೆಯೇ. ಕೊಂಚ ಹಣ ಸಾಲ ಕೊಡಿ, ಆ ಸೂಳೆಮಕ್ಕು ಎಲ್ಲಿದ್ದು ಪತ್ತೆ ಮಾಡಿ ಒದ್ದು ಎಳ್ಕೊಂಡ್ಬರ್ತೀನಿ ಎಂದು ಅಂಗಲಾಚಿದ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ರೋಸಿ ಹೋಗಿದ್ದ ಕೃಷ್ಣಪ್ಪನಿಗೆ ಮತ್ತೆ ಹರಿಜನಲ ಮಾಯಿ ತಲೆಗೆ ಬಂದ. ಯೋಚಿಸಿದಂತೆ ಮಾಯಿ ಮೇಲೆ ಗುಮಾನಿ ಮೂಡಿ ರೋಷ ನೆತ್ತಿಗೇರಿತು. ಏಕೆಂದ್ರೆ ಮಾಯಿ ನರಿಯ ರೂಪದಲ್ಲಿ ಕೋಳಿ ಹೊರುತ್ತಾನೆಂದು ಆಗ ಹರಿಜನರು ಮಾತಾಡುತ್ತಿದ್ದ ಕಥೆಯೊಂದು ಅವನು ಕಂಡ ನರಿಯ ಜೊತೆಗೆ ನಿನ್ನೆಯಿಂದ ಜ್ಞಾಪಕ್ಕೆ ಬರುತ್ತಿತ್ತು. ಆ ಕಥೆ ಹುಟ್ಟಿಸಲು ಕಾರಣನಾಗಿದ್ದವನು ಮಾಯಿಯೇ. ಈಗ ಅದು ಅವನಿಗೇ ಗಂಡಾಂತರ ತಂದೊಡ್ಡಿತು. ಯಃಕಶ್ಚಿತ್ ಮನುಷ್ಯನಾಗಿ ಹಡಬೆ ತಿರುಕೊಂಡಿದ್ದ ಸೋಮಾರಿ ಮಾಯಿ ಇದ್ದಕ್ಕಿದ್ದಂತೆ ಹರಿಜನರ ಧಾರ್ಮಿಕ ನಾಯಕನಾಗಿ ಮಂತ್ರವಾದಿಯಾಗಿ ರೂಪುಗೊಂಡಿದ್ದಕ್ಕೆ ಒಂದು ಆಕಸ್ಮಿಕ ಕಾರಣವಾಗಿತ್ತು. ಮಾಯಿ ಹರಿಜನರ ಕೇರಿಯ ಎದುರಿದ್ದ ಮನ್ನಾ ಜಂಗ್ಲಿಯಲ್ಲಿ ಜೇನು ಹುಡುಕೊಂಡು ಅಲಿಯುತ್ತಿರಬೇಕಾದ್ರೆ ಒಂದು ಸಂಘ ದಿಣ್ಣೆಯ ಮೇಲೆ 3 ನಾಯಿಮರಿಯಂಥ ಪ್ರಾಣಿಗಳು ಕುಳಿತಿದ್ದವು. ಮಾಯಿಯನ್ನು ಕಂಡಾಕ್ಷಣ ಅವು ಮಾಯವಾದವು. ಮಾಯಿ ಹತ್ತಿರ ಹೋಗಿ ನೋಡಿದಾಗ ಆ ದಿಣ್ಣೆಯ ಆ ಕಡೆ ಭಾಗದಲ್ಲಿ ಒಂದು ಹಳೆಯ ಮುಳ್ಳುಹಂದಿ ಗುದ್ದು ಇದ್ದುದು ಕಂಡಿತು. ಆ ಪ್ರಾಣಿಗಳು ಅದರೊಳಗೆ ಓಡಿದ್ದವು. ಮಾಯಿ ಆ ಬಿಲಕ್ಕೆ ಹೊಗೆ ಹಾಕಿ ಅವನು ಈಚೆಗೆ ಬರುವಂತೆ ಮಾಡೋಣೆಂದು ಯೋಚಿಸಿದವನು, ಇರ್ಲಿ ನೋಡು ಅವಾಗೇ ಈಚೆಗೆ ಬರಬಹುದು ಎಂದು ಯೋಚಿಸಿ ಮರ ಹತ್ತಿ ಕುಳಿತ. ಕೊಂಚ ಹೊತ್ತನ ನಂತರ ಇನ್ಯಾವುದೋ ಪ್ರಾಣಿ ನಡೆದು ಬರುವ ಸದ್ದು ಕೇಳಿತು. ಒಂದು ದೊಡ್ಡ ನರಿ ಕೋಳಿ ಕಚ್ಚಿಕೊಂಡು ಬಿಲದ ಬಳಿಗೆ ಬಂತು. ಮಾಯಿತೆ ಹೋ 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 ಎಂದು ಕೂಗಿದ. ನರಿ ಬಿಲದ ಬಳಿ ಕೋಳಿ ಎಸೆದು ಪರಾರಿಯಾಯಿತು. ಮಾಯಿಗೆ ತಕ್ಷಣ ಹೊಳೆಯಿತು. ಬಿಲದೊಳಗೆ ಓಡಿದ್ದವು ನರಿಯ ಮರಿಗಳೆಂದು. ತಾಯಿ ನರಿ ಅವುಗಳಿಗೆ ಆಹಾರ ಕೊಡಲು ಕೋಳಿ ಕದ್ದು ತಗೊಂಡು ಬಂದಿತ್ತು. ಮಾರತಿಯ ಚಿನ್ನದಿಂದ ಮಾಯಿಗೆ ಅದೇ ಕೆಲಸವಾಯಿತು. ಹೆಂಡಿರು ಮಕ್ಕಳಲ್ಲದೆ ಕೆಲಸವೂ ಇಲ್ಲದೆ ಪೋಲಿ ತಿರುಕೊಂಡಿದ್ದ ಮಾಯಿಗೆ ಹೇಳಿ ಮಾಡಿಸಿದಂಥ ಕೆಲಸ ದೊರೆತಂತಾಯಿತು. ದಿನ ಹೋಗಿ ನರಿ ಬಿಲದ ಬಳಿ ಅವಿತು ಕೂರತೊಡಗಿದ. 1-2 ಬಾರಿ ನರಿ ಕೋಳಿ ಬಿಸಾಡದೆ ಕೋಳಿ ಸಮೇತ ಓಡಿಹೋಯಿತು. ಆನಂತರ ಮಾಯಿ ಮತ್ತೊಂದು ಉಪಾಯ ಹೂಡಿದ. ಬಿಲಕ್ಕೆ 4-6 ಮುಳ್ಳುಕಡ್ಡಿಗಳನ್ನು ಅಡ್ಡ ಇಟ್ಟಿರುತ್ತಿದ್ದ. ನರಿ ಅವುಗಳನ್ನು ಕಚ್ಚಿ ಎಳೆದು ಹಾಕಲು ಕೋಳಿಯನ್ನು ಕೆಳಗೆ ಹಾಕಿದ ಸಮಯ ನೋಡಿ ಮಾಯಿ ಗಾಬರಿ ಮಾಡಿ ಕೋಳಿ ಲಪಟಾಯಿಸುತ್ತಿದ್ದ. ಮಾಯಿಯ ಕದೀಮಿ ಕೆಲಸ ಹೀಗೆ ನಡೆಯುತ್ತಿರಬೇಕಾದ್ರೆ ಅತ್ತ ಹರಿಜನರ ಕೇರಿಯ ಕೋಳಿಗಳು ನಾಪತ್ತೆಯಾಗತೊಡಗಿದವು. ಕೋಳಿ ಹುಡುಕಾಡಿದ ಹಲವರಿಗೆ ಮಾಯಿ ಗುಡಿಸಲ ಬಳಿ ಕೋಳಿ ಪುಕ್ಕದ ರಾಶಿ ಕಂಡಿತು. ಹಾಗಾದ್ರೆ ಮಾಯಿ ಕದ್ದನ? ಕೆಲವರಿಗೆ ಅತ್ಯಾಶ್ಚರ್ಯವಾಯಿತು. ಕೋಳಿ ಕದ್ದು ಒಯ್ಯುತ್ತಿರುವ ನರಿಯನ್ನು ಕಣ್ಣಾರೆ ಕಂಡವರೂ ಇದ್ರು. ಆ ಕೋಳಿಯ ಪುಕ್ಕವು ರಾಶಿಯಲ್ಲಿದ್ದುದನ್ನು ಕಂಡರು. ಎಲ್ಲರೂ ಗುಸುಗುಸು ಪರ್ಯಾಲೋಚನೆ ನಡೆಸಿದರು. ಯಾರಿಗೂ ಯಾವುದೂ ಅರ್ಥವಾಗಲಿಲ್ಲ. ಒಬ್ಬ ಹೇಳಿದ, ಮಾಯಿ ನರಿಯನ್ನು ವಶೀಕರಣ ಮಾಡಿಕೊಂಡು ಅದರ ಕೈಯಲ್ಲಿ ಕೋಳಿ ಕಡಿಸ್ತಿದ್ದಾನೆ. ಅವನ ಅಜ್ಜನೋ ಮುತ್ತಜ್ಜನೋ ಈ ತರಹದ ಮಂತ್ರವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಎಂದು.
ಕೆಲವರು ಮಾಯಿಯೇ ನರಿಯಾಗಿ ರೂಪಾಂತರಗೊಳ್ಳುತ್ತಿದ್ದಾನೆ ಎಂದು, ಕೆಲವರು ಮಾಯಿ ನರಿಯಾಗಿ ರೂಪಾಂತರಗೊಳ್ಳುವುದನ್ನು ನೋಡಿಯೇ ಇದ್ದೇವೆ ಎಂದು ಬಿಟ್ಟರು. ಹೀಗಾಗಿ ಅವರ ಸಮಾಲೋಚನೆ ಮುಗಿಯುವುದರೊಳಗೆ ಮಾಯಿಯೊಬ್ಬ ಅತಿಮಾನುಷ್ಯ ಶಕ್ತಿಯ ಮಂತ್ರವಾದಿಯಾಗಿ ರೂಪುಗೊಂಡಿದ್ದ. ಕೆಲವರಿಗೆ ತಮ್ಮ ಜಾತಿಯೊಳಗೂ ಓರ್ವ ಅತಿಮಾನುಷ್ಯ ಶಕ್ತಿಯ ಅವತಾರ ಪುರುಷ ಹುಟ್ಟಿದನಲ್ಲ ಎಂದು ಸಂತೋಷವೇ ಆಯಿತು. ಅವರ ದೃಷ್ಟಿಯಲ್ಲಿ ಮಾಯಿ ಅವರ ಜಾತಿಯಲ್ಲಿ ಡಿಗ್ರಿ ಮಾಡಿಕೊಂಡವನಿಗಿಂತ ಹೆಚ್ಚಾಗಿದ್ದ. ಅವರೆಲ್ಲ ಸೇರಿಕೊಂಡು ಮಾಯಿಗೆ ತಮಗೆ ತೊಂದರೆ ಕೊಡಬೇಡವೆಂದು ಮನವಿ ಮಾಡಿಕೊಳ್ಳಲು ನಿರ್ಧರಿಸಿದರು. ಒಬ್ಬ ತರುಣ ಮಾತ್ರ ಕೋಳಿ ಕಳ್ಳ ಸುಳೆಮಗನಿಗೆ ಮುಕ್ಕಿ ಮೇಲೆ ಒಂದು ಒತ್ತ ಒದೆಯೋದು ಬಿಟ್ಟು ಎಂದು ಏನೋ ಭಿನ್ನಾಭಿಪ್ರಾಯ ತೆಗೆದ. ಅಷ್ಟರೊಳಗೆ ಇನ್ನೊಬ್ಬ ಅವನ ಮೇಲೆ ರೋಷದಿಂದ, ಬೋಳಿ ಮಗನೇ, ಇಂತಾದ್ರಾಗೆಲ್ಲ ಹುಡುಗಾಟ ಆಡ್ತೀಯ? ಇವತ್ತು ನರಿ ವೇಷದಾಗೆ ಕೋಳಿ ಹೊರದಾನೆ, ನಾಳೆ ಹುಲಿ ವೇಷದಾಗೆ ಮನುಷ್ಯನ್ನೇ ಹೊತ್ತಾನೆ, ಸುಮ್ಮನೆ ಮುಕ್ಕಿ ಮುಚ್ಚಂಡಿರು ಎಂದು ಕೂಗಿದ. ಮಾಯಿ ಗುಡಿಸಿಲಿನಿಂದ ಹೊರಗಿಣುಕಾಗ ಕೇರಿಯವರು ಗುಂಪು ಕೂಡಿ ಬರುತ್ತಿರುವುದು ಕಂಡಿತು. ಕೋಳಿ ಕಳ್ಳನ ಮಾಡಿದೆ ಎಂದು ತಡುಕಲು ಬರುತ್ತಿದ್ದಾರೆಂದು ಪುಕ್ಕಲು ಶುರುವಾಯಿತು. ಆದರೆ ಅವರು ಬಂದವರೇ ಮಾಯಿತೆ ಆಶ್ಚರ್ಯವಾಗುವಂತೆ ಕೈಮುಗಿದು, ನಮ್ಮ ಕೇರಿ ಮೇಲೆ ಯಾಕೆ ನಿನಗೆ ಕ್ವಾಪ ಎಂದಾಗಲೇ ಚಾಣಾಕ್ಷ ಮಾಯಿಗೆ ಅವರು ಏನು ತಿಳ್ಕೊಂಡಿದ್ದಾರೆ ಎಂದು ಹೊಳೆಯಿತು. ಅನಿರೀಕ್ಷಿತವಾಗಿ ಸಿಕ್ಕ ಮಂತ್ರವಾದಿ ಹುದ್ದೆಯನ್ನು ಕೃತಜ್ಞತೆಯಿಂದಲೇ ಸ್ವೀಕರಿಸಿ ಇನ್ನು ತೊಂದರೆ ಕೊಡಬೇಡವೆಂದು ಅಭಯವಚನ ನೀಡಿದ. ಕಳಿಸಿದಾಗ ಆನಂತರ ಕಾಡಿನ ಬಿಲಕ್ಕೆ ಹೊಗೆ ಹಾಕಿ ಆ ನರಿಯ ಮರಿಗಳನ್ನು ಸಾಯಿಸಿ ತನ್ನ ಮಾತು ಉಳಿಸಿಕೊಂಡ. ಅವಟ್ಟಿನಿಂದ ಉದ್ದ ಕೂದಲು ಬಿಟ್ಟು ಒಂದು ಸೋರೆ ಬುರುಡೆಯ ಏಕನಾದ ಮಾಡಿಕೊಂಡು ರಾಗವಾಗಿ ಕಣಿ ಹಾಲಕ್ಕಿ ಶಕುನ ಹೇಳಲು ಕಲಿತ. ಆನಂತರ ಅವನಿಗೆ ಜನರೇ ಆಗೀಗ ಕೋಳಿ ತಂದುಕೊಟ್ಟು ಮಂತ್ರದ ತಾಯಿತ್ತು ಮಾಡಿಕೊಂಡು ಹೋಗತೊಡಗಿದರು. ಆದರೆ ಈಗ ಕೃಷ್ಣಪ್ಪನಿಗೆ ದೆವ್ವುಡ ಕಾಟ ಶುರುವಾಗಿ ಅದು ಮಾಯಿಗೆ ಪ್ರಾಣಕ್ಕೆ ಬಂದಿತ್ತು. ಕೃಷ್ಣಪ್ಪನು ಮಾಯಿಮೇಷ್ಟಿಯು ಮಾಯಿ ಗುಡಿಸಲಿನ ಕಡೆಗೆ ಕೋವಿ ಹಿಡುಕೊಂಡು ಸನ್ನದ್ಧರಾಗಿ ಹೊರಟಿದ್ರು. ಬೆಳಗಿನ ಹೊತ್ತಾದ್ದರಿಂದ ಮಾಯಿ ಗಂಜಿ ಉಂಡು ಕಣಿ ಹೇಳಲು ಹೋಗಲು ಗುಡಿಸಲಿನ ಒಳಗೆ ತನ್ನ ಒಡಕಲು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ ಮೇಕಪ್ ಮಾಡಿಕೊಳ್ಳುತ್ತಿದ್ದ. ಅವನಿಗೆ ತನಗೆ ಮುಂದೊದಗಲಿದ್ದ ಯಮಗಂಡದ ಕಿಂಚಿತ್ ಪರಿವೇ ಇರಲಿಲ್ಲ. ಆ ಸೂಳೆ ಮಗನ ಬುಳ್ಳಿಗೆ ನಳಿಗೆ ಹಿಡಿದುಬಿಡಬೇಕು, ಮತ್ತೆ ಅಲ್ಲಾಡಕ್ಕೆ ಬಿಟ್ರೆ ಏನಾರ ಮಂತ್ರಪಟಕ್ಷಿ ಕಂಗಟ್ಟು ಮಾಡ್ತಾನೆ ಎಂದು ಮಾಡ್ಲಮೇಷ್ಟಿ ಮಾಯಿ ಬಳಿ ಹೇಗೆ ಹುಷಾರಾಗಿರಬೇಕು ಎಂದು ವಿವರಿಸಿ, ನಾನಿಲ್ಲಿದ್ದೀನಿ, ನೀವೇ ಹೋಗ್ಬನ್ನಿ, ಇಬ್ರೂ ಹೋದ್ರೆ ಗಲಾಟೆ ಎಂದು ದೂರ ನಿಂತ. ಕೃಷ್ಣಗೌಡ ತೋಟಕೋವಿಯ ಜೋಡು ನಳಿಗೆಗಳನ್ನು ಜಿಲ್ಲೇರಿಸಿಕೊಂಡು ಸನ್ನದ್ಧನಾಗಿ, ಆ ಸೂಳೆ ಮಗ ಅಲ್ಲಾಡಿದ್ರೆ ಸಾಕು, ಕೊಂದೇ ಬಿಡ್ತೀನಿ ಎಂದು ಅಂದುಕೊಳ್ಳುತ್ತಾ ಮಾಯಿಯ ಗುಡಿಸಿಲಿನೊಳಗೆ ನುಗ್ಗಿದ. ಮೇಕಪ್ ಮಾಡಿಕೊಳ್ಳುತ್ತಿದ್ದ ಮಾಯಿಗೆ ಅವನ ಬುರುಡೆ ಹಿಂಭಾಗದಲ್ಲಿ 2 ಕರಗಿನ ನಳಿಕೆಗಳು ಪ್ರತ್ಯಕ್ಷವಾಗಿ ತಲೆಗೆ ತಾಗಿದ್ದದ್ದು ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಿಸಿತು. ಇದೇನೆ ಎಂದು ಎಚ್ಚರವಾಗುವುದರೊಳಗೆ, ಅಲ್ಲಾಡಬೇಡು, ಹುಷಾರು, ಅಲ್ಲಾಡಿದ್ರೆ ಸತ್ತೇ ನೀನು ಸೂಳೆ ಮಗನೇ ಎಂದಿತು ಕೃಷ್ಣಪ್ಪನ ದನಿ. ಅಯ್ಯೋ ನಿಮ್ದಮ್ಮಯ್ಯ, ಕೊಲ್ಬೇಡಿ, ಅಂತ ಕೆಲಸ ನಾನೇನ್ ಮಾಡ್ದೆ, ಅದಾದ್ರೂ ಹೇಳಿ ಕೊನ್ನಿ ಎಂದು ದನಿಯಿಂದಲೇ ಕೃಷ್ಣಪ್ಪದದಿಂದ ಗುರುತಿಸಿ ಮಾಯಿ ಅಂಗಲಾಚಿದ. ಏನಾಡಿದೆ ಅಂತೀಯ ಸೂಳೆ ಮಗನೇ, ತೋರು ಈಗ ನಿನ್ನ ನರಿವೇಷನ ಎಂದು ಕೋವಿ ನಳಿಗೆಯಿಂದ ಅವನ ತಲೆಗೆ ಬಲವಾಗಿ ಕುಟ್ಟಿದ ಕೃಷ್ಣಪ್ಪ. ಅಯ್ಯೋ ಗೌಡ್ರೆ, ನಿಮ್ ಕಾಲ್ ಬೀಳ್ತೀನಿ, ಕಣಿ ಹೇಳ್ಕೊಂಡು ಭಿಕ್ಷಾ ಮಾಡೋ ಭಿಕ್ಷಾಸಿ ನಾನು ಯಾವ ದೆವ್ವ ಇಟ್ಕೊಂಡಿದ್ದೀನಯ್ಯ, ನನ್ನ ಕೊಂದು ಪಿಶಾಚಿ ಮಾಡಬೇಡಿ, ನನ್ನ ಜೀವ ಉಳಿಸಿ ತಂದೆ ಎಂದು ಭಯದಿಂದ ಒರಳುತ್ತಾ ತಿರುಗಿ ಕೃಷ್ಣಗೌಡನ ಪಾದಗಳನ್ನು ಭದ್ರವಾಗಿ ಹಿಡ್ಕೊಂಡ. ಅಷ್ಟರೊಳಗೆ ಗೌಡನ ಗಲಾಟೆ ಕೇಳಿ ಹಲವಾರು ಜನ ಹರಿಜನರು ಮಾಯಿ ಗುಡಿಸಲಿನ ಬಳಿ ಜಮಾಯಿಸಿದರು. ಗೌಡ ಮಾಯಿಗೆ ಹೀನಾಮಾನ ಬೈದ. ಒಳ್ಳೆ ಮಾತಿನಲ್ಲಿ ಭೂ ಬಿಟ್ಟಿರುವ ದೆವ್ವಗಳನ್ನೆಲ್ಲ ಹಿಂದಕ್ಕೆ ಕರೆಸಿಕೊಳ್ಳದಿದ್ದರೆ ಇಡೀ ಕೇರಿಗೆ ಬೆಂಕಿ ಕೊಟ್ಟು ಸುಟ್ಟು ಬಿಡ್ತೀನಿ ಎಂದು ಕೆರಳಿ ಕೂಗಿದ. ಮಾಯಿ ಪ್ರಾಣಭಯದಿಂದ ಕಲ್ಲು ಕರಗುವಂತೆ ಅಂಗಲಾಚಿದ. ಬಾಗಿಲಿನಲ್ಲಿ ನಿಂತಿದ್ದ ಹರಿಜನರಿಗೆ ಇದೇನೆಂದು ಗೊತ್ತಾಗಲಿಲ್ಲ. ತಮ್ಮ ಆಧ್ಯಾತ್ಮಿಕ ನಾಯಕನಿಗೆ ಆಗುತ್ತಿರುವ ಅವಮಾನ ಒಂದೇ ಅವರ ಕಣ್ಣಿಗೆ ಕಂಡದ್ದು. ರೋಷದಿಂದ ಕೆಂಡವಾಗಿ ನಿಂತ ಗೌಡನನ್ನು ನೋಡಿ ಅವರು ಏನಿದೆ ಎಂದು ಕೇಳಲು ಅಂಜಿಲಿಲ್ಲ. ಕೃಷ್ಣಗೌಡನಿಗೆ ಮಾಯಿಯನ್ನು ಸಾಕಷ್ಟು ಹೆದರಿಸಿದ್ದೇನೆ ಎಂದೇ ಅನಿಸಿತು. ಇನ್ನೊಂದು ಸಾರಿ ಮನೆ ಮೇಲೆ ಕಲ್ಲು ಬಿಲ್ಲು ಬಿತ್ತು ಅಂದ್ರೆ ನಿನ್ನ ರುಂಡ ಹಾರಿಸಿಬಿಡ್ತೀನಿ ಹೊಲೆ ಸೂಳೆ ಮಗನೇ, ನನ್ ಮಾತು ನಿಜಾನೋ ಸುಳ್ಳೋ ನೋಡು ಎಂದು ಶಪಥ ಹಾಕುತ್ತಾ ಅಲ್ಲಿಂದ ನಿರ್ಗಮಿಸಿದ. ಗೌಡ ಹೋದದನ್ನು ಕಂಡು ಹರಿಜನರು ಒಬ್ಬೊಬ್ಬರಾಗಿ ಮಾಯಿ ಗುಡಿಸಲಿನ ಒಳಗೆ ನುಗ್ಗಿ ಏನು ಎತ್ತ ಎಂದು ವಿಚಾರಿಸಿದರು. ಅವರಿಗೆ ತಲೆ ಕೆಡತೊಡಗಿತ್ತು. ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಹರಿಜನ ಕೇರಿಗೆ ಆಗಮಿಸಿ ಹರಿಜನ ಕೇರಿಯನ್ನು ಅಶಾಂತಿಯಿಂದ ಕಂಗೆಡಿಸಿದರು. ಒಬ್ಬ, ಮೊನ್ನೆ ಬ್ಯಾಂಕ್ ಮ್ಯಾನೇಜರ್ ಬಂದು ಮನೆ ಜಪ್ತಿ ಮಾಡ್ತೀನಿ, ಹಂದಿ ಹರಾಜು ಹಾಕ್ತೀನಿ ಅಂದ. ನಿನ್ನೆ ನೋಡಿದ್ರೆ ರಾಮಾಚಾರಿ ತಮ್ಮಣ್ಗೌಡರ ಬೈಸಳ ಎಂದು ಗೊಣಗಿದ. ಈ ಗೌಡ ನೋಡಿದ್ರೆ ಕೋವಿ ಹಿಡ್ಕೊಂಡು ಕೊನ್ನಾಕೇ ಬಂದಿದ್ದಾನೆ. ನಾವೇನ್ ಕೇರಿಯಾಗಿ ನರಮನುಷ್ಯರ ತರ ಇರ್ಬೇಕೋ ಸಾಯ್ಬೇಕೋ ಎಂದ ಮಗದೊಬ್ಬ. ಥತ್, ಈ ಸೂಳೆ ಮಕ್ಕಿಗೆ ನಾವು ಸಾಬರಿಗಿಂತ ಅತ್ತತ್ತ ಆಗೋದವಲ್ಲ ಎಂದ ಇನ್ನೊಬ್ಬ. ಮಾಯಣ್ಣ, ನೀನೊಂದು ಮಾತು ಹೂವನ್ನು, ನಾವೆಲ್ಲ ಅತ್ತಲಾಗಿ ಸಾಬರ್ ಜಾತಿಗಾರು ಸೇರೋಂತೀವಿ ಎಂದು ಇನ್ನೊಬ್ಬ ಮಾಯಿಯ ಅನುಮತಿ ಕೇಳಿದ. ನಿರಾಯುಧರಾಗಿದ್ದ ಅವರಿಗೆ ಸದ್ಯಕ್ಕೆ ಅದೊಂದೇ ಕೈಗೊಳ್ಳಬಹುದಾದ ಪ್ರತಿಭಟನೆಯಾಗಿ ತೋರಿತು. ಗೌಡನ ಮನೆ ಮೇಲೆ ಕಲ್ಲು ಬಿದ್ರೆ ಕೇರಿಗೆ ಯಾಕೆ ಬೆಂಕಿ ಕೊಡ್ತಾನಂತೆ ಎಂದು ಒಬ್ಬ ಆಶ್ಚರ್ಯ ಸೂಚಿಸಿದ. ಆ ಗೋಸಾಯಿತಿ ರಂಡೇರ್ ಮುಸಾಕ್ ಹೋಗಿದ್ದೇನೋ, ಯಾವನೋ ಕಲ್ಲು ಹೊಡೆದಾನೆ. ಆ ನರಿ ತಿನ್ನ ಗೋಸಾಯಿತಿಗಳು ಸಹಿತ ಸುಖವಾಗಿದ್ದಾರೆ, ನಮಗಿಲ್ಲಿ ದಿನಾ ಒಂದೊಂದು ಗಂಡಾಂತರ ಎಂದ ಒಬ್ಬ. ಕುಲಸ್ಥರ ಎದುರು ಮರ್ಯಾದೆ ಕಳೆದುಕೊಂಡನೆಂದು ಮಾಯಿ ಗೋಳೋ ಎಂದು ಅಳತೊಡಗಿದ.